ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಿನ್ನೆ ಅಂದ್ರೆ 13 ಜನವರಿ 2024ರಂದು ನಡೆದಂತಹ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ನಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳಿಗೆ ಕೂಡ ನಾನು ಈ ವಿಡಿಯೋದಲ್ಲಿ ಕೀ ಆನ್ಸರ್ ಗಳನ್ನ ವಿತ್ ಡೀಟೇಲ್ಡ್ ಸೊಲ್ಯೂಷನ್ ಅನ್ನ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಕ್ವಶನ್ ಪೇಪರ್ ಅನ್ನ ಫುಲ್ ಸೊಲ್ಯೂಷನ್ ಅನ್ನ ಮಾಡಿ ಸಾಲ್ವ್ ಮಾಡಿ ನಿಮಗೆ ಅತ್ಯಂತ ಸರಳವಾಗಿ ಸೂಕ್ತವಾದಂತಹ ವಿವರಣೆಯೊಂದಿಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಈಗಾಗಲೇ ನಾನು ಈ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಕೀ ಆನ್ಸರ್ ಗಳನ್ನ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಹಾಗೆ ಡೇಟಾ ಇಂಟರ್ಪ್ರಿಟೇಷನ್ ನ ಈ ಒಂದು ಸೆಕ್ಷನ್ ಅನ್ನ ಬಿಟ್ಟು ಉಳಿದೆಲ್ಲ ಪ್ರಶ್ನೆಗಳಿಗೆ ಕೂಡ ನಿನ್ನೆನೆ ವಿಡಿಯೋ ಮಾಡಿ ಕೀ ಆನ್ಸರ್ ಗಳನ್ನ ಅಪ್ಲೋಡ್ ಮಾಡಿದ್ದೇನೆ. ಸೊ ನೀವು ಇನ್ನು ಕೂಡ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋವನ್ನು ಕೂಡ ನೋಡಿ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಸೊ ಈಗ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಅನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಈಗ ನನ್ನ ಹತ್ರ ಇರುವಂತದ್ದು ವರ್ಷನ್ ಕೋಡ್ ಬಿ1 ವರ್ಷನ್ ಕೋಡ್ ನ ಕ್ವಶನ್ ಪೇಪರ್. ಸೊ ನೀವು ನಿಮಗೆ ಸಿಕ್ಕಿದಂತಹ ಕ್ವಶನ್ ಪೇಪರ್ ವರ್ಷನ್ ಯಾವುದೇ ಆಗಿರ್ಲಿ, ನೀವು ಕ್ವಶನ್ ಪೇಪರ್ ವರ್ಷನ್ ಅನ್ನ ನೋಡಬೇಡಿ, ಕ್ವಶನ್ ನಂಬರ್ ಅನ್ನು ಕೂಡ ನೋಡಬೇಡಿ, ಬರೀ ಕ್ವಶನ್ ಹಾಗೇನೆ ಇಲ್ಲಿ ಆಪ್ಷನ್ಸ್ ಗಳನ್ನ ಮಾತ್ರ ನೋಡಿ ನಿಮ್ಮ ಕೀ ಆನ್ಸರ್ ಗಳನ್ನ ಟ್ಯಾಲಿ ಮಾಡ್ಕೊಳ್ಳಿ. ಸೊ ಈಗ ನನಗೆ ಸಿಕ್ಕಿರುವಂತಹ ಒಂದು ಕ್ವಶನ್ ಪೇಪರ್ ಇದರಲ್ಲಿ ಮೊದಲನೇದಾಗಿ ಇರುವಂತಹ ಕ್ವಶನ್ ಪೇಪರ್ ಅನ್ನು ನೋಡಿ. ಸೊ ಇಲ್ಲಿ ಮೊದಲನೇದಾಗಿ ಕಾಂಪ್ರಿಹೆನ್ಷನ್ ಅಥವಾ ಪ್ಯಾಸೇಜ್ ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲೊಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಪ್ಯಾಸೇಜ್ ಅನ್ನ ಓದಲಿಕ್ಕೆ ಹೋಗ್ತಾ ಇಲ್ಲ. ಸೊ ನಾನು ಇಲ್ಲಿ ಆದಷ್ಟು ಇಂಗ್ಲಿಷ್ ವರ್ಷನ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಇಲ್ಲಿ ಸಾಲ್ವ್ ಮಾಡ್ತೇನೆ. ಹಾಗಾಗಿ ಅಲ್ಲಲ್ಲಿ ಕನ್ನಡ ವರ್ಷನ್ ಅಲ್ಲಿ ಕೂಡ ನಿಮಗೆ ತೋರಿಸ್ತೇನೆ, ಕ್ವಶನ್ ಪೇಪರ್ ಅನ್ನು ತೋರಿಸ್ತೇನೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, ಇಲ್ಲಿ ಈ ಪ್ಯಾಸೇಜ್ ನ ಮೇಲೆ ಕೇಳಲಾಗಿರುವಂತಹ ಪ್ರಶ್ನೆ 1 ರಿಂದ 5ನೇ ಕ್ವಶನ್ ನಂಬರ್ ತನಕ ಪ್ರಶ್ನೆ ಇದೆ. ನೋಡಿ, ವಾಟ್ ಅಕಾರ್ಡಿಂಗ್ ಟು ದ ಆಥರ್ ಕಾಂಟ್ರಿಬ್ಯೂಟೆಡ್ ಟು ಇಂಡಿಯನ್ಸ್ ಫಾರ್ಮಿಂಗ್ ಐಡಿಯಾಸ್ ಅಬೌಟ್ ದ ಫಾರಿನರ್ಸ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇಂಗ್ಲಿಷ್ ಲಿಟರೇಚರ್, ಆಪ್ಷನ್ ಬಿ. ಮುಂದೆ ನೋಡಿ, ವಾಟ್ ವಾಸ್ ಲ್ಯಾಕಿಂಗ್ ಇನ್ ದ ಎಜುಕೇಶನ್ ಸಿಸ್ಟಮ್ ಆಫ್ ದಟ್ ಟೈಮ್ ಅಕಾರ್ಡಿಂಗ್ ಟು ದ ಆಥರ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಲ್ಯಾಕ್ ಆಫ್ ಡೈವರ್ಸಿಟಿ. Next, why did Indian leaders believe that the English will give freedom to our country? So ಇದಕ್ಕೆ ಸರಿಯಾದಂತ ಉತ್ತರ they provided shelter to many political leaders from around the world, option B. Next, which quality of the English impressed the author? ಇಲ್ಲಿ ಪ್ಯಾಸೇಜ್ ನಲ್ಲಿ ಇರೋ ಪ್ರಕಾರ ಲಿಬರಲ್ ಹ್ಯೂಮನಿಸಂ, ಉದಾರ ಮಾನವತಾವಾದ. Why was the author influenced by the speeches of John Bright? So because his speeches were relevant beyond national boundaries, option A correct answer. ಮುಂದಿನ ಪ್ರಶ್ನೆಯನ್ನ ಗಮನಿಸಿ, ಮ್ಯಾಚ್ ದ ಫಾಲೋವಿಂಗ್ ಬಂದಿದೆ. ಸೊ ಇಲ್ಲಿ ಫಸ್ಟ್ ಗೆ ನೋಡಿ, 2 ಪಟ್ಟಿಯನ್ನ ಕೊಡಲಾಗಿದೆ. ಇಲ್ಲಿ ಪಟ್ಟಿ 1ರಲ್ಲಿ ಡೇವಿ, ಅರಿಸ್ಟಾಟಲ್, ಜೆ ಕೃಷ್ಣಮೂರ್ತಿ ಅಥವಾ ಜಿಡ್ಡು ಕೃಷ್ಣಮೂರ್ತಿ ಹಾಗೇನೆ ಪ್ಲೇಟೋ. ಸೊ ಇವರು ಇಲ್ಲಿ 2ನೇ ಲಿಸ್ಟ್ ಅಲ್ಲಿ, ಸೆಕೆಂಡ್ ಲಿಸ್ಟ್ ಅಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಒಂದು ಪರಿಕಲ್ಪನೆಗಳನ್ನ ಕೊಡಲಾಗಿದೆ. ಸೊ ಇಲ್ಲಿ ಡೆವಿ ಅಥವಾ ಜಾನ್ ಡ್ಯೂಯಿ ಅಂತ ಕೂಡ ಕರೀತಾರೆ. ಸೊ ಇವರು ನೀಡಿದಂತಹ ಪರಿಕಲ್ಪನೆಯನ್ನ ನಾವು ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು, ಅದನ್ನ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ನೋಡಿ, ಸೊ ಇಲ್ಲಿ ಡೆವಿ ಇವರು ಕೊಟ್ಟಂತಹ ಒಂದು ಪರಿಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ, ಇವರು ಏನ್ ಹೇಳ್ತಾರೆ, ಶೇರ್ಡ್ ಎಕ್ಸ್ಪೀರಿಯನ್ಸ್ ಇಸ್ ದ ಗ್ರೇಟೆಸ್ಟ್ ಆಫ್ ಹ್ಯೂಮನ್ ಗೂಡ್ಸ್ ಅಂತ ಹೇಳುವಂತ ಒಂದು ವ್ಯಾಖ್ಯೆಯನ್ನ ಕೊಡ್ತಾರೆ. A3 ಗೆ ಮ್ಯಾಚ್ ಆಗುತ್ತೆ. ಹಾಗೇನೆ ಅರಿಸ್ಟಾಟಲ್ ಇವರ ಒಂದು ಫೇಮಸ್ ಆದಂತ ಒಂದು ಪರಿಕಲ್ಪನೆ, ಪ್ರಖ್ಯಾತವಾಗಿರುವಂತಹ ಒಂದು ಪರಿಕಲ್ಪನೆ ಇಥೋಸ್, ಪ್ಯಾಥೋಸ್ ಅಂಡ್ ಲೋಗೋಸ್ ಅನ್ನುವಂತ ಒಂದು 3 ಪರಿಕಲ್ಪನೆಯನ್ನ ಕೊಡ್ತಾರೆ. ಹಾಗೇನೆ ಜೆ ಕೃಷ್ಣಮೂರ್ತಿ, ಜಿಡ್ಡು ಕೃಷ್ಣಮೂರ್ತಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಕಮ್ಯುನಿಕೇಶನ್ ಇಸ್ ಫಾರ್ ಲರ್ನಿಂಗ್ ಫ್ರಮ್ ಈಚ್ ಅದರ್ ಅಂತ ಹೇಳ್ತಾರೆ. 1ಕ್ಕೆ ಮ್ಯಾಚ್ ಆಗುತ್ತೆ. ಹಾಗೇನೆ ಇಲ್ಲಿ ಪ್ಲೇಟೋ, ಕೊನೆಯದಾಗಿ ಪ್ಲೇಟೋ ಇವರು ಏನು ಹೇಳ್ತಾರೆ ಇದರ ಬಗ್ಗೆ, ಕಮ್ಯುನಿಕೇಶನ್ ಬಗ್ಗೆ, ಓರಲ್ ಕಮ್ಯುನಿಕೇಶನ್ ಇಸ್ ಸುಪೀರಿಯರ್ ಟು ರಿಟರ್ನ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಕೋಡ್ಸ್ ಗಳನ್ನ ಗಮನಿಸಿ. ಸೊ ಇಲ್ಲಿ ಸರಿ ಹೊಂದುವಂತಹ ಕೋಡ್ ಯಾವ್ದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆಪ್ಷನ್ ಸಿ ಯಲ್ಲಿದೆ, A3, B4, C1 ಅಂಡ್ D2. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಸ್ ಕರೆಕ್ಟ್? ಪರಿಣಾಮಕಾರಿ ಸಂವಹನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ. ಸೊ ಇಲ್ಲಿ ನೋಡಿ, ಹೇಳಿಕೆ 1, ಕಮ್ಯುನಿಕೇಶನ್ ಇಸ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್. ಹೌದು, ಮಾಹಿತಿಗಳ ವಿನಿಮಯವನ್ನೇ ನಾವು ಇನ್ಫಾರ್ಮೇಶನ್ ಸಂವಹನ ಅಂತ ಕರಿತೇವೆ. ಇಟ್ ಇಸ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಆರ್ ಎಕ್ಸ್ಪೀರಿಯನ್ಸ್ ಆರ್ ಸಮಥಿಂಗ್ ಎಲ್ಸ್. ಸೊ ಹಾಗಾಗಿ ಇದು ಸರಿಯಾದಂತ ಹೇಳಿಕೆ. ಹಾಗೇನೆ ಹೇಳಿಕೆ 2 ನೋಡಿ, ಕಮ್ಯುನಿಕೇಶನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಇಮೋಷನ್ ಅಂಡ್ ಇಂಟೆನ್ಷನ್ ಬಿಹೈಂಡ್ ದ ಇನ್ಫಾರ್ಮೇಶನ್. ಸೊ ಇಲ್ಲಿ ನೀವು ಒಂದನ್ನ ಗಮನಿಸಬೇಕೇನಂತ ಹೇಳಿದ್ರೆ, ಇಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಶನ್, ಪರಿಣಾಮಕಾರಿ ಬೋಧನೆ ಅಂತ ಕೊಟ್ಟಿರೋದ್ರಿಂದ ನಿಮಗೆ 2 ಹೇಳಿಕೆಗಳು ಕೂಡ ಸರಿಯಾದಂತಹ ಹೇಳಿಕೆಗಳು ಆಗ್ತವೆ. ಯಾಕಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂವಹನ ಪರಿಣಾಮಕಾರಿ ಆಗ್ಬೇಕಂತ ಹೇಳಿದ್ರೆ ಆ ಒಂದು ಮಾಹಿತಿ
ಏನು ಮಾಹಿತಿಯನ್ನ ಕಳಿಸುವ ಮತ್ತು ಮಾಹಿತಿಯನ್ನ ಸ್ವೀಕರಿಸುವ ನಡುವೆ ಆ ಒಂದು ಸಂವಹನ ಪರಿಣಾಮಕಾರಿ ಆಗ್ಬೇಕಿದ್ರೆ ಆ ಒಂದು ಮಾಹಿತಿ ಒಳಗೊಂಡಿರುವಂತಹ ಆ ಒಂದು ಮಾಹಿತಿಯ ಆಂತರ್ಯ, ಆ ಮಾಹಿತಿಯ ಒಳಗೊಂಡಿರುವಂತಹ ಭಾವನೆಗಳು ಬೋತ್ ರಿಸೀವರ್ ಅಂಡ್ ಸೆಂಡರ್ಗೆ ಸೊ ಕರೆಕ್ಟ್ ಆಗಿ ಕನ್ವೆ ಆಗ್ಬೇಕು. ಹಾಗಾಗಿ ಇಲ್ಲಿ ನೋಡಿ ಆಪ್ಷನ್ ಡಿ ಬೋತ್ 1 and 2 ಆರ್ ಕರೆಕ್ಟ್. ಬೋತ್ 1 and 2 ಆರ್ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್ ಪ್ರಮೋಟ್ಸ್ ಕೊಲಾಬೊರೇಟಿವ್ ಲರ್ನಿಂಗ್ ಇನ್ ಕ್ಲಾಸ್ ರೂಮ್? ಸೊ ಕೊಲಾಬೊರೇಟಿವ್ ಲರ್ನಿಂಗ್ ಬಗ್ಗೆ ಕೇಳಿದರೆ ಸಹಯೋಗಿ ಕಲಿಕೆ ಅಥವಾ ಸಹಭಾಗಿ ಕಲಿಕೆ. ಸೊ ಇಲ್ಲಿ ಯಾವ ಕಮ್ಯುನಿಕೇಶನ್ ಸಹಭಾಗ ಕಲಿಕೆಯಲ್ಲಿ ಪಾತ್ರವನ್ನ ವಹಿಸಿದೆ ಅಂತೇಳಿ ಇದಕ್ಕೆ ಸರಿಯಾದಂತಹ ಉತ್ತರ ಗ್ರೂಪ್ ಕಮ್ಯುನಿಕೇಶನ್. ಸೊ ಸಹಭಾಗಿ ಕಲಿಕೆ ಅಂತ ಹೇಳಿದ್ರೆ ಸೊ ಮೋರ್ ದೆನ್ ಟೂ ಪೀಪಲ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಆರ್ ಎಂಗೇಜ್ಡ್ ಇನ್ ಸಮ್ ಆಕ್ಟಿವಿಟಿ ಆರ್ ಸಮ್ ಕಮ್ಯುನಿಕೇಶನ್ ಆಕ್ಟಿವಿಟಿ. ಸೊ ಹಾಗಾಗಿ ಇಲ್ಲಿ ಗ್ರೂಪ್ ಕಮ್ಯುನಿಕೇಶನ್ ಇದಕ್ಕೆ ಸರಿಯಾದಂತಹ ಉತ್ತರ ಗುಂಪು ಸಂವಹನ ಅಂತೇಳಿ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಎ ರೀಡಿಂಗ್ ಟೆಕ್ನಿಕ್? ಸೊ ಇಲ್ಲಿ ರೀಡಿಂಗ್ ಟೆಕ್ನಿಕ್ ನ ಬಗ್ಗೆ ಕೇಳಿದರೆ ಈ ಕೆಳಗಿನಗಳಲ್ಲಿ ಯಾವ ಒಂದು ಓದುವ ವಿಧಾನ ಅಥವಾ ರೀಡಿಂಗ್ ಟೆಕ್ನಿಕ್ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕಿಮ್ಮಿಂಗ್. ಆಪ್ಷನ್ ಎ ಸ್ಕಿಮ್ಮಿಂಗ್ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವನ್ನ ಮೇಲಿಂದ ಮೇಲೆ ಓದ್ತಾ ಹೋಗುದು. ಸೊ ಯಾವುದೇ ಒಂದು ವಿಷಯದ ಮೇಲೆ ಬರೀ ಹೆಡ್ಡಿಂಗ್ ಆಗಿರ್ಬೋದು, ಸೈಡ್ ಹೆಡ್ಡಿಂಗ್ ಆಗಿರ್ಬೋದು, ಸೊ ಪ್ರಮುಖವಾಗಿರುವಂತಹ ವಿಷಯದ ಮೇಲೆ ಮಾತ್ರ ಗಮನ ಹರಿಸಿ ಸೊ ಆ ಒಂದು ವಿಷಯ ಏನಿದೆ ಅದನ್ನ ನಾವು ಸಂಪೂರ್ಣವಾಗಿ ಒಂದು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪದ್ಧತಿ. ಅಂದ್ರೆ ಮೇಲಿಂದ ಮೇಲೆ ಓದಿದ್ರು ಕೂಡ ವಿಷಯ ಏನಿದೆ ಅಂತೇಳಿ ಅಲ್ಲಿ ಇರುವಂತಹ ವಿಷಯ ನಮಗೆ ಗೊತ್ತಾಗ್ತದೆ. ಸೊ ಇಂಥದನ್ನ ನಾವು ಸ್ಕಿಮ್ಮಿಂಗ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಟೂ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ. ಒನ್ ಇಸ್ ಲೇಬಲ್ಡ್ ಆಸ್ ಎಸರ್ಷನ್ ಎ ಅಂಡ್ ದ ಅದರ್ ಇಸ್ ಲೇಬಲ್ಡ್ ಆಸ್ ರೀಸನ್ ಆರ್. ಚೂಸ್ ದ ಕರೆಕ್ಟ್ ಕೋಡ್ ಫಾರ್ ಯುವರ್ ಆನ್ಸರ್. ಸೊ ಇಲ್ಲಿ ಹೇಳಿಕೆ ಮತ್ತು ಕಾರಣಗಳನ್ನ ಕೊಡಲಾಗಿದೆ. ಎಸರ್ಷನ್ ಅಂತ ಹೇಳಿದ್ರೆ ಹೇಳಿಕೆ, ರೀಸನ್ ಅಂತ ಹೇಳಿದ್ರೆ ಕಾರಣ. ಸೊ ಎಸರ್ಷನ್ ಅನ್ನ ಗಮನಿಸಿ, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಆರ್ ದ ಹರ್ಡಲ್ಸ್ ದಟ್ ಎಫೆಕ್ಟ್ ದ ಮೆಸೇಜ್ ಕ್ವಾಲಿಟಿ ರೀಚಿಂಗ್ ದ ಸರ್ವರ್ ಅಂತ ಹೇಳಿದೆ. ಸೊ ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಕಾರಣ ಈ ತರ ಇದೆ. ಇಟ್ ಮೇ ರೆಡ್ಯೂಸ್ ದ ಇಮೋಷನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ಕಮ್ಯುನಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆ ಮತ್ತು ಕಾರಣಗಳನ್ನ ಗಮನಿಸಿ ಸರಿಯಾದಂತಹ ಒಂದು ಇಲ್ಲಿ ಕೊಟ್ಟಂತಹ ಕೋಡ್ ನ ಪ್ರಕಾರ ನಾವು ಆಯ್ಕೆಯನ್ನ ಮಾಡಬೇಕು. ಸೊ ಇಲ್ಲಿ ನೋಡಿ, ಹೇಳಿಕೆ ಮತ್ತು ಕಾರಣಗಳನ್ನ ಗಮನಿಸಿದಾಗ ನಮಗೆ ಎರಡು ಹೇಳಿಕೆಗಳು ಕೂಡ ಸರಿಯಾಗ್ತವೆ. ಎರಡು ಇಲ್ಲಿ ಎಸರ್ಷನ್ ಹಾಗೇನೆ ಕಾರಣಗಳು ಸರಿಯಾಗ್ತವೆ. ಬೋತ್ assertion and reasons are correct, but R is not the correct explanation of A. So ಇಲ್ಲಿ barriers of communication are the hurdles that affect the message quality reaching the server. ಅಂದ್ರೆ ಇಲ್ಲಿ ಯಾವುದೇ ಒಂದು ಕಮ್ಯುನಿಕೇಶನ್ ಗೆ ಅಡೆತಡೆಗಳು ಆ ಒಂದು ಸಂದೇಶದ ಗುಣಮಟ್ಟವನ್ನ ಕುಂಠಿತಗೊಳಿಸ್ತವೆ. ಸೊ ಸಂದೇಶ ಸ್ವೀಕರಿಸುವವನಿಗೆ ಸಿಗುವಂತಹ ಸಂದೇಶದ ಗುಣಮಟ್ಟವನ್ನ ಆ ಹರ್ಡಲ್ಸ್ಗಳು, ಸಂವಹನದಲ್ಲಿ ಉಂಟಾಗುವಂತಹ ಅಡೆತಡೆಗಳು ಕುಂಠಿತಗೊಳಿಸ್ತವೆ. ಸೊ ಇಲ್ಲಿ ಕಾರಣ ಏನು ಕೊಟ್ಟಿದೆ, ಇಟ್ ಮೇ ರೆಡ್ಯೂಸ್ ದ ಇಮೋಷನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ಕಮ್ಯುನಿಕೇಶನ್. ಇಟ್ ಮೇ ರೆಡ್ಯೂಸ್ ದ ಇಮೋಷನಲ್ ಡಿಸ್ಟೆನ್ಸ್ ಅಂದ್ರೆ ಭಾವನಾತ್ಮಕ ಒಂದು ವಿಷಯ ಏನಿದೆ ಅದರಲ್ಲಿ ಇರುವಂತದ್ದು, ಸೊ ಅದನ್ನ ಕಡಿಮೆ ಮಾಡ್ತದೆ ಅಂತ ಹೇಳಿದ್ರೆ. ಸೊ ಹಾಗಾಗಿ ಇಲ್ಲಿ ಹೇಳಿಕೆ ಎಸರ್ಷನ್ ಊಹೆ ಸರಿಯಾದಂತ ಊಹೆ, ಬಟ್ ಇಲ್ಲಿ ಕೊಟ್ಟಿರುವಂತಹ ಕಾರಣ ಈ ಊಹೆಗೆ ಸರಿಯಾದಂತಹ ಕಾರಣ ಅಲ್ಲ. ಹಾಗಾಗಿ ಬೋತ್ ಎ ಅಂಡ್ ಆರ್ ಕರೆಕ್ಟ್, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಈ ತರ ನಮಗೆ ಕಂಡು ಬರ್ತದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ. ನೋಡಿ ಇಲ್ಲಿ which one of the following figures do not belong to the series? ಸೊ ಇದು ಮೆಂಟಲ್ ಎಬಿಲಿಟಿ ಗೆ, ಮ್ಯಾಥ್ಸ್ ಗೆ ರಿಲೇಟೆಡ್ ಅಥವಾ ಲಾಜಿಕಲ್ ರೀಸನ್ ಗೆ ಸಂಬಂಧಪಟ್ಟಂತೆ ಕೇಳಿರುವಂತ ಪ್ರಶ್ನೆ. ನೋಡಿ ಇಲ್ಲೊಂದು ಸೀರೀಸ್ ಅನ್ನ ಕೊಟ್ಟಿದ್ದಾರೆ, ನಂಬರ್ ಸೀರೀಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ ಎಲ್ಲವನ್ನ ಇಲ್ಲಿ 5 ಫಿಗರ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ BCD, ಸೊ ಇಂಗ್ಲಿಷ್ ಆಲ್ಫಾಬೆಟ್ ನ ಇಲ್ಲಿ ಸೀಕ್ವೆನ್ಸ್ ನ ಪ್ರಕಾರ ಇದೆ, ಕ್ರಮಬದ್ಧವಾಗಿದೆ BCDE. ಸೊ ಆನಂತರ ಇಲ್ಲಿ ಸೆಕೆಂಡ್ ಫಿಗರ್ ಅನ್ನು ಗಮನಿಸಿ GHIJ, ಸೊ ಇಂಗ್ಲಿಷ್ ಆಲ್ಫಾಬೆಟ್ ನ ಸೀಕ್ವೆನ್ಸ್ ಅಲ್ಲೇ ಇದೆ. ಮುಂದಿನ ಫಿಗರ್ KIKLMN, ಇದು ಕೂಡ ಇದೆ. ಸೊ ಹಾಗೇನೆ ಇಲ್ಲಿ KLMN. ನೆಕ್ಸ್ಟ್ ಫೋರ್ತ್ ಫಿಗರ್ POQR. ಸೊ ನೆಕ್ಸ್ಟ್ ಇದು ಕೂಡ ಇದು ನೋಡಿ, ಇಲ್ಲಿ ನಿಮಗೆ POQR ಇದೆ. POQR ಇಲ್ಲಿ ಇದು ಅನುಕ್ರಮವಾಗಿ ಇಲ್ಲ. ಇಲ್ಲಿ PQRS ಇದ್ರೆ PQRS ಈ ತರ ಇದ್ರೆ ಕರೆಕ್ಟ್ ಆಗ್ತಿತ್ತು, ಬಟ್ ಇಲ್ಲಿ POQR. ಸೊ ಇಲ್ಲಿ PO ನ ನಂತರ ಬರುವಂತದ್ದು. ಸೊ ಇಲ್ಲಿ O ಇದ್ರೆ ಕರೆಕ್ಟ್ ಆಗ್ತಿತ್ತು. ಸೊ ಇಲ್ಲಿ P ಇದ್ದು ಇಲ್ಲಿ O ಇದ್ರೆ ಕರೆಕ್ಟ್ ಆಗ್ತಿತ್ತು. ಸೊ ಹಾಗಾಗಿ ಇಲ್ಲಿ ಇಲ್ಲ. ಸೊ ಇದು
ಗುಂಪಿಗೆ ಸೇರದ ಪದ ಅಂತ ಈ ಒಂದು ಸೀಕ್ವೆನ್ಸ್ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಅನ್ನು ನೋಡುವಂತ ಅಗತ್ಯ ಇಲ್ಲ. ಸೊ ಇಲ್ಲಿ TUVW, ಸೊ ಇದು ಕೂಡ ಅನುಕ್ರಮವಾಗಿ ಇದೆ. ಸೊ ಹಾಗಾಗಿ ಇಲ್ಲಿ ಅನುಕ್ರಮವಾಗಿ ಇಲ್ಲದಂತದ್ದು ಇಲ್ಲಿ ಫೋರ್ತ್ ಫಿಗರ್ ಅಂತ. ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಡಿ, 4 ಓನ್ಲಿ. ನೋಡಿ, ಇದು ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್. ಆನ್ ದ ಟೋಟಲ್ ಅಮೌಂಟ್ ರಿಸೀವ್ಡ್ ಬೈ X, 20% was spent on purchases and 5% of the remaining on transportation. If he is left with rupees 1520, what is the initial amount? ಸೊ ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಇದೆ, ನೀವು ಕನ್ನಡ ವರ್ಷನ್ ಅಲ್ಲಿ ಒಂದ್ಸಲ ಈ ಒಂದು ಪ್ರಶ್ನೆಯನ್ನ ನೋಡಿ, ಈ ಪ್ರಶ್ನೆಯನ್ನ ನೋಡ್ಕೊಳ್ಳಿ ಯಾವ ತರ ಬಂದಿದೆ ಅಂತೇಳಿ. ನಿಮ್ಗೆ ಇಂಗ್ಲಿಷ್ ವರ್ಷನ್ ಅಲ್ಲಿ ಕರೆಕ್ಟ್ ಆಗಿ ಕ್ವಶನ್ಸ್ ಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ, ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದನ್ನ ಕನ್ನಡ ವರ್ಷನ್ ಅಲ್ಲಿ ಕೂಡ ನೋಡಿ. ಸೊ ಎಕ್ಸ್ ಸ್ವೀಕರಿಸಿದ ಒಟ್ಟು ಮೊತ್ತದಲ್ಲಿ 20% ಖರೀದಿಗಳಿಗೆ ಮತ್ತು ಉಳಿದ 5% ಸಾರಿಗೆಗೆ ವ್ಯಯ ಮಾಡಲಾಗಿದೆ. ಅವನ ಹತ್ತಿರ 1520 ರೂಪಾಯಿ ಉಳಿದಿದ್ದರೆ ಆರಂಭಿಕ ಮೊತ್ತ ಎಷ್ಟು? ಸೊ ಆತನಲ್ಲಿದ್ದಂತಹ ಆರಂಭಿಕ ಮೊತ್ತ ಎಷ್ಟು ಅಂತೇಳಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕು. ಸೊ ಇಲ್ಲಿ ತುಂಬಾನೇ ಸಿಂಪಲ್ ಇದೆ, ನೀವು ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು ಈಸಿ ಸ್ಟೆಪ್ಸ್ ಗಳನ್ನ ಉಪಯೋಗಿಸಿ. ಸೊ ಇಲ್ಲಿ ಲೆಟ್ ಎಕ್ಸ್ ಬಿ ದ ಇನಿಷಿಯಲ್ ಅಮೌಂಟ್, ಇಲ್ಲಿ ನಾನು ಮಾಡ್ತಾ ಹೋಗ್ತೇನೆ. ಲೆಟ್ ಎಕ್ಸ್ ಬಿ ದ ಇನಿಷಿಯಲ್ ಅಮೌಂಟ್, ಇದನ್ನ ಇನಿಷಿಯಲ್ ಅಮೌಂಟ್ ಅಂತೇಳಿ ಕನ್ಸಿಡರ್ ಮಾಡಿ. ಸೊ 20% ಆನ್ ಪರ್ಚೇಸ್, ಅದರಲ್ಲಿ 20% ಪರ್ಚೇಸ್ ನ ಮೇಲೆ ವ್ಯಯ ಮಾಡಲಾಗಿದೆ. ಟೋಟಲ್ ಅಮೌಂಟ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಸೊ ಇದರ 20% ಅಂತ ಹೇಳಿದ್ರೆ 100ರಲ್ಲಿ 20. ಸೊ ಹಾಗಾಗಿ ಏನಾಗ್ತಿದೆ ಇಲ್ಲಿ 20 into x ಅಂತ ಹೇಳಿದ್ರೆ 20x ಡಿವೈಡ್ ಬೈ 100 ಆಯ್ತು. ಇನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಅನ್ನು ಮಾಡಿ, ಇಲ್ಲಿ 20ರ ಮಗ್ಗಿಂದ ಹೋಗುತ್ತೆ 5, 1, x/5 ಉಳಿತು. ಸೊ x/5 20% ಪರ್ಚೇಸ್ ನ ಮೇಲೆ ವ್ಯವನ್ನ ಮಾಡಿದಾಗ ಇಷ್ಟು ಉಳಿತು. ಸೊ ಈಗ ನಮಗೆ ಉಳಿದಿರುವಂತಹ ಬ್ಯಾಲೆನ್ಸ್ ಬೇಕಿದ್ರೆ, ಸೊ ಆತನ ಹತ್ರ ಇರುವಂತಹ ಒಟ್ಟು ಮೊತ್ತ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದೇವೆ ಇನಿಷಿಯಲ್. ಸೊ ಆರಂಭಿಕ ಮೊತ್ತ ಎಕ್ಸ್ ಆಗಿತ್ತು. ಸೊ ಅದರಲ್ಲಿ ಎಷ್ಟನ್ನ ಖರ್ಚು ಮಾಡ್ತಾನೆ ಪರ್ಚೇಸ್ ನ ಮೇಲೆ? x/5 ಇಷ್ಟನ್ನ ಖರ್ಚನ್ನ ಮಾಡ್ತಾನೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಉಳಿದಂತಹ ಬ್ಯಾಲೆನ್ಸ್ ಅನ್ನ ನಾವು ನೋಡ್ಬೇಕಿದ್ರೆ ಮೈನಸ್ ಅನ್ನ ಮಾಡಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಅನ್ನ ಮೈನಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಡಿನಾಮಿನೇಟರ್ 1 ಇದೆ, ಹಾಗಾಗಿ ಇಲ್ಲಿ 5 ಮತ್ತು 1ರ ಲಾಸ ಅಥವಾ LCM 5. ಸೊ ಹಾಗಾಗಿ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ 5x ಮೈನಸ್ x ಡಿವೈಡ್ ಬೈ 5 ಅಂತ ಹೇಳಿದ್ರೆ 4x ಡಿವೈಡ್ ಬೈ 5. ಸೊ ಇದು ಇಷ್ಟು ಬ್ಯಾಲೆನ್ಸ್. ಸೊ ಇಷ್ಟು 20% ಪರ್ಚೇಸ್ ನ ಮೇಲೆ ಖರ್ಚನ್ನ ಮಾಡಿ ಇಷ್ಟು ಬ್ಯಾಲೆನ್ಸ್ ಉಳಿತು. ನೆಕ್ಸ್ಟ್ ನೋಡಿ, ಫರ್ದರ್ ಕ್ವಶನ್ ಅಲ್ಲಿ ಏನಂತ ಹೇಳಿದಾರೆ ಅಂತ ಹೇಳಿದ್ರೆ, ಅಂಡ್ 5% ಆಫ್ ದ ರಿಮೈನಿಂಗ್ ಆನ್ ಟ್ರಾನ್ಸ್ಪೋರ್ಟೇಷನ್. ಸೊ ಇಷ್ಟು ಏನು ಉಳಿದಿದೆ 4x ಡಿವೈಡ್ ಬೈ 5, ಇಷ್ಟು ಭಾಗ ಏನು ಉಳಿದಿದೆ, ಸೊ ಇದರಲ್ಲಿ 5% ಟ್ರಾನ್ಸ್ಪೋರ್ಟೇಷನ್ ನ ಸಾರಿಗೆಯ ಮೇಲೆ ಖರ್ಚು ಮಾಡಿರುವಂತದ್ದು. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಇಲ್ಲಿ ನಾನು ಸಪರೇಟ್ ಆದಂತಹ ಒಂದು ಬ್ಲಾಂಕ್ ಪೇಜ್ ಅಲ್ಲಿ ಮಾಡ್ತಿದ್ದೇನೆ. ಸೊ ನೋಡಿ, ಟ್ರಾನ್ಸ್ಪೋರ್ಟೇಷನ್ ನ ಮೇಲೆ ಎಷ್ಟು ಖರ್ಚು ಮಾಡಿದಂಥದ್ದು? ಟ್ರಾನ್ಸ್ಪೋರ್ಟೇಷನ್ ನ ಮೇಲೆ 5% ಖರ್ಚನ್ನ ಮಾಡಿದಂಥದ್ದು. 5% ಖರ್ಚನ್ನ ಮಾಡಿದಂಥದ್ದು. ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿದಿರುವಂತದ್ದು, ಇಲ್ಲಿ ಪರ್ಚೇಸ್ ನ ಮೇಲೆ ಖರ್ಚನ್ನ ಮಾಡಿ ಬ್ಯಾಲೆನ್ಸ್ ಉಳಿದಿರುವಂತದ್ದು 4x ಡಿವೈಡ್ ಬೈ 5. ಈಗ ಪುನಃ ಟ್ರಾನ್ಸ್ಪೋರ್ಟೇಷನ್ ನ ಮೇಲೆ ಉಳಿದ ಅಮೌಂಟ್ ನ 5% ವ್ಯಯ ಮಾಡಲಾಗಿದೆ. ಹಾಗಾಗಿ 100ರಲ್ಲಿ 5 ಅಂದ್ರೆ 5% ಅಂತ ಹೇಳಿದ್ರೆ 100ರಲ್ಲಿ 5/100. ಹಾಗಿದ್ರೆ ಉಳಿದಂತಹ ಬ್ಯಾಲೆನ್ಸ್ ಏನಿದೆ 4x ಡಿವೈಡ್ ಬೈ 5, ಅದರಲ್ಲಿ ಎಷ್ಟು ಖರ್ಚನ್ನು ಮಾಡಲಾಗಿದೆ ಅಂತೇಳಿ ನಾವು ಮಾಡಬೇಕು. ಸೊ ನಾವು ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ 5×4 20x ಡಿವೈಡೆಡ್ ಬೈ 100 × 5 500. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಂಡಾಗ, ಸೊ ಇಲ್ಲಿ 25 21. ಸೊ ಇಲ್ಲಿ x/25 ಬರುತ್ತೆ, x/25 ಅಂತ ಬರುತ್ತೆ. ಸೊ x/25 ಇಷ್ಟು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಇಷ್ಟು ಖರ್ಚು ಮಾಡಿ x/25 ಎಷ್ಟು ಉಳಿತು. ಸೊ ಈಗ ನಮಗೆ ಉಳಿದಂತಹ ಬ್ಯಾಲೆನ್ಸ್ ಸೊ ನಮಗೆ ಈಗ ಫರ್ದರ್ ಬ್ಯಾಲೆನ್ಸ್ ಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ, ಸೊ
ಇಲ್ಲಿ ಪರ್ಚೇಸ್ ನ ಮೇಲೆ ಖರ್ಚು ಮಾಡಿ ಉಳಿದಂತಹ ಮೊತ್ತ 4x/5 ಇಷ್ಟು ಭಾಗ ಉಳಿದಿದೆ. ಸೊ ಅದರಲ್ಲಿ ಸಾರಿಗೆಯ ಮೇಲೆ 5% ಖರ್ಚು ಮಾಡಿ ಆದಂತದ್ದು x/25 ಇಷ್ಟು ಭಾಗ ಖರ್ಚು ಮಾಡಲಾಗಿದೆ. ಸೊ ಹಾಗಾಗಿ ನಮಗೆ ಬ್ಯಾಲೆನ್ಸ್ ಬೇಕಿದ್ರೆ ಸೊ ಇಲ್ಲಿ ಮೈನಸ್ ಮಾಡಬೇಕು. ಸೊ ಇಲ್ಲಿ ಏನಾಯ್ತು, 5 ಮತ್ತು 25ರ ಲಾಸಹ ಅಥವಾ LCM 25. ಸೊ ಇಲ್ಲಿ 5 5 ಸೊ 4 × 5 ಅಂತ ಹೇಳಿದ್ರೆ 20x ಮೈನಸ್ ಇಲ್ಲಿ x 25 1 ಸೊ ಹಾಗಾಗಿ x ಹಾಗಾಗಿ 19x/25 ಮತ್ತು ಇಷ್ಟು ಬಂತು. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ಉಳಿದಿದೆ ಅಂತ ಕೊಟ್ಟಿದ್ದಾರೆ, ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನ ನೋಡಿ, ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ, 1520 ಬ್ಯಾಲೆನ್ಸ್ ಉಳಿದಿದೆ. 1520 ಬ್ಯಾಲೆನ್ಸ್ ಉಳಿದಿದೆ. ಸೊ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಬ್ಯಾಲೆನ್ಸ್ 1520 ಉಳಿದಿದೆ ಇಷ್ಟೆಲ್ಲ ಖರ್ಚು ಮಾಡಿ. ಸೊ ಹಾಗಾಗಿ ಇಲ್ಲಿ ನಮಗೆ ಬಂದಂತದ್ದು 19x/25 ಅಂತ ಬಂದಿದೆ. 19x/25. ಸೊ ನಮಗೆ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿನೋಮಿನೇಟರ್ 1 ಇದೆ ಅನ್ಕೊಳ್ಳಿ. ಸೊ ಆಗ ಏನಾಗುತ್ತೆ ಅಂದ್ರೆ 19x = 1520 × 25 ಅಂತ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ನಮಗೆ x ಬೇಕಾಗಿರೋದ್ರಿಂದ ಏನ್ ಮಾಡಬೇಕು, 1520 ಗುಣಿಸೋ 25 ಮಾಡಿ ನಾವು ಇಲ್ಲಿ 19ರಿಂದ ಭಾಗಿಸಬೇಕು. ಸೊ ನಮಗೆ ಬೇಕಾಗಿರುವಂತದ್ದು x, ಇನಿಷಿಯಲ್ ಅಮೌಂಟ್ x ಬೇಕಾಗಿರುವಂತದ್ದು. ಸೊ ಇದು ನೋಡಿ 19 ಸಿಂಪ್ಲಿಫಿಕೇಶನ್ ಹಾಕಿ ನೋಡಿ, ಹೌದು ಆಗುತ್ತೆ. ಸೊ ಇಲ್ಲಿ 19 1 19 15 ಆಗುದಿಲ್ಲ, 152 ತಗೊಳ್ಬೇಕು. ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 19 8 ಹೌದು 19 8. ಸೊ ಇಲ್ಲಿ 0 ಉಳಿತು. ಸೊ ನಮಗೆ ಫೈನಲ್ ಆಗಿ ಉಳಿದಂತದ್ದು x = 80 × 25. 80 × 25 ಉಳಿತು. ಇದನ್ನ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ 25 × 8. ಸೊ 25 × 8 ಅಂತ ಹೇಳಿದ್ರೆ ನಮಗೆ 200 ಅಂತ ಗೊತ್ತಿದೆ. ಸೊ ಇಂಟು 10 ಮಾಡಿ 8 ಇರೋದ್ರಿಂದ ಸೊ ಹಾಗಾಗಿ ಎಷ್ಟು ಬಂತು, 2000. ಸೊ ಹಾಗಾಗಿ ಇನಿಷಿಯಲ್ ಅಮೌಂಟ್ ವಾಸ್ 2000. ಸೊ ಹಿಯರ್ 2000 rupees. ಹಾಗಾಗಿ ಇದಕ್ಕೆ ಇಲ್ಲಿ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಬಿ ಅಲ್ಲಿ, ಆಪ್ಷನ್ ಬಿ 2000 ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಅಮನ್, ಬಿಮನ್ ಅಂಡ್ ಚಿಮನ್ ಎಂಟರ್ ಇಂಟು ಎ ಪಾರ್ಟ್ನರ್ಶಿಪ್ ಬೈ ಇನ್ವೆಸ್ಟಿಂಗ್ ₹36,000, 44,000 and 28,000 respectively. Aman is the working partner and gets 1/4 of the profit for his service, and the remaining profit is divided amongst the three in the ratio of their investment. What is the amount of profit that Chiman gets if Aman gets a net profit of 5,400 rupees ಅಂತೇಳಿ ಕೇಳಿದ್ದಾರೆ. ನೋಡಿ, ಫಸ್ಟಿಗೆ ನೀವು ಏನ್ ಮಾಡಬೇಕು, ಇಲ್ಲಿ ಅವರ ಇನ್ವೆಸ್ಟ್ಮೆಂಟ್ ನ ಪ್ರಪೋರ್ಷನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಮನ್, ಬಿಮನ್ ಅಂಡ್ ಚಿಮನ್ ABC ಅಂತೇಳಿ ಇಲ್ಲಿ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೇನೆ, ABC. ಸೊ ಇಲ್ಲಿ ಅಮನ್ ನ ಇನ್ವೆಸ್ಟ್ಮೆಂಟ್ 36,000 ಅಂತೆ. ಸೊ ಇಲ್ಲಿ ಬಿಮನ್ ನ ಇನ್ವೆಸ್ಟ್ಮೆಂಟ್ 44,000 ಅಂತೆ. ಹಾಗೇನೆ ಇಲ್ಲಿ ಚಿಮನ್ ನ ಇನ್ವೆಸ್ಟ್ಮೆಂಟ್ 28,000 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದನ್ನ ಕಾಮನ್ ಯಾವ್ದ್ರಿಂದ ಡಿವೈಡ್ ಮಾಡ್ಕೊಂಡ್ಬೋದು ಅಂತ ಹೇಳಿದ್ರೆ ಇದನ್ನ ನಾವು 4ರ ಮಗ್ಗಿಂದ ಡಿವೈಡ್ ಮಾಡ್ಕೊಳ್ಬಹುದು. ಹಾಗಾಗಿ ಇಲ್ಲಿ 0 ಇದೆಲ್ಲ ಹೋಯ್ತು. ಸೊ ಹಾಗಾಗಿ ಉಳಿದಂತದ್ದು 9:11 ಇಲ್ಲಿ ಏನಾಗುತ್ತೆ 7. 9:11 7 ಇವರ ಸೊ ಇನ್ವೆಸ್ಟ್ಮೆಂಟ್ ಪ್ರಪೋರ್ಷನ್ ಎಷ್ಟು ಅಂತ ಹೇಳಿದ್ರೆ ABC ಯದ್ದು 9:11:7 ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಇಷ್ಟು ಪ್ರಪೋರ್ಷನ್ ಅಲ್ಲಿ ಇಷ್ಟು ಪಾಲು ಬಂಡವಾಳ ಇದೆ. ಸೊ ಅದರಲ್ಲಿ A ನ ಪಾಲು 9, B ನ ಪಾಲು 11, ಹಾಗೇನೆ C ನ ಪಾಲು 7. ಸೊ ಇಷ್ಟು ಪಾರ್ಟ್ನರ್ಶಿಪ್ ಇದೆ. ಸೊ ನಾವು ಇಲ್ಲಿ ಪ್ರಾಫಿಟ್ ಅನ್ನು ನಾವು x ಅಂತ ಕನ್ಸಿಡರ್ ಮಾಡೋಣ. ಲೆಟ್ ದ ಪ್ರಾಫಿಟ್ ಬಿ x ಅಂತ ಹೇಳಿ. ಸೊ ಪ್ರಾಫಿಟ್ ಅನ್ನು ನಾವು x ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಅವರು ಪ್ರಶ್ನೆಯಲ್ಲಿ ಹೇಳಿರುವ ಪ್ರಕಾರನೇ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಅಮನ್ ಎಷ್ಟು, ಅಮನ್ ಸೊ ಆತ ಒಟ್ಟು ಪ್ರಾಫಿಟ್ x ಅದರಲ್ಲಿ 1/4 ಅಷ್ಟು, ಅಂದ್ರೆ 1/4
4ನೇ 1 ಭಾಗದಷ್ಟು ಆತನ ಸೇವೆಗೆ ಆತ ಹೆಚ್ಚುವರಿಯಾಗಿ ಪಡಿತಾನೆ. ಸೊ ಇಲ್ಲಿ ನೋಡಿ 1/4 ಆಫ್ ದ ಪ್ರಾಫಿಟ್ ಫಾರ್ ಹಿಸ್ ಸರ್ವಿಸ್. ಸೊ ಹೆಚ್ಚುವರಿಯಾಗಿ ಆತನ ಪಾಲಿನ ಪ್ರಕಾರ ಸಿಗುವಂತಹ ಪ್ರಾಫಿಟ್ ಅಲ್ಲದೆ ಹೆಚ್ಚುವರಿಯಾಗಿ ಆತನ ಸೇವೆಗೆ ಬೇಕಾಗಿ ಸೊ 1/4 ಅಂದ್ರೆ 4ನೇ 1 ಭಾಗದಷ್ಟು ಆತ ಹೆಚ್ಚುವರಿ ಲಾಭವನ್ನ ಪಡಿತಾನೆ. ಸೊ ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಇದನ್ನ ಮೈನಸ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಸಿಗುತ್ತೆ ಅದರಲ್ಲಿ ಇಷ್ಟು ಅಥವಾ ಅಮನ್ನ ಪಾಲನ್ನ ನಾವು ಮೈನಸ್ ಮಾಡ್ಕೊಳ್ಬೇಕು, ಹೆಚ್ಚುವರಿಯಾಗಿ ಸಿಗುವಂತದ್ದು. ಸೊ ಏನಾಯ್ತು, ಮೈನಸ್ ಅನ್ನ ಮಾಡ್ಕೊಂಡ್ರೆ ಸೊ ಇಲ್ಲಿ ಡಿನೋಮಿನೇಟರ್ ಅಲ್ಲಿ 4 ಇದೆ. ಸೊ ಇಲ್ಲಿ ನೋಡಿ LCM ತೆಗೆಯುವಂತ LCM 4. ಸೊ ಇಲ್ಲಿ 4x ಆಗಿತ್ತು, 4 4 ಸೊ ಮೈನಸ್ x ಅಂತ ಹೇಳಿದ್ರೆ 3x/4. ಸೊ ಇಷ್ಟು ಅಮನ್ನ ಪ್ರಾಫಿಟ್. ಸೊ ನೆಕ್ಸ್ಟ್ ನೋಡಿ, ಸೊ ಇಷ್ಟು ಉಳಿದಂತ ಪ್ರಾಫಿಟ್. ಸೊ ಅಮನಿಗೆ ಇಷ್ಟು ಹೆಚ್ಚುವರಿಯಾಗಿ ಕೊಟ್ಟು ಆತನ ಪಾಲು ಬಂಡವಾಳದಲ್ಲಿ ಆತನಿಗೆ ಸೇರ್ಬೇಕಾದಂತಹ ಒಂದು ಪ್ರಾಫಿಟ್ ಅಲ್ಲದೆ ಹೆಚ್ಚುವರಿಯಾಗಿ 4ನೇ 1 ಭಾಗದಷ್ಟು ಪ್ರಾಫಿಟ್ ಅನ್ನ ಕೊಟ್ಟು ಸೊ ಈಗ ಉಳಿದಂತಹ ಅಮೌಂಟ್ ಎಷ್ಟು, 3x/4 ಇಷ್ಟು ಅಮೌಂಟ್ ಉಳಿದಿದೆ. ಸೊ ಈಗ ಉಳಿದಂತಹ ಅಮೌಂಟ್ ಏನಿದೆ 3x/4, ಈ ಅಮೌಂಟ್ ಅನ್ನ ಈ 3 ನಡುವೆ ಕೂಡ ಡಿವೈಡ್ ಅನ್ನ ಮಾಡ್ಕೊಳ್ಬೇಕು, ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅಮನ್, ಭೀಮನ್ ಅಂಡ್ ಚಿಮ್ಮನ್ ಈ 3 ನಡುವೆ ಕೂಡ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. ಸೊ ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ಸೊ ಒಟ್ಟು 3 ಜನರ ಪ್ರಾಫಿಟ್ ಅನ್ನು ನಾವು ಫಸ್ಟ್ ಗೆ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಪ್ರಾಫಿಟ್ ಆಫ್ ಆಲ್ ತ್ರೀ ಪೀಪಲ್. ಸೊ ಏನಾಯ್ತು, ಇಲ್ಲಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಎಷ್ಟು. ಸೊ ಟೋಟಲ್ ಇಲ್ಲಿ ಅಮ್ಮನ್ಗೆ ಎಷ್ಟು ಪ್ರಾಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಎಷ್ಟು ಪ್ರಾಫಿಟ್, 5400. ಸೊ ಇಲ್ಲಿ ನೋಡಿ ಇಷ್ಟು ಪ್ರಾಫಿಟ್ ಅನ್ನ ಅವರೇ ಪ್ರಶ್ನೆಯಲ್ಲೇ ಕೊಟ್ಟಿರೋದ್ರಿಂದ ಸೊ ಏನಾಗುತ್ತೆ, ಸೊ ಇಲ್ಲಿ ನೋಡಿ 5400 ಇಂಟು 1/4. ಸೊ ಹೆಚ್ಚುವರಿಯಾಗಿ ಪಡೆಯುವಂಥದ್ದು 1/4 ಇಂಟು ಎಕ್ಸ್ ಪ್ಲಸ್, ಸೊ ಇಲ್ಲಿ ನೆಕ್ಸ್ಟ್ 3/4 ಇಂಟು ಎಕ್ಸ್, ಸೊ ಉಳಿದಂತ ಪಾಲು. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ 5400 ಈಕ್ವಲ್ ಟು, ಸೊ ಇಲ್ಲಿ x/4 ಪ್ಲಸ್ ಇಲ್ಲಿ 3 4 12 ಅಂಡ್ ಮೇಲೆ 3x ಡಿವೈಡ್ ಬೈ 12. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಅನ್ನ ಮಾಡಿ 4 ಮತ್ತು 12 ಲಾಸ 12, LCM 12. ಸೊ ಹಾಗಾಗಿ ಇಲ್ಲಿ 3x ಪ್ಲಸ್ 3x, ಸೊ ಇಲ್ಲಿ 12 ಇರೋದ್ರಿಂದ 3x. ಸೊ ಹಾಗಾಗಿ ಏನಾಯ್ತು, 6x/12 ಅಂತಾಯ್ತು. ಸೊ 6x/12 is equal to 5400. ನೆಕ್ಸ್ಟ್ ನೋಡಿ ಇಷ್ಟು ಬಂತ. ಸೊ ಈಗ ನಮಗೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ. 6x is equal to 5400 ಇಂಟು 12. ಸೊ ನಮಗೆ ಬೇಕಾಗಿರುವಂತದ್ದು x is equal to 5400 ಇಂಟು 12 ಡಿವೈಡ್ ಬೈ 6. ಸೊ ಇಲ್ಲಿ ಆದಷ್ಟು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. 5400 ಇಂಟು 12 ಮಾಡಿದ್ರೆ ಸೊ ಇಲ್ಲಿ ಇದನ್ನ ಆದಷ್ಟು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಂಡು 6 1 6 2 5400 ಇಂಟು 2 ಅನ್ನ ಮಾಡಿದ್ರೆ ಸೊ ಇಲ್ಲಿ 0 0 2 4 8 2 5 10,800. x is equal to 10,800, 10,800 ಬಂತು. ಸೊ ನಮಗೆ ಇಲ್ಲಿ ಬೇಕಾಗಿರುವಂತದ್ದು, ಸೊ ಹಾಗಾಗಿ ನೆಟ್ ಪ್ರಾಫಿಟ್, ಸೊ ಇಲ್ಲಿ 3 ಪ್ರಾಫಿಟ್ ಒಟ್ಟಾಗಿರುವಂತದ್ದು 10,800 ರೂಪಾಯಿ. ಸೊ ಅದರಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು ಚಿಮನ್ಸ್ ಪ್ರಾಫಿಟ್. ಚಿಮನ್ಸ್ ಅಂದ್ರೆ ಇಲ್ಲಿ ನಾವು ಸಿ ಅಂತ ಕನ್ಸಿಡರ್ ಮಾಡಿದ್ದೇವೆ ನೋಡಿ. ಸೊ ಸಿ ಅಂತೇಳಿ ಸಿನ ಪ್ರಾಫಿಟ್, ಚಿಮನ್ಸ್ ನ ಪ್ರಾಫಿಟ್. ಸೊ ಆತನ ಪಾಲು ಎಷ್ಟಿದೆ, ಸೊ ಆತನ ಚಿಮನ್ಸ್ ನ ಪಾಲನ್ನ ನೋಡಿ. ಸೊ ಆ ಒಂದು ಬಿಸಿನೆಸ್ ಅಲ್ಲಿ ಚಿಮನ್ಸ್ ಅಂದ್ರೆ ಇಲ್ಲಿ ಸಿಯ ಪಾಲು 7. ಸೊ 7 ಭಾಗದಷ್ಟು ಆತನ ಪಾಲಿದೆ. ಆ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ 7 ಭಾಗದಷ್ಟು ಸಿನ ಪಾಲು ಇದೆ ಅಥವಾ ಚಿಮನ್ನ ಪಾಲು ಇದೆ. ಹಾಗಾಗಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸೊ ಅವರ
ಇನ್ವೆಸ್ಟ್ಮೆಂಟ್ ನ ಅನುಪಾತ ನಮಗೆ ಗೊತ್ತಿದೆ ಎಷ್ಟು ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ಕೊಳ್ಳಿ 9:11:7 9:11:7. ಸೊ ಹಾಗಾಗಿ ಇಲ್ಲಿ ಸಿನ ಪಾಲು ಚಿಮ್ಮನ್ಸ್ ನ ಪಾಲು 7 ಭಾಗದಷ್ಟು ಇದೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ 27 ಟೋಟಲ್ ನೋಡಿ 27 ಯಾವ ತರ ಬಂತೆ ಅಂತ ಹೇಳಿದ್ರೆ ಇಲ್ಲಿ 9 ಟೋಟಲ್ ಮಾಡಬೇಕು. ಸೊ ಒಟ್ಟು ಇನ್ವೆಸ್ಟ್ಮೆಂಟ್ ನ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ ಹಾಗೆ ಎಷ್ಟು ಬರುತ್ತೆ 9 1 10 11 17 2 27 ಬರುತ್ತೆ. ಸೊ ಹಾಗಾಗಿ ಸೊ ಒಟ್ಟು ಇನ್ವೆಸ್ಟ್ಮೆಂಟ್ ಮೂವರದ್ದು ಸೇರಿ 27, ಅದರಲ್ಲಿ ಸಿನ ಪಾಲು 7. ಸೊ ಹಾಗಾಗಿ ಇಲ್ಲಿ ಉಳಿದಿರುವಂತಹ ಒಂದು 3/4 ಏನಿದೆ, ಸೊ ಇಲ್ಲಿ ಉಳಿದಿರುವಂತಹ 3/4x. ಸೊ ಅದರಲ್ಲಿ ನಾವು ಡಿವೈಡ್ ಅನ್ನ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಕೂಡ. ಸೊ ಹಾಗಾಗಿ ನಾವು 3/4 ಇಂದ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೋಬೇಕು. 3/4 ಇಂಟು ಒಟ್ಟು ಲಾಭ ಎಷ್ಟು? ಒಟ್ಟು ಲಾಭ 10,800. ಸೊ ನೀವು ಇದರಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಇಲ್ಲಿ 4 1 4 2 8 ಸಾರಿ, ಸೊ 4 2 8, ಸೊ 2 ಉಳಿತು 24 7 28 2700 ಉಳಿತು. ಸೊ ಈಗ ನಮಗೆ ಉಳಿದಿರುವಂತದ್ದು 7/27 ಇಂಟು 3 ಇಂಟು 2700. ಸೊ ಇಲ್ಲಿ 27ಕ್ಕೆ ಇಲ್ಲಿ 27 ಇರೋದ್ರಿಂದ ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ 100 ಆಗುತ್ತೆ. ಸೊ ನಮಗೆ ಉಳಿದಿರುವಂತದ್ದು 7 ಗುಣಿಸು 3 ಗುಣಿಸು 100. ಸೊ ಏನಾಯ್ತು 7 3 21 ಗುಣಿಸು 100 ಅಂತ ಹೇಳಿದ್ರೆ 21 ಗುಣಿಸು 100 ಅಂತ ಹೇಳಿದ್ರೆ ಮಾಡಿ. ಸೊ ಎಷ್ಟು 2100 ಬಂತು. ಹಾಗಾಗಿ ಇಲ್ಲಿ ಚಿಮ್ಮನ್ಸ್ ನ ಪಾಲು ಎಷ್ಟು ಅಂತ ಹೇಳಿದ್ರೆ 2100 ರೂಪಾಯಿ. ಇಲ್ಲಿ ಆಪ್ಷನ್ ಇದೆ, ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. 2 men and 3 boys can complete a piece of work in 10 days, while 3 men and 2 boys can complete the same work in 8 days. In how many days can 2 men and 1 boy complete the work? ಸೊ ಇಲ್ಲಿ ಕೆಲಸ ಮತ್ತು ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇದೇ ತರದ ಪ್ರಶ್ನೆ ಹಲವಾರು ಬಾರಿ ಕೆಸೆಟ್ ಪರೀಕ್ಷೆಯಲ್ಲಿ ಬಂತು. ನಾನು ಕೂಡ ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನ್ ಸೀರೀಸ್ ಅನ್ನ ಮಾಡುವಾಗ ತುಂಬಾ ಸಲ ಇದನ್ನ ಹೇಳಿದ್ದೇನೆ, ಇಂತಹ ಟೈಪ್ ಕ್ವಶನ್ಸ್ ಗಳು ಬರುತ್ತವೆ ಅಂತೇಳಿ. ಸೊ ಅದೇ ಟೈಪ್ ಅಲ್ಲಿ ಕ್ವಶನ್ಸ್ ಬಂದಿದೆ. ಸೊ ಇದನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋಬಹುದು. ಸೊ ಇಲ್ಲಿ ಮಾಡ್ಬೇಕಾಗಿರುವಂತದ್ದು ಇಷ್ಟೇ. ಸೊ ಇದರಲ್ಲಿ ಫಸ್ಟ್ ಗೆ ನಾವು ಈಕ್ವೇಶನ್ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಇಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಹೋಗಿ, ತುಂಬಾನೇ ಸಿಂಪಲ್ ಇದೆ. ಇಲ್ಲಿ 2 men, ಸೊ ನಾವು ಮೆನ್ ಅನ್ನ ಎಂ ಅಂತ ಕನ್ಸಿಡರ್ ಮಾಡೋಣ. ಹಾಗೇನೆ ಬಾಯ್ ಅನ್ನ ಬಿ ಅಂತೇಳಿ ಕನ್ಸಿಡರ್ ಮಾಡೋಣ. ಎಂ ಸ್ಟ್ಯಾಂಡ್ಸ್ ಫಾರ್ ಮೆನ್ ಅಂಡ್ ಬಿ ಸ್ಟ್ಯಾಂಡ್ಸ್ ಫಾರ್ ಬಾಯ್ಸ್. ಸೊ ಹಾಗಾಗಿ ಇಲ್ಲಿ ಅವ್ರು ಕೊಟ್ಟಿರುವಂತಹ ಪ್ರಕಾರ ನಾವಿಲ್ಲಿ ಈಕ್ವೇಶನ್ ಅನ್ನ ಬರಿತಾ ಹೋಗೋಣ. ಸೊ ಇಲ್ಲಿ 2 men ಅಂದ್ರೆ 2m and 3 boys ಅಂದ್ರೆ 3b ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 10 days. 10 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಸೊ ಹಾಗೇನೆ ಇಲ್ಲಿ ಇನ್ನೊಂದು ಕಂಡೀಷನ್ ಅನ್ನ ಸಪರೇಟ್ ಆದಂತಹ ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದೇ ತರ ಇಲ್ಲಿ 3 men ಅಂದ್ರೆ 3 men and 2 boys 2b ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ ಎಷ್ಟು 8 days ಅಲ್ಲಿ 8 ದಿವಸದಲ್ಲಿ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರಂತೆ. ಸೊ ಹಾಗೇನೆ ಈಗ ನೋಡಿ 2 men and 3 boys ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 10 days. ಒಂದು ವೇಳೆ ಎರಡು ಗಂಡಸರು ಮತ್ತು 3 ಜನ ಹುಡುಗರು ಸೇರಿ 10 ದಿವಸದಲ್ಲಿ ಒಂದು ಫುಲ್ ಕಂಪ್ಲೀಟ್ ಕೆಲಸವನ್ನ ಪೂರ್ಣಗೊಳಿಸ್ತಾರೆ. 10 ದಿವಸದಲ್ಲಿ ಒಂದು ಪೂರ್ತಿ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರೆ. ಹಾಗಿದ್ರೆ ಅವರು ಒಂದು ದಿವಸದಲ್ಲಿ ಮಾಡಬಹುದಾದಂತಹ ಕೆಲಸ ಎಷ್ಟು? ಒಂದು ದಿವಸದಲ್ಲಿ ಮಾಡಬಹುದಂತಹ ಕೆಲಸ 1/10 ಆಗುತ್ತೆ. ಒಂದು ದಿವಸದಲ್ಲಿ ಮಾಡಬಹುದಂತ ಕೆಲಸ 10 ಆಗುತ್ತೆ. ಸೊ ನೋಡಿ ಇಲ್ಲಿ ಇದು 1/10 ಯಾವ ತರ ಬಂತ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಸೊ ಇಲ್ಲಿ ಇದನ್ನ 4 ಭಾಗ ಮಾಡಿದ್ದೇನೆ. ಸೊ ಇಲ್ಲಿ ನೋಡಿ, ಈಗ ಈ 4 ಭಾಗದಲ್ಲಿ 4 ಒಂದು ಫುಲ್ ಕಂಪ್ಲೀಟ್ ಆಗ್ಬೇಕು. ಇದೊಂದು ಕೆಲಸ ಅಂದ್ಕೊಳ್ಳಿ. ಸೊ ಇಲ್ಲಿ 4 ಕಂಪ್ಲೀಟ್ ಆಗ್ಬೇಕಾದ್ರೆ, ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗ್ಬೇಕಿದ್ರೆ ಅಂದ್ರೆ ಇಲ್ಲಿ 4 ಕೂಡ 4 ಏನು ಬಾಕ್ಸ್ ಗಳನ್ನು ಕೂಡ ಶೇಡ್ ಮಾಡಿದ್ರೆ ಒಂದು ಪೂರ್ತಿ ಕೆಲಸ ಕಂಪ್ಲೀಟ್ ಆಯ್ತು. 4 ದಿವಸದಲ್ಲಿ ಪೂರ್ತಿ ಕೆಲಸ ಕಂಪ್ಲೀಟ್ ಆಯ್ತು. ಸೊ ಹಾಗೇನೆ ಇಲ್ಲಿ ಅವರು ಒಂದು ದಿವಸದಲ್ಲಿ ಮಾಡಬಹುದಾದಂತ ಕೆಲಸ. ಸೊ ಇಲ್ಲಿ 4ರಲ್ಲಿ ಅವರು ಒಂದು ದಿವಸದಲ್ಲಿ ಮಾಡಬಹುದಂತ ಕೆಲಸ ಎಷ್ಟು? ಈ 4
ಈ 4 ದಿವಸದಲ್ಲಿ ಆ ಒಂದು ಪೂರ್ತಿ ಕೆಲಸ ಕಂಪ್ಲೀಟ್ ಆಗ್ತದೆ. ಸೊ ಅವರು ಒಂದು ದಿವಸದಲ್ಲಿ ಮಾಡಬಹುದಂತ ಕೆಲಸ ಎಷ್ಟು, ಇಲ್ಲಿ ಒಂದು ಭಾಗದಲ್ಲಿ ಮಾತ್ರ ನಾನು ಇಲ್ಲಿ ಶೇಡ್ ಮಾಡಿದ್ದೇನೆ. ಸೊ ಇಲ್ಲಿ 4 ಅಂದ್ರೆ ಟೋಟಲ್ 4 ಬಾಕ್ಸ್ ಇತ್ತು ಇಲ್ಲಿ. ಸೊ ಅದರಲ್ಲಿ ನಾನು ಶೇಡ್ ಮಾಡಿರುವಂತದ್ದು ಒಂದು ಭಾಗ, ಅಂದ್ರೆ ಅವರು ಒಂದು ದಿವಸದಲ್ಲಿ ಮಾಡಬಹುದಂತ ಕೆಲಸ ಎಷ್ಟಾಯ್ತು, 4ರಲ್ಲಿ 1 ಭಾಗ. ಸೊ ಅದೇ ತರ ಇಲ್ಲಿ ಕೂಡ, ಸೊ ಇಲ್ಲಿ ಏನಾಯ್ತು, 10ನೇ 1 ಭಾಗದಷ್ಟು ಕೆಲಸವನ್ನ ಮಾಡ್ತಾರೆ. ಸೊ ಹಾಗೇನೆ ಇಲ್ಲಿ ಇವರು ಕೂಡ 3 men and 2 boys, ಇವರು 8 ದಿವಸದಲ್ಲಿ ಒಂದು ಪೂರ್ತಿ ಕೆಲಸವನ್ನ ಮಾಡ್ತಾರೆ. ಅವರು ಒಂದು ದಿವಸದಲ್ಲಿ ಮಾಡಬಹುದಾದಂತ ಕೆಲಸ ಎಷ್ಟಾಯ್ತು ಅಂತ ಹೇಳಿದ್ರೆ 1/8 ಆಯ್ತು, 1/8 ಆಯ್ತು. ಸೊ ಇದನ್ನ ನಾವು ಈಕ್ವೇಶನ್ ರೂಪದಲ್ಲಿ ಬರಿಬೇಕು. ಸೊ ಅದನ್ನ ಈಕ್ವೇಶನ್ ರೂಪದಲ್ಲಿ ಬರಿತಾ ಆ ಒಂದು ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ ಇಲ್ಲಿ ನಾನು ಸಿಂಪಲ್ ಆಗಿ ಮಾಡ್ತಾ ಹೋಗ್ತೇನೆ. ಇಲ್ಲಿ ಹೇಳಿದ ಹಾಗೇನೆ ಇಲ್ಲಿ ನೋಡಿ 2 men plus 3 boys can complete a piece of work in 10 days. Their 1 day work. ಸೊ ಅವರ ಒಂದು ದಿವಸದ ಕೆಲಸ ಎಷ್ಟಾಯ್ತು, 10. ಸೊ ಇದನ್ನ ಈಕ್ವೇಶನ್ 1/10. ಸೊ ಇದನ್ನ ಈಕ್ವೇಶನ್ 1 ಅಂತ ಕೊಡಿ, ಈಕ್ವೇಶನ್ 1 ಅಂತ ಕೊಡಿ. ಸೊ ಅದೇ ತರ ಇಲ್ಲಿ ಇನ್ನೊಂದು ಕಂಡೀಷನ್, 3 men and 2 boys can complete a piece of work in 8 days. So the work made in 1 day is 1/8. ಸೊ ಒಂದು ದಿವಸದಲ್ಲಿ ಮಾಡಬಹುದಂತ ಕೆಲಸ 1/8. ಸೊ ಇದನ್ನ ನಾವು ಈಕ್ವೇಶನ್ 2 ಅಂತೇಳಿ ಕೊಡೋಣ. ಸೊ ಈಗ ನೋಡಿ ಈ ಈಕ್ವೇಶನ್ ಅನ್ನ ಗಮನಿಸಿ. ಸೊ ಇಲ್ಲಿ ನಾವು ಯಾವ್ದಾದ್ರು ಒಂದು ಟರ್ಮ್ ಅನ್ನ ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮೆಥಡ್ ಮುಖಾಂತರ ಈ ಒಂದು ಈಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ನಾವ್ ಇಲ್ಲಿ ಈಕ್ವೇಶನ್ 1ಗೆ 2ರಿಂದ ಮಲ್ಟಿಪ್ಲೈ ಮಾಡಿ. ನೋಡಿ ಇಲ್ಲಿ ನಾವು ಇಲ್ಲಿ ಬಿ ಟರ್ಮ್ ಅನ್ನ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು. ಸೊ ಫಸ್ಟ್ ಗೆ ಇದನ್ನ ಕ್ಯಾನ್ಸಲ್ ಮಾಡಿ, ನೆಕ್ಸ್ಟ್ ಎಂ ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಬಿ ನ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲಿ ನೋಡಿ ಇಲ್ಲಿ ಈಕ್ವೇಶನ್ 1ಗೆ 2 ನಿಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ 6b ಬರುತ್ತೆ. ಸೊ ಹಾಗೇನೆ ಇಲ್ಲಿ ಈ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಬೇಕಾದ್ರೆ ನಾವು ಈ ಒಂದು ಈಕ್ವೇಶನ್ ಗೆ 3 ಇಂದ ಮಲ್ಟಿಪ್ಲೈ ಮಾಡಿ 2 ಗುಣಿಸು 3 ಅಂತ ಹೇಳಿದ್ರೆ 6b ಬರುತ್ತೆ ಇಲ್ಲಿ ಕೂಡ. ಸೊ ಹಾಗಾಗಿ ಇಲ್ಲಿ ಮಾಡ್ತಾ ಹೋಗಿ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೊ ಫಸ್ಟ್ ಈಕ್ವೇಶನ್ ಗೆ ಮಲ್ಟಿಪ್ಲೈ ಅನ್ನ ಮಾಡಿದಾಗ ಏನಾಯ್ತು, ಇಲ್ಲಿ 4m ಪ್ಲಸ್ 6b ಈಸ್ ಈಕ್ವಲ್ ಟು 2/10 ಆಯ್ತು, 2/10 ಆಯ್ತು. ಸೊ ಅದೇ ತರ ಇದನ್ನ ಈಕ್ವೇಶನ್ 3 ಅಂತ ಕೊಡಿ. ಈಕ್ವೇಶನ್ 2ಗೆ 3 ಇಂದ ಮಲ್ಟಿಪ್ಲೈ ಅನ್ನ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿ 9m ಪ್ಲಸ್ 6b ಈಸ್ ಈಕ್ವಲ್ ಟು ಇಲ್ಲಿ 8/3 ಇಂದ ಮಲ್ಟಿಪ್ಲೈ ಮಾಡಿದ್ವಲ್ವಾ, 3/8 ಆಯ್ತು, 3/8 ಆಯ್ತು. ಸೊ ಇದನ್ನ ಈಕ್ವೇಶನ್ 4 ಅಂತ ಕೊಡಿ. ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಕ್ವೇಶನ್ 4 ಇಂದ ಈಕ್ವೇಶನ್ 1 ಅನ್ನ ಮಲ್ಟಿಪ್ಲಿಕೇಶನ್ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕು. ಸೊ ಕಳಿಬೇಕು. ಸೊ ಕಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ 4m ಇಲ್ಲಿ ಈಕ್ವೇಶನ್ 4 ಇಂದ ಈಕ್ವೇಶನ್ 3 ಅನ್ನ ಮೈನಸ್ ಮಾಡ್ಕೋಬೇಕು. ಒಂದ್ಸಲ ಬರ್ಕೊಳ್ಬೇಕಿದ್ರೆ ಮೈನಸ್ 4m ಪ್ಲಸ್ 6b ಈಸ್ ಈಕ್ವಲ್ ಟು 2/10. ಸೊ ಇಲ್ಲಿ ಮೈನಸ್ 9m ಮೈನಸ್ ಅಂತ ಹೇಳಿದ್ರೆ 9m 4m ಮೈನಸ್ ಮಾಡಿದ್ರೆ 5m ಬಂತು. ಈಸ್ ಈಕ್ವಲ್ ಇದು ಕ್ಯಾನ್ಸಲ್, ಇದು ಮೈನಸ್ ಆಗುತ್ತೆ, ಕ್ಯಾನ್ಸಲ್ ಆಯ್ತು. ಇದನ್ನ ಬರಿಬೇಕಾದಂತ ಅವಶ್ಯಕತೆ ಇಲ್ಲ, ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಉಳಿದಂತದ್ದು ಇಲ್ಲಿ 3/8 ಮೈನಸ್ 2/10 ಉಳಿತು, ಇಷ್ಟು ಉಳಿತು. 5m ಈಕ್ವಲ್ ಟು 3/8 ಮೈನಸ್ 2/10. ಸೊ ಇಲ್ಲಿ LCM ಅನ್ನು ತಗೊಳ್ಳಿ. 8 ಮತ್ತು 10ರ LCM ಎಷ್ಟು ಬರುತ್ತೆ, 8 ಮತ್ತು 10ರ LCM ಇದು 40. 8 ಮತ್ತು 10ರ ಲಾಸಹ 40. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ 8 5 3 15 3 5 15 ಮೈನಸ್, ಸೊ ಇಲ್ಲಿ 4ರಿಂದ ಗುಣಿಸು 2 4 8. ಸೊ ಹಾಗಾಗಿ ಉಳಿದಂತದ್ದು ನಮಗೆ 7/40. ಸೊ 5m is equal to 7/40. ಸೊ ನಮಗೆ ಬೇಕಾಗಿರುವಂತದ್ದು m. ಸೊ ನಾವು m ಅನ್ನ ಫೈಂಡ್ ಔಟ್ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು, ಸೊ ಅದನ್ನ ಮಾಡಿ ನೀವು. ಸೊ ನಾನು ಡೈರೆಕ್ಟ್ ಆಗಿ ಬರೆದಿದ್ದೆ, ಇದನ್ನ ರಿಅರೇಂಜ್ಮೆಂಟ್ ಮಾಡಬಾರ್ದು ಅಷ್ಟೇ. ಸೊ ಮಾಡಿದಾಗ m ನ ಬೆಲೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 7/20 ಬರುತ್ತೆ. 7/200. ಸೊ ಇಲ್ಲಿ 5 ಇಂಟು ಇಲ್ಲಿ 40 ಇಂಟು 5 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೆಳಗಡೆ ಡಿನೋಮಿನೇಟರ್ ಅಲ್ಲಿ 200 ಬರುತ್ತೆ, ಮೇಲ್ಗಡೆ 7. ಸೊ ಹಾಗಾಗಿ m ನ ಬೆಲೆ ನಮಗೆ ಸಿಕ್ಕಿದ್ದು, m ನ ಬೆಲೆ 7/200. ಸೊ ಇದು m ನ ಬೆಲೆ. ಸೊ ಇದು
ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟೆಪ್ಗೆ ಬೇಕಾಗಿರುತ್ತೆ. ಸೊ ನೋಡಿ, ಸೊ ನೆಕ್ಸ್ಟ್ ಇಲ್ಲಿ ಎಂ ನ ವ್ಯಾಲ್ಯೂ ಏನು ಸಿಕ್ಕಿತ್ತು. ಸೊ ಅದನ್ನ ನಾವು ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ನಾವು ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಈಕ್ವೇಶನ್ 1 2m ಪ್ಲಸ್ 3b ಇಸ್ ಈಕ್ವಲ್ ಟು 1/10 ಅಂತ ಇದೆ ಈಕ್ವೇಶನ್ 1. ಸೊ ಇಲ್ಲಿ ಎಂ ನ ಬೆಲೆ ನಾವು ನಿಮಗೆ ಸಿಕ್ಕಿರೋದ್ರಿಂದ ಎಂ ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಎಂ ನ ಬೆಲೆ 7/200 ಪ್ಲಸ್ 3b ಇಸ್ ಈಕ್ವಲ್ ಟು 1/10. ಸೊ 1/10. ಸೊ ಇಲ್ಲಿ ಏನಾಯ್ತು, ಇಲ್ಲಿ 2 1 2 100. ಸೊ ಹಾಗಾಗಿ ಇಲ್ಲಿ ಉಳಿದಂಥದ್ದು 7/100 ಪ್ಲಸ್ 3b ಇಸ್ ಈಕ್ವಲ್ ಟು 1/10. ಸೊ ನಮಗೆ ಬೇಕಾಗಿರುವಂತದ್ದು 3b. ಸೊ 3b ಬೇಕಿದ್ರೆ 1/10 ಮೈನಸ್ 7/100 ಮಾಡ್ಕೊಳ್ಳೋಣ. ಸೊ ಈಗ ನಾವು ಎಲ್ ಸಿ ಎಂ ಅನ್ನು ತೆಗಿಬೇಕು. ಸೊ ಎಲ್ ಸಿ ಎಂ 10 ಮತ್ತು 100 ಎಲ್ ಸಿ ಎಂ ಎಷ್ಟು ಬರುತ್ತೆ, 100. ಸೊ ಇಲ್ಲಿ 10 10 100, ಹಾಗೆ 10ರಿಂದ ಗುಣಿಸಬೇಕು. 10 ಇಲ್ಲಿ 7. ಸೊ 10 ಮೈನಸ್ 7 ಅಂತ 3/100. ಸೊ ಎಷ್ಟು ಬಂತು, 3/100. ಸೊ ಇದು 3b ಯ ಬೆಲೆ 3/100. ನಮಗೆ ಬೇಕಾಗಿರುವಂತದ್ದು b. ಸೊ ಹಾಗಾಗಿ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕು. ಡಿನೋಮಿನೇಟರ್ ಗೆ 3 ಇಂದ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕು. ಸೊ ಏನಾಯ್ತು, ಸೊ 3/300 ಆಯ್ತು. 3/300 ಆಯ್ತು. ಫರ್ದರ್ ಸಿಂಪ್ಲಿಫಿಕೇಶನ್ ಅನ್ನು ಮಾಡ್ಕೋಬಹುದು 1/100. ಸೊ ಇಲ್ಲಿ 100, ಹಾಗಾಗಿ 1/100. ಸೊ ನಮಗೀಗ ಎರಡು ವ್ಯಾಲ್ಯೂ ಕೂಡ ಸಿಕ್ಕಿತು. ಯಾವುದೆಲ್ಲ, m is equal to 7/200 and b is equal to 1/100. ಸೊ ಇದು ಎರಡು ವ್ಯಾಲ್ಯೂ ಕೂಡ ಸಿಕ್ಕಿತ್ತಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಅವರು ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಇನ್ ಹೌ ಮೆನಿ ಡೇಸ್ ಕ್ಯಾನ್ 2 men and 1 boy, 2 men and 1 boy ಅಂದ್ರೆ 2 men plus 1 boy. ಸೊ ಇವರು ಎಷ್ಟು ದಿವಸದಲ್ಲಿ ಆ ಒಂದು ವರ್ಕ್ ಅನ್ನ ಕಂಪ್ಲೀಟ್ ಮಾಡಬಹುದು ಅಂತ ಹೇಳಿ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಂ ಮತ್ತೆ ಎನ್ ಬಿ ನ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಅವರು ಕೊಟ್ಟಿರುವಂತಹ ಕಂಡೀಷನ್ಗೆ 2 men and 1 boy ಅಂತೇಳಿ ಅವರು ಕೊಟ್ಟಿರುವಂತದ್ದು. ಹಾಗಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಇಂಟು ಎಂ ನ ಬದಲಿಗೆ ಎಂ ನ ಬೆಲೆಯನ್ನ ಹಾಕಿ 2 ಇಂಟು 7/200 ಪ್ಲಸ್ ಬಿ ನ ಬೆಲೆ 1b ಅಂತ ಹೇಳಿದ್ರೆ 1/100. ಸೊ ಎಷ್ಟು ದಿವಸದಲ್ಲಿ ಮಾಡ್ತಾರೆ ಅಂತೇಳಿ. ಸೊ ಏನಾಯ್ತು ನೋಡಿ, ಇಲ್ಲಿ 2 1 100 ಕೆಳಗಡೆ 7/100 ಪ್ಲಸ್ 1/100, 7/100 ಡಿವೈಡ್ ಬೈ 1/100. ಸೊ ಇಲ್ಲಿ ಇದನ್ನ ಕೂಡ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 100 LCM. ಸೊ ಇಲ್ಲಿ 8 ಆಯ್ತು. 8 ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಫರ್ದರ್ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಂಡಾಗ 50 4. ಸೊ ಇನ್ನು ಕೂಡ ಸಿಂಪ್ಲಿಫಿಕೇಶನ್ ಅನ್ನು ಮಾಡ್ಕೋಬಹುದು. ಇಲ್ಲಿ 2 25. ಸೊ ಉಳಿದಂತದ್ದು 2/25. ಇದೇನು ಅವರು ಒಂದು ದಿವಸದಲ್ಲಿ ಮಾಡಬಹುದಾದಂತ ಕೆಲಸ. ಸೊ ನಾವು ಇಲ್ಲೆಲ್ಲ ಕೂಡ ನಾವು ಒಂದು ದಿವಸದಲ್ಲಿ ಮಾಡಬಹುದಾದಂತ ಕೆಲಸವನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಿರುವಂತದ್ದು. ಸೊ ಈಚ್ ಮೆನ್ ಅಂಡ್ ಈಚ್ ಬಾಯ್ ಅವರು ಒಂದು ದಿವಸದಲ್ಲಿ ಮಾಡಬಹುದಾದ ಕೆಲಸವನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಿರುವಂತದ್ದು. ಸೊ ಇಲ್ಲಿ ನಮಗೆ ಈಗ ಸಿಕ್ಕಿರುವಂತದ್ದು ಕೂಡ ಹಾಗೆ, 2 ಗಂಡಸರು ಹಾಗೇನೆ 1 ಹುಡುಗ ಸೇರಿ ಒಂದು ದಿವಸದಲ್ಲಿ ಮಾಡಬಹುದಾದಂತ ಕೆಲಸ ನಮಗೆ ಸಿಕ್ಕಿದೆ. ಸೊ ಇದರಲ್ಲಿ 2 boys, 2 men and 1 boy ಅವರು ಸೇರಿ ಒಂದು ದಿವಸದಲ್ಲಿ ಮಾಡಬಹುದಾದಂತ ಕೆಲಸ 2/25. ಅವರು ಆ ಒಂದು ಪೂರ್ತಿ ಕೆಲಸವನ್ನ ಮಾಡ್ಲಿಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಬೇಕಿದ್ರೆ ಏನ್ ಮಾಡ್ಬೇಕು, ಸೊ ಈ ಒಂದು ಟರ್ಮ್ ಏನಿದೆ ಅದನ್ನ ನಾವು ಇನ್ವರ್ಸ್ ಮಾಡ್ಬೇಕು, ಅಂದ್ರೆ ಉಲ್ಟಾ ಮಾಡ್ಬೇಕು. ಸೊ ಇಲ್ಲಿ 25/2 ಇದ್ದಿರುವಂತದ್ದು ಏನಾಗುತ್ತೆ ಅಂತ ಹೇಳಿದ್ರೆ 25/2 ಇರುವಂತದ್ದು, ಸೊ 2/25 ಇರುವಂತದ್ದು 25/2 ಆಗ್ತದೆ. ಸೊ ಹಾಗಾಗಿ ಇನ್ವರ್ಸ್ ಮಾಡಿದಾಗ, ರೆಸಿಪ್ರೋಕಲ್ ತೆಗೆದಾಗ 25/2 ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ, 12.5 ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ 12.5. ಸೊ ಆ ಒಂದು ಪೂರ್ತಿ ಕೆಲಸವನ್ನ 2 ಗಂಡಸರು ಮತ್ತು 1 ಹುಡುಗ ಸೇರಿ 12 ದಿನಗಳಲ್ಲಿ ಮುಗಿಸಬಲ್ಲರು. ಸೊ ಹಾಗಾಗಿ ಇಲ್ಲಿ ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಎ ಹೇರ್ ಟೇಕ್ಸ್ 9 leaps in the same time as a dog takes 4, but the dog's leap is 2
1/3 meter long, while the hairs is only 1 meter. How many leaps will the dog have to take before catching the hare if the hare had a head start of 16 meter ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ನಡ ವರ್ಷನ್ ಅನ್ನ ನೋಡ್ಕೊಳ್ಳಿ. ಇಲ್ಲಿ ಕನ್ನಡ ವರ್ಷನ್ ಅನ್ನ ನೋಡ್ಕೊಳ್ಳಿ. ಒಂದು ಮೊಲ 9 ಸಲ ಜಿಗಿಯುವ ಸಮಯದಲ್ಲಿ ನಾಯಿ 4 ಸಲ ಜಿಗಿಯುತ್ತದೆ. ಆದರೆ ನಾಯಿಯ ಜಿಗಿತದ ಉದ್ದ 2/3 ಮೀಟರ್ ಆಗಿದ್ದರೆ ಮೊಲದ ಜಿಗಿತದ ಉದ್ದ ಕೇವಲ 1 ಮೀಟರ್. ಮೊಲವು 16 ಮೀಟರ್ನಷ್ಟು ದೂರವನ್ನು ಮೊದಲು ಪೂರ್ಣಗೊಳಿಸಿದರೆ ಮೊಲವನ್ನು ಹಿಡಿಯುವ ಮೊದಲು ನಾಯಿ ಎಷ್ಟು ಸಲ ಜಿಗಿಯಬೇಕಾಗುತ್ತದೆ ಅನ್ನುವಂತಹ ಪ್ರಶ್ನೆ. ಸೊ ಇದು ಕೂಡ ತುಂಬಾನೇ ಸಿಂಪಲ್ ಆಗಿದೆ. ಸೊ ಇದನ್ನ ಸಾಲ್ವ್ ಯಾವ ತರ ಮಾಡ್ಬೋದು ಅಂತೇಳಿ ನೋಡ್ಕೊಳ್ಳಿ. ಸೊ ಇಲ್ಲಿ ಅವರು ಹೇಳಿರುವಂತಹ ಪ್ರಕಾರ, ಸೊ ಇಲ್ಲಿ ನೋಡಿ, ಡಿಸ್ಟೆನ್ಸ್ ಕವರ್ಡ್ ಬೈ ಡಾಗ್ ಇನ್ 4 ಲೀಪ್ಸ್ ಅಂದ್ರೆ ಇಲ್ಲಿ ಮೊಲ ಹೇರ್, ಸೊ ಹಾಗೇನೆ ಇಲ್ಲಿ ಡಾಗ್. ಸೊ ಇಲ್ಲಿ ಅವರು ಕೊಟ್ಟಿರುವಂತಹ ಪ್ರಕಾರ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಡಾಗ್ ಇನ್ 4 ಲೀಪ್ಸ್. ಸೊ ನಮಗೆ ಟೋಟಲ್ ಡಿಸ್ಟೆನ್ಸ್ ಅನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಮಾಡ್ತಾ ಹೋಗ್ತೇನೆ ನೋಡಿ. ಸೊ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಡಾಗ್ ಇನ್ 4 ಲೀಪ್ಸ್. ಸೊ ಅದು 4 ಲೀಪ್ಸ್ ಅನ್ನು ಮಾಡೋದಲ್ವಾ, ಡಾಗ್ ಇನ್ 4 ಲೀಪ್ಸ್. ಸೊ ಹಾಗಾಗಿ ಸೊ ಏನಾಯ್ತು, ಸೊ 4 ಲೀಪ್ಸ್ ಅಲ್ಲಿ ಸೊ ಅದು ಅದರ ಒಂದು ಜಿಗಿತದ ಉದ್ದ ಎಷ್ಟಂತ ಹೇಳಿದರೆ, ನಾಯಿ ಒಂದು ಜಿಗಿತವನ್ನ ಮಾಡಿದ್ರೆ ಅದು ಎಷ್ಟು ದೂರ ಕ್ರಮಿಸಿದೆ ಅಂತ ಹೇಳಿದ್ರೆ, ಸೊ ಅದು 2/3 ಭಾಗದಷ್ಟು ದೂರವನ್ನ ಕ್ರಮಿಸ್ತದೆ. ಸೊ ಇಲ್ಲಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿದೆ, ನಾವು ಅದನ್ನ ವಿಷಮ ಭಿನ್ನರಾಶಿ ರೂಪಕ್ಕೆ ಕನ್ವರ್ಟ್ ಅನ್ನ ಮಾಡ್ಕೊಳ್ಬೇಕು. 3 2 6 6 + 1 7/3. ಸೊ ಇದು ಎಷ್ಟು ಬಂತು ಅಂತ ಹೇಳಿದ್ರೆ 3 7. ಸೊ ಇಷ್ಟು ಬಂತು. ಸೊ ಇಲ್ಲಿ ಕ್ಯಾಲ್ಕುಲೇಟರ್ ನ ಮಾಡಿ 4 28 28/3. ಸೊ ಇದು ನಾಯಿಯ ಜಿಗಿತದ ದೂರ. ಅದು ಇಷ್ಟು ಜಿಗಿತವನ್ನ ಮಾಡಿ ಇಷ್ಟು ದೂರವನ್ನ ಕ್ರಮಿಸ್ತದೆ. ಅಂದ್ರೆ 4 ಲೀಪ್ಸ್ 4 ಜಿಗಿತಗಳಲ್ಲಿ ಇಷ್ಟು ದೂರವನ್ನ ಕ್ರಮಿಸ್ತದೆ. ಇಷ್ಟು ಮೀಟರ್, ಇದು ಮೀಟರ್, ಇಷ್ಟು ದೂರವನ್ನ ಕ್ರಮಿಸ್ತದೆ. ಸೊ ಹಾಗೇನೆ ಇಲ್ಲಿ ನಾವು ಮೊಲದ ಜಿಗಿತದ ದೂರವನ್ನು ನಾವು ಕಂಡುಹಿಡಬೇಕು. ಡಿಸ್ಟೆನ್ಸ್ ಕವರ್ಡ್ ಬೈ ಹೇರ್ ಇನ್ 9 ಲೀಪ್ಸ್. ಡಿಸ್ಟೆನ್ಸ್ ಕವರ್ಡ್ ಬೈ ಹೇರ್ ಸೇಮ್ ಇದು, ಡಿಸ್ಟೆನ್ಸ್ ಕವರ್ಡ್ ಬೈ ಹೇರ್ ಇನ್ ಅದೆಷ್ಟು 9 ಲೀಪ್ಸ್ ಅಲ್ಲಿ, 9 ಜಿಗಿತದಲ್ಲಿ. ಸೊ ಆಗ ಸೊ ಅದರ ಜಿಗಿತದ ಒಂದು ಜಿಗಿತದ ಉದ್ದ 1 ಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ 9 ಜಿಗಿತವನ್ನ ಮಾಡ್ತದೆ. 9 ಜಿಗಿತದಲ್ಲಿ 9 ಮೀಟರ್ನಷ್ಟು ದೂರ ಅದು ಕ್ರಮಿಸ್ತದೆ. 9 ಮೀಟರ್ನಷ್ಟು ದೂರ ಕ್ರಮಿಸ್ತದೆ ಯಾವುದು, ಮೊಲ. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಡಿಸ್ಟೆನ್ಸ್ ಕವರ್ಡ್ ಬೈ ಡಾಗ್ ವಿತ್ ರೆಸ್ಪೆಕ್ಟ್ ಟು ಹೇರ್. ಸೊ ಇಲ್ಲಿ ರಿಲೇಟಿವ್ ಡಿಸ್ಟೆನ್ಸ್ ಅನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ರಿಲೇಟಿವ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಮಗೆ ಸಿಕ್ಕಿರುವಂತದನ್ನ ಬರ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಡಾಗ್ ಇಸ್ ಎಷ್ಟು, 28/3 ಮೀಟರ್. ಸೊ ಇಲ್ಲಿ ಹೇರ್ ಅದೆಷ್ಟು 9 ಮೀಟರ್. ಸೊ ನಮಗೆ ಡಿಸ್ಟೆನ್ಸ್ ಕವರ್ಡ್ ಬೈ ಡಾಗ್ ವಿತ್ ರೆಸ್ಪೆಕ್ಟ್ ಟು ಹೇರ್. ಸೊ ಮೊಲದೊಂದಿಗೆ, ಸೊ ಮೊಲಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಾಯಿಯ ಜಿಗಿತದ ದೂರವನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ನಾವು ರಿಲೇಟಿವ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅಂದ್ರೆ 4 ಲೀಪ್ಸ್ ಅಲ್ಲಿ ಇಲ್ಲಿ ನಾಯಿಯ ರಿಲೇಟಿವ್ ಡಿಸ್ಟೆನ್ಸ್ ಅನ್ನ ನಾವು ಕಂಡು ಹಿಡಬೇಕು. ಸೊ ಅದನ್ನ ಬರ್ಕೊಳ್ಳಿ. ಡಿಸ್ಟೆನ್ಸ್ ಕವರ್ಡ್ ಬೈ ಡಾಗ್ ವಿತ್ ರೆಸ್ಪೆಕ್ಟ್ ಟು dog with respect to hair in 4 leaps. ಸೊ ಇದು ಸಿಗ್ಬೇಕಿದ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮೈನಸ್ ಮಾಡ್ಕೋಬೇಕು. ಸೊ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಡಾಗ್ ಇನ್ 4 leaps ಎಷ್ಟು 28/3 ಮೀಟರ್ ಮೈನಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಹೇರ್ ಇನ್ 9 leaps is 9 meter. So we have to subtract these values. So ಏನಾಯ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ LCM 3 ಬರುತ್ತೆ. ಸೊ ಇಲ್ಲಿ 28 ಮೈನಸ್ 93 27. ಸೊ ಇಲ್ಲಿ ಆದಾಗ 1/3 ಬರುತ್ತೆ. ಸೊ ಇಷ್ಟು 1/3 ಇಷ್ಟು ರಿಲೇಟಿವ್ ಡಿಸ್ಟೆನ್ಸ್ ಇದೆ, ಇಷ್ಟು ಹಿಂದಕ್ಕೆ ಇದೆ. ಸೊ ಇಲ್ಲಿ ನೋಡಿ, ಇದನ್ನ ಇನ್ನು ಫರ್ದರ್ ಮಾಡ್ಕೋಬೇಕು. ಸೊ ಅವರು ಹೇಳಿದ್ದಾರೆ 4 ಲೀಪ್ಸ್ ಗಳನ್ನ ನಾಯಿ 4 ಜಿಗಿತಗಳನ್ನ
ಇಷ್ಟು 4 ಜಿಗಿತ ಆಗ್ಬೇಕಿದ್ರೆ ಇಷ್ಟು ರಿಲೇಟಿವ್ ಸ್ಪೀಡ್ ಇದೆ, ಇಷ್ಟು ಅದು ಹಿಂದಕ್ಕೆ ಇದೆ. ಎಷ್ಟು? ಮೂರನೇ 1 ಮೀಟರ್ನಷ್ಟು. ಸೊ ಹಾಗಿದ್ರೆ 1 ಮೀಟರ್ ಟ್ರಾವೆಲ್ ಮಾಡ್ಲಿಕ್ಕೆ ಅದು ಎಷ್ಟು ಹಿಂದಕ್ಕೆ ಬಿದ್ದಿದೆ ಅಂತೇಳಿ ರಿಲೇಟಿವ್ ಡಿಸ್ಟೆನ್ಸ್. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ 4 ಇಂಟು 3 ಆಗುತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ. ಸೊ ಇಲ್ಲಿ 4 ಇದ್ದದ್ದು, ಸೊ ಇಲ್ಲಿ 4 ಇದ್ದದ್ದು ಇಲ್ಲಿ ಕೆಳಗಡೆ ಡಿನಾಮಿನೇಟರ್ಗೆ ಬರುತ್ತೆ, ಇಲ್ಲಿ ಮೇಲ್ಗಡೆ ನ್ಯೂಮರೇಟರ್ಗೆ ಬರುತ್ತೆ. ಸೊ ಹಾಗೆ ಏನಾಯ್ತು 4 ಇಂಟು 3, ಸೊ ಹಾಗಾಗಿ 12 ಲೀಪ್ಸ್ ಆಯ್ತು. ಸೊ ಇಷ್ಟು ಲೀಪ್ಸ್ ನ ಡಿಫರೆನ್ಸ್ ಇದೆ. ಸೊ ಇಷ್ಟು ಲೀಪ್ಸ್ ನ ಡಿಫರೆನ್ಸ್ ಇದೆ. ಸೊ ಇಲ್ಲಿ ಅವ್ರ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಇಫ್ ದ ಹೇರ್ ಹೆಡ್ ಸ್ಟಾರ್ಟ್ ಆಫ್ 16 ಮೀಟರ್ ಈಗಾಗಲೇ ಅದು ಚಲಿಸಿ ಆಗಿದೆ ಮೊಲ. ಸೊ ಹಾಗಾಗಿದ್ರೆ ನಮಗೆ ಇಲ್ಲಿ ಎಷ್ಟು ಹಿಂದೆ ಬಿದ್ದಿದೆ, ನಾಯಿ ಎಷ್ಟು ಹಿಂದೆ ಬಿದ್ದಿದೆ ಅಂತೇಳಿ ನಾವು ಎಷ್ಟು ಜಿಗಿತಗಳನ್ನ ಇನ್ನು ಮಾಡಬೇಕು, ಅದನ್ನ ನಾವು ಮುಟ್ಲಿಕ್ಕೆ ಅಂತೇಳಿ ಗೊತ್ತಾಗ್ಬೇಕು. ನಾವೇನ್ ಮಾಡ್ಬೇಕು, ಇಲ್ಲಿ 12ರಿಂದ 16ಕ್ಕೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಂಡಾಗ ಸೊ ಇಲ್ಲಿ 2 9 192, ಸಾರಿ, ಓಕೆ, 192 ಬಂತು. 192 ಜಿಗಿತಗಳನ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಬಿ 192 ಲೀಪ್ಸ್. ಸೊ ಇಷ್ಟು ಜಿಗಿತವನ್ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಇಲ್ಲಿ ಇದು ಲಾಜಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟ ಹಾಗೆ. ಇನ್ ದ ಫಾಲೋವಿಂಗ್ ಕ್ವಶನ್ 3 ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಫಾಲೋಡ್ ಬೈ 4 ಕನ್ಕ್ಲೂಷನ್ಸ್. ರೀಡ್ ದ ಕನ್ಕ್ಲೂಷನ್ಸ್ and then decide whether the given conclusions are logically true or not. Statements ಅನ್ನು ಗಮನಿಸಿ. All trees are hills, some hills are animals, all animals are birds. ಸೊ ಇಲ್ಲಿ ಕನ್ಕ್ಲೂಷನ್ ಅನ್ನ ಗಮನಿಸಿ. ಸೊ ಇಲ್ಲಿ ನಿರ್ಧಾರಗಳು. ನಿರ್ಧಾರ 1, some birds are hills, some birds are trees, some animals are trees, no animal is a tree. ಸೊ ಇಲ್ಲಿ ನೋಡಿ, ಗಮನಿಸಿ, ಇಲ್ಲಿ ಸ್ಟೇಟ್ಮೆಂಟ್ಸ್ ಹಾಗೇನೆ ಕನ್ಕ್ಲೂಷನ್ಸ್ ಗಳನ್ನ ಗಮನಿಸಿದಾಗ ಆಲ್ ಟ್ರೀಸ್ ಆರ್ ಹಿಲ್ಸ್, ಸಮ್ ಹಿಲ್ಸ್ ಆರ್ ಎನಿಮಲ್ ಅಂಡ್ ಆಲ್ ಎನಿಮಲ್ಸ್ ಆರ್ ಬರ್ಡ್ಸ್. ಸೊ ಇಲ್ಲಿ ಕನ್ಕ್ಲೂಷನ್ ಅನ್ನ ಏನು ಕೊಟ್ಟಿದ್ದಾರೆ, ಸಮ್ ಬರ್ಡ್ಸ್ ಆರ್ ಹಿಲ್ಸ್, ಓನ್ಲಿ ಸಮ್ ಬರ್ಡ್ಸ್ ಆರ್ ಹಿಲ್ಸ್ ಅಂಡ್ ಸಮ್ ಬರ್ಡ್ಸ್ ಆರ್ ಟ್ರೀಸ್ ಆಲ್ಸೋ. ಸೊ ಹಾಗೇನೆ ಇಲ್ಲಿ ಸಮ್ ಎನಿಮಲ್ಸ್ ಆರ್ ಟ್ರೀಸ್. ಸೊ ಹಾಗೇನೆ ಇಲ್ಲಿ 4th ಕನ್ಕ್ಲೂಷನ್ ನೋ ಎನಿಮಲ್ ಇಸ್ ಟ್ರೀ. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ ಹಾಗೇನೆ ಕನ್ಕ್ಲೂಷನ್ಸ್ ಗಳನ್ನ ಗಮನಿಸಿದಾಗ ನಾವು ಏನನ್ನ ನಿರ್ಧಾರ ಮಾಡಬಹುದು ಅಂತ ಹೇಳಿದ್ರೆ, ಸೊ ಇಲ್ಲಿ ಆಪ್ಷನ್ ಬಿ ಓನ್ಲಿ 1 and 2 ಫಾಲೋಸ್. ಅಂದ್ರೆ ಇಲ್ಲಿ ಸಮ್ ಬರ್ಡ್ಸ್ ಆರ್ ಹಿಲ್ಸ್, ಸಮ್ ಬರ್ಡ್ಸ್ ಆರ್ ಹಿಲ್ಸ್ ಹೌದು. ಸೊ ಹಾಗೇನೆ ಇಲ್ಲಿ ನೆಕ್ಸ್ಟ್ ಇರುವಂತದ್ದು ಸಮ್ ಹಿಲ್ಸ್ ಆರ್, ನೆಕ್ಸ್ಟ್ ಸಮ್ ಎನಿಮಲ್ಸ್ ಆರ್ ಟ್ರೀಸ್, ಸೊ ಹೀಗೆ 1 and 3 ಈ 2 ನಿರ್ಧಾರಕ್ಕೆ ನಾವು ಬರ್ಬೋದು. ಇದು ಫಾಲೋ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಓನ್ಲಿ 1 and 3 ಫಾಲೋಸ್. ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದೊಂದು ವೆನ್ ಡಯಾಗ್ರಾಮ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ, ತುಂಬಾನೇ ಈಸಿ ಇರುವಂತಹ ಪ್ರಶ್ನೆ. ಸೊ ದ ಟ್ರಯಾಂಗಲ್, ಸ್ಕ್ವೇರ್ ಅಂಡ್ ಸರ್ಕಲ್ ಶೋನ್ ಬಿಲೋ ರೆಪ್ರೆಸೆಂಟ್ ಅರ್ಬನ್, ಹಾರ್ಡ್ ವರ್ಕಿಂಗ್ ಅಂಡ್ ಎಜುಕೇಟೆಡ್ ಪೀಪಲ್ ರೆಸ್ಪೆಕ್ಟಿವ್ಲಿ. ವಿಚ್ ಒನ್ ಆಫ್ ದ ಏರಿಯಾಸ್ ಮಾರ್ಕ್ಡ್ 1 to 7 ರೆಪ್ರೆಸೆಂಟ್ ದ ಅರ್ಬನ್, ಎಜುಕೇಟೆಡ್ ಅಂಡ್ ಹೂ ಆರ್ ನಾಟ್ ಹಾರ್ಡ್ ವರ್ಕಿಂಗ್. ಇದರಲ್ಲಿ ನಾವು ಯಾವ ರೀಜನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅರ್ಬನ್, ಎಜುಕೇಟೆಡ್ ಬಟ್ ನಾಟ್ ಹಾರ್ಡ್ ವರ್ಕಿಂಗ್, ಈ ಒಂದು ರೀಜನ್, ಈ ಒಂದು ಇದನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಭಾಗವನ್ನ, ರೀಜನ್ ಅನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಎಲ್ಲವನ್ನ ನೀವು ನೋಡಿ. ಇಲ್ಲಿ ಟ್ರಯಾಂಗಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಅರ್ಬನ್ ನಗರ ಪ್ರದೇಶ ಜನರನ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ಹಾಗೇನೆ ಇಲ್ಲಿ ಸ್ಕ್ವೇರ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತದೆ, ಸ್ಕ್ವೇರ್ ಇದು ಹಾರ್ಡ್ ವರ್ಕಿಂಗ್ ಕಷ್ಟಪಟ್ಟು ದುಡಿಯುವ ಜನರ ಸಮೂಹವನ್ನ ಇಲ್ಲಿ ಸೂಚಿಸ್ತದೆ. ಹಾಗೇನೆ ಇಲ್ಲಿ ಸರ್ಕಲ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ, ಎಜುಕೇಟೆಡ್ ವಿದ್ಯಾವಂತ ಜನರ ಗುಂಪನ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ನಮಗೀಗ ಇಲ್ಲಿ ಬೇಕಾಗಿರುವಂತದ್ದು ಏನು, ಇಲ್ಲಿ ಅವರು ಕೇಳಿರುವಂತದ್ದು ದ ಅರ್ಬನ್, ಎಜುಕೇಟೆಡ್ ಅಂಡ್ ನಾಟ್ ಹಾರ್ಡ್ ವರ್ಕಿಂಗ್. ಅರ್ಬನ್, ಎಜುಕೇಟೆಡ್ ಅಂಡ್ ನಾಟ್ ವರ್ಕಿಂಗ್ ಅಂದ್ರೆ ಇಲ್ಲಿ ಬರೀ ಟ್ರಯಾಂಗಲ್, ಎಜುಕೇಟೆಡ್ ಬಟ್ ನಾಟ್ ಅರ್ಬನ್ಗೆ ಯಾವ್ದು ಇರುವಂತದ್ದು, ಸ್ಕ್ವೇರ್. ಸೊ ಇದು ಇರುವಂತದ್ದು. ಸೊ ಟ್ರಯಾಂಗಲ್ ಹಾಗೇನೆ ಇಲ್ಲಿ ಸರ್ಕಲ್, ಸೊ ಇದೆರಡು ಬೇಕು, ಬಟ್ ಇದು ಇರಬಾರ್ದು, ಸ್ಕ್ವೇರ್ ಇರಬಾರ್ದು, ಇದು ಇರಬಾರ್ದು. ಅಂತ ರೀಜನ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಆಪ್ಷನ್ ಅನ್ನ ಒಂದೊಂದಾಗಿ ಗಮನಿಸ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಒಂದೊಂದಾಗಿ ಗಮನಿಸ್ತಾ ಹೋಗಿ. ಇಲ್ಲಿ ರೀಜನ್ 2 ಅನ್ನ ನೋಡಿ. ನಮಗೆ ಬೇಕಾಗಿರುವಂತದ್ದು
ಅರ್ಬನ್, ಯು ಪ್ಲಸ್ ಎಜುಕೇಟೆಡ್ ಬಟ್ ನಾಟ್ ಹಾರ್ಡ್ ವರ್ಕಿಂಗ್. ಈ ಒಂದು ರೀಜನ್ ನಮಗೆ ಬೇಕು, ಈ ರೀಜನ್ ಬೇಕು. ಇಲ್ಲಿ ಆಪ್ಷನ್ ಅನ್ನ ಗಮನಿಸ್ತಾ ಬನ್ನಿ. ಇಲ್ಲಿ ಫಸ್ಟ್ ಆಪ್ಷನ್ 2 ಇದೆ, ರೀಜನ್ 2. ಸೊ ಇದು ಇಲ್ಲಿ ಏನಿದೆ, ಸೊ ಇಲ್ಲಿ ಸ್ಕ್ವೇರ್ ಕೂಡ ಇದೆ. ಸೊ ನಮಗೆ ಇಲ್ಲಿ ಸ್ಕ್ವೇರ್ ಬಂದು ನಮಗೆ ಸ್ಕ್ವೇರ್ ಬರಬಾರ್ದು. ಸೊ ಇಲ್ಲಿ ಇದು ರೀಜನ್ 2 ಸ್ಕ್ವೇರ್ ನ ಒಳಗಡೆ ಇದೆ. ಸೊ ಈ ಸ್ಕ್ವೇರ್ ನ ಒಳಗಡೆ ಇದೆ. ಸೊ ಹಾಗಾಗಿ ಈ ರೀಜನ್ ಆಗುದಿಲ್ಲ, ನಮಗೆ ಸ್ಕ್ವೇರ್ ಬರಬಾರ್ದು. ಸೊ ನೆಕ್ಸ್ಟ್ ಆಪ್ಷನ್ ಬಿ ಅನ್ನ ಗಮನಿಸಿ. ಇಲ್ಲಿ ರೀಜನ್ 1 ಅನ್ನ, ಸೊ ರೀಜನ್ 1 ಅಲ್ಲಿ ಟ್ರಯಾಂಗಲ್ ಇದೆ ಬಟ್ ಸ್ಕ್ವೇರ್ ಕೂಡ ಇದೆ. ಸೊ ಈ ರೀಜನ್ ಅಲ್ಲಿ ನೋಡಿ, ಇಲ್ಲಿ ಸ್ಕ್ವೇರ್ ಅಂಡ್ ಟ್ರಯಾಂಗಲ್ ಎರಡು ಕೂಡ ಇದೆ. ಬಟ್ ನೆಕ್ಸ್ಟ್ ಆಪ್ಷನ್ ಅನ್ನು ನೋಡಿ, ಸಿ ಅಲ್ಲಿ 4th ರೀಜನ್ ಇದೆ, 4th ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4th ಅನ್ನ ಗಮನಿಸಿದಾಗ ಇಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಬೇಕಾದಂತಹ ಟ್ರಯಾಂಗಲ್ ಇದೆ, ಹೌದು ಟ್ರಯಾಂಗಲ್ ಇದೆ. ಸೊ ಹಾಗೇನೆ ಸರ್ಕಲ್ ಕೂಡ ಇದೆ, ಸರ್ಕಲ್ ಕೂಡ ಇದೆ. ಬಟ್ ಇಲ್ಲಿ ಸ್ಕ್ವೇರ್ ಇಲ್ಲ ಅಲ್ವಾ, ಸ್ಕ್ವೇರ್ ಇಲ್ಲ, ಇದರಲ್ಲಿ ಸ್ಕ್ವೇರ್ ಇಲ್ಲ, ಸ್ಕ್ವೇರ್ಗೆ ಇದು ರಿಲೇಟೆಡ್ ಆಗಿಲ್ಲ. ಸೊ ಹಾಗಾಗಿ ಈ ಒಂದು ಗುಂಪು, ಈ ಒಂದು ಭಾಗ ಅವರು ಕೇಳಿದಂತಹ ಒಂದು ಜನರ ಸಮೂಹವನ್ನ ಇದು ಸೂಚಿಸ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ 4th ರೀಜನ್, ಸೊ ಇದಕ್ಕೆ ಸರಿಯಾದಂತ ಉತ್ತರ. ಸೊ ಹಾಗಾಗಿ ನೋಡಿ, ಇಟ್ ರಿಪ್ರೆಸೆಂಟ್ಸ್ ದ ಪೀಪಲ್ಸ್ ಹೂ ಆರ್ ಲಿವಿಂಗ್ ಇನ್ ಅರ್ಬನ್, ಎಜುಕೇಟೆಡ್ ಅಂಡ್ ನಾಟ್ ಹಾರ್ಡ್ ವರ್ಕಿಂಗ್. ಸೊ ಈ ಒಂದು ರೀಜನ್ ಅನ್ನ ಇದು ರೆಪ್ರೆಸೆಂಟ್ ಮಾಡ್ತದೆ. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿಯಾದಂತ ಉತ್ತರ. ಸೊ ತುಂಬಾನೇ ಈಸಿ ಇರುವಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಸೊ ಇಲ್ಲಿ ಒಂದು ಫಿಗರ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಿಗರ್ ಅನ್ನ ಗಮನಿಸಿ. ಇಲ್ಲಿ ಡೈರೆಕ್ಷನ್ ಅನ್ನ ಕೂಡ ಇಂಡಿಕೇಟ್ ಮಾಡಿದ್ದಾರೆ. ಏನ್ ಹೇಳಿದರೆ ಕ್ವಶನ್ ಅಲ್ಲಿ, 4 ಸೆಕ್ಯೂರಿಟಿ ಗಾರ್ಡ್ಸ್ P, Q, R and S have been posted at the 4 corners of a huge cashew plantation farm as shown in the figure. From the original position, P and R moves diagonally. ಸೊ ಒಂದೊಂದಾಗಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಕ್ಯಾಶ್ಯೂ ಫಾರ್ಮ್ ಇದೆ. ಸೊ ಇಲ್ಲಿ ಗೇರು ಬೀಜದ ಒಂದು ತೋಟದಲ್ಲಿ ಇಲ್ಲಿ 4 ದಿಕ್ಕುಗಳಿಗೆ ಕೂಡ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಇಲ್ಲಿ ನೇಮಿಸಿದ್ದಾರೆ. ಸೊ ಈ ಚಿತ್ರದಲ್ಲಿ ಕಾಣುವಂತೆ ಈ 4 ಸ್ಥಳದಲ್ಲಿ PQRS ಅನ್ನುವಂತ 4 ಸೆಕ್ಯೂರಿಟಿ ಗಾರ್ಡ್ಗಳು ನಿಂತಿದ್ದಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಫ್ರಮ್ ದ ಒರಿಜಿನಲ್ ಪೊಸಿಷನ್ P ಅಂಡ್ R ಮೂವ್ ಡಯಾಗೋನಲಿ ಒಪೋಸಿಟ್ ಕಾರ್ನರ್ಸ್. ಡಯಾಗೋನಲ್ ಅಂತ ಹೇಳಿದ್ರೆ ಕರ್ಣ. ಸೊ ಇಲ್ಲಿ ನೋಡಿ, ಅವರು ಹೇಳಿರುವ ಪ್ರಕಾರ ಇಲ್ಲಿ P ಮತ್ತು R ಮೂವ್ ಆಗುವಂತದ್ದು. ಸೊ ಇಲ್ಲಿ P ಏನ ಮಾಡ್ತಾನೆ, P ಡಯಾಗೋನಲಿ ಮೂವ್ ಆಗಿ ಎಲ್ಲಿಗೆ ಬರ್ತಾನೆ, ಇಲ್ಲಿ Q ನ ಪೊಸಿಷನ್ಗೆ ಬರ್ತಾನೆ, P ನ ಪೊಸಿಷನ್ಗೆ ಬರ್ತಾನೆ. ಸೊ ಹಾಗೇನೆ R ಡಯಾಗೋನಲಿ ಮೂವ್ ಆಗಿ ಇಲ್ಲಿ S ನ ಪೊಸಿಷನ್ಗೆ ಬರ್ತಾನೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆಯಲ್ಲಿ ನೋಡಿ, ಟು ಕಾರ್ನರ್ ಅಂಡ್ ದೆನ್ ಒನ್ ಸೈಡ್ ಈಚ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ನೆಕ್ಸ್ಟ್ ಏನ್ ಮಾಡ್ತಾನೆ, P ಇಂದ ಆರಂಭವಾಗಿ ಅವರು ಒಂದು ಸಲ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೋಟೇಟ್ ಆಗ್ತಾರೆ, ಚಲಿಸ್ತಾರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಸೊ ನಾವು ಗಡಿಯಾರದ ಮುಳ್ಳು ಯಾವ ತರ ತಿರುಗ್ತದೆ, ಸೊ ಆ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾರೆ. ಅಂದ್ರೆ ಈ ತರ, ಸೊ ಈ ತರ ಗಡಿಯಾರದ ಡೈರೆಕ್ಷನ್ ಅನ್ನು ನೀವು ನೋಡಿರ್ಬೋದು. ಸೊ ಈ ತರ, ಅಥವಾ ಈ ತರ ಗಡಿಯಾರದ ಮುಳ್ಳು ಯಾವ ತರ ಮೂವ್ ಆಗ್ತದೆ, ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ ತರ ಮೂವ್ ಆಗ್ತಾರೆ. ಸೊ ಈಗ ಫಸ್ಟ್ ಗೆ ಇಲ್ಲಿ ಅವರು ಹೇಳಿರೋ ಪ್ರಕಾರ ಮೂವ್ ಆಗುವಂತದ್ದು P. ಸೊ P ಈ ತರ ಮೂವ್ ಆಗ್ತಾನೆ, P ಮೂವ್ ಆಗಿ ಇಲ್ಲಿಗೆ ಬರ್ತಾನೆ. ಸೊ P ನೆಕ್ಸ್ಟ್ ಇಲ್ಲಿಗೆ ಬರ್ತಾನೆ. ಸೊ ನೆಕ್ಸ್ಟ್ ಇಲ್ಲಿ R ಏನಿದ್ದಾನೆ, ಸೊ ಇಲ್ಲಿ P ನ ಸ್ಥಾನಕ್ಕೆ R ಬರ್ತಾನೆ, ಇಲ್ಲಿ P ಇರುವಂತ ಸ್ಥಾನಕ್ಕೆ R ಬರ್ತಾನೆ. R ಬಂದು ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಸೊ ಇಲ್ಲಿ ಆಗ ಏನಾಗುತ್ತೆ, ಇಲ್ಲಿ P ಏನಿದೆ, ಇಲ್ಲಿ ಇರುವಂತಹ ಏನು ಈ ಪೊಸಿಷನ್ ಏನಾಗುತ್ತೆ, ಇಲ್ಲಿ ಇರುವಂತವ್ರು, ಸೊ ಅವ್ರು ಇಲ್ಲಿ ಅನ್ಮ್ಯಾನ್ ಆಗ್ತದೆ, ಇಲ್ಲಿ ಯಾರೇ ಇರುವುದಿಲ್ಲ. ಸೊ ಇಲ್ಲಿ ಇರುವಂತವ್ರು ಈ ಪೊಸಿಷನ್ ಅಲ್ಲಿ ಯಾವ ಮ್ಯಾನ್ ಕೂಡ ಇರುವುದಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದಾಗಿರ್ಬೇಕು. ಸೊ ಇಲ್ಲಿ ವೇಕೆಂಟ್ ಆಗಿ, ಆ ಒಂದು ಕ್ಷಣದಲ್ಲಿ ವೇಕೆಂಟ್ ಆಗಿ ಉಳಿತದೆ. ಸೊ ಹಾಗಾಗಿ ಇಲ್ಲಿ P ಈ ಒಂದು ಪೊಸಿಷನ್ ಏನಿದೆ, ಈ ಒಂದು ಡೈರೆಕ್ಷನ್ ಏನಿದೆ, ಸೊ ಈ ಒಂದು ಡೈರೆಕ್ಷನ್ ಯಾವ್ದ ಎರಡು ದಿಕ್ಕುಗಳ ಮಧ್ಯೆ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಈಸ್ಟ್ ಮತ್ತೆ ಸೌತ್ ಅಂಡ್ ಈಸ್ಟ್ ಈ ಒಂದು ದಿಕ್ಕುಗಳ ಮಧ್ಯೆ ಇದೆ. ಸೊ ಹಾಗಾಗಿ ಸೌತ್ ಈಸ್ಟ್ ಈ ಒಂದು ಡೈರೆಕ್ಷನ್ ಅಲ್ಲಿ, ಈ ಒಂದು ದಿಕ್ಕಿನಲ್ಲಿ ಆ ಒಂದು ಕ್ಷಣದಲ್ಲಿ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಅಥವಾ ಮಾನವ ರಹಿತ ಆಗಿರ್ತದೆ. ಸೊ ದ ಡೈರೆಕ್ಷನ್ ಸೌತ್ ಈಸ್ಟ್ ಈಸ್ ಅನ್ಮ್ಯಾನ್ ಎಟ್ ದಟ್ ಮೊಮೆಂಟ್. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಸೌತ್ ಈಸ್ಟ್. ನೋಡಿ, ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಸೊ ಇಲ್ಲೊಂದು ಕ್ವಶನ್,
ಕೊಟ್ಟಿದ್ದಾರೆ. ಇಲ್ಲಿ ಇದು ತುಂಬಾನೇ ಸಿಂಪಲ್ ಆಗಿದೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊತಾ ಹೋಗ್ಬೇಕು. ಸೊ ಇಲ್ಲಿ ಮಾಡ್ತಾ ಹೋಗಿ, ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ತಾ ಹೋಗಿ, ಅವರು ಕೊಟ್ಟಿರುವಂತ ಪ್ರಕಾರ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಕೊಟ್ಟಿರುವಂತದ್ದು 1/2 - 3 - 4/5 - 6 ಪ್ಲಸ್ 7/8 - 10, ಸಾರಿ ಮೇಲೆ ಮೈನಸ್. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಗೆ ಎಲ್ಲವನ್ನ ಸಿಂಪ್ಲಿಫಿಕೇಶನ್ ಮಾಡಿ 1/2 - 3 ಅಂತ ಹೇಳಿದ್ರೆ -1 ಮೈನಸ್ 4/-1 ಅಂತ ಹೇಳಿದ್ರೆ 5 - 6 ಅಂತ ಹೇಳಿದ್ರೆ -1. ನೆಕ್ಸ್ಟ್ ಇಲ್ಲಿ 7/7 / 8 - 9 ಅಂತ ಹೇಳಿದ್ರೆ -1. ಸೊ ಏನಾಯ್ತು, 1/-1 ಅಂತ ಹೇಳಿದ್ರೆ -1 ಮೈನಸ್, ಸೊ ಇಲ್ಲಿ ಮೈನಸ್ ಅನ್ನೇ ಬರ್ಕೊಳ್ಳಿ ಬ್ರಾಕೆಟ್ ಅಲ್ಲಿ. 4/-1 ಅಂತ ಹೇಳಿದ್ರೆ -4 ಮೈನಸ್ 7 ಏನಾಯ್ತು, ಇದು -7 ಆಗುತ್ತೆ. ಸೊ ಈ ತರ. ಸೊ ನೆಕ್ಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ -1. ಸೊ ಇಲ್ಲಿ ಬ್ರಾಕೆಟ್ ನಲ್ಲಿ ಇಲ್ಲಿ ಮೈನಸ್ ಇದೆ, ಮೈನಸ್ ಇದೆ, ಮೈನಸ್ ಮೈನಸ್. ಸೊ ಇಲ್ಲಿ ಬ್ರಾಕೆಟ್ ನಿಂದ ಹೊರಗಡೆ ಮತ್ತು ಒಳಗಡೆ ಇರುವಾಗ ಸೊ ಅದು ಪ್ಲಸ್ ಆಗುತ್ತೆ 4. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಮೈನಸ್ ಕೂಡ ಬ್ರಾಕೆಟ್ ನ ಒಳಗಡೆ ಮತ್ತು ಹೊರಗಡೆ ಇರೋದ್ರಿಂದ ಸೊ ಇದು ಕೂಡ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಇದನ್ನ ಪ್ಲಸ್ ಮಾಡ್ಕೊಳ್ಳಿ. 7 + 4 11, 11 - 1 10. ಸೊ ಅದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ 10. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಬಿಹೇವಿಯರ್ ಇಸ್ ರಿಲೇಟೆಡ್ ಆಸ್ ಇಂಪ್ರಾಪರಿಟಿ ಇನ್ ದ ಸೇಮ್ ವೇ ದ ವರ್ಡ್ ಈಸ್ ರಿಲೇಟೆಡ್ ಟು. ಇನ್ ದ ಸೇಮ್ ವೇ ವರ್ಡ್ ಈಸ್ ರಿಲೇಟೆಡ್ ಟು. ಸೊ ಈ ಒಂದು ಪ್ರಶ್ನೆಯನ್ನ ಗಮನಿಸಿದಾಗ ನೀವು ಏನು ಮಾಡಿರ್ತೀರಿ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಆಲ್ಫಾಬೆಟ್ ಅನ್ನ ಬರ್ಕೊಳ್ತೀರಿ. ಸೊ ಅದರ ಪ್ರಕಾರ ಇರ್ಬೋದು ಅನ್ಕೊಳ್ತೀರಿ. ಸೊ ಆ ತರ ಈ ಒಂದು ಪ್ರಶ್ನೆ ಇಲ್ಲ. ಸೊ ಇದನ್ನ ಯಾವ ತರ ಡಿಸೈನ್ ಮಾಡಿ ಕೊಟ್ಟಿದ್ದೇನೆ, ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬಿಹೇವಿಯರ್ ಅನ್ನ ಇಂಪ್ರಾಪರಿಟಿ ಅಂತೇಳಿ ಅಂದ್ರೆ ಇಂಪ್ರಾಪರ್ ಬಿಹೇವಿಯರ್ ನ ಇಂಪ್ರಾಪರಿಟಿ ಅಂತ ಹೇಳಿ ಕರೆದಿದ್ದಾರೆ. ಬಿಹೇವಿಯರ್ ಅಲ್ಲಿ ಇರುವಂತಹ ಇಂಪ್ರಾಪರ್ ಬಿಹೇವಿಯರ್ ನ ಇಂಪ್ರಾಪರಿಟಿ ಅಂತ ಕರೆದಿದ್ದಾರೆ. ಸೊ ಅದೇ ತರ ವರ್ಡ್ ಅಲ್ಲಿ ಇರುವಂತಹ ಇಂಪ್ರಾಪರ್ ಯೂಸೇಜ್ ಆಫ್ ವರ್ಡ್ಸ್ ಅನ್ನ ಏನಂತ ಕರಿತೇವೆ. ಸೊ ಆ ತರ ಈ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಇದಕ್ಕೆ ಇಂಪ್ರಾಪರ್ ಯೂಸ್ ಆಫ್ ವರ್ಡ್ಸ್ ಇಸ್ ನೋನ್ ಎಸ್ ಮಾಲಪ್ರೋಪಿಸಮ್ ಅಂತ ಹೇಳಿ ಕರಿತೇವೆ. ಇದಕ್ಕೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ಆಪ್ಷನ್ ಡಿ ಸರಿಯಾದಂತ ಉತ್ತರ, ಮಾಲಪ್ರೋಪಿಸಮ್. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. 21ನೇ ಪ್ರಶ್ನೆ. ಇದು ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆ ಸ್ವಲ್ಪ ಗೊಂದಲ ಇದೆ. ಸೊ ಇಲ್ಲಿ ನಾನು ವರ್ಕೌಟ್ ಮಾಡಿ ನೋಡಿದೆ, ಬಟ್ ಇಲ್ಲಿ ಅವ್ರು ಕೊಟ್ಟಂತಹ ಆಪ್ಷನ್ಗಳ ಆನ್ಸರ್ ಸಿಗ್ತಾ ಇಲ್ಲ ನಂಗೆ. ಸೊ ಹಾಗಾಗಿ ಇದೊಂದು ಡೌಟ್ ಅಲ್ಲಿ ಇರುವಂತಹ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಸಿಕ್ಕಿದ್ರೆ ಸೊ ನಾನು ಆದಷ್ಟು ಬೇಗ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಮಾತ್ರ ಆನ್ಸರ್ ನನಗೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಸ್ಟಡಿ ದ ಫಾಲೋವಿಂಗ್ ಗ್ರಾಫ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಸೊ ಇಲ್ಲೊಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ಓದಿ. ದ ಎಕ್ಸ್ಪೆಂಡಿಚರ್ ಆಫ್ ಕಂಪನಿ ವೈ ಇನ್ 2008 and 2009 is rupees 25 lakh and rupees 30 lakh respectively. What was the total income of company Y in 2008 and 2009 together? ಸೊ 2008 ಮತ್ತು 9ರ ಒಂದು ಲಾಭವನ್ನ ಕೊಟ್ಟಿದ್ದಾರೆ. ಸೊ ಹಾಗೇನೆ ಇಲ್ಲಿ ಟೋಟಲ್ ಇನ್ಕಮ್ 2008 ಮತ್ತು 2009ರ ಟೋಟಲ್ ಇನ್ಕಮ್ ಅನ್ನ ಕಂಪನಿಯ ಇನ್ಕಮ್ ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಗ್ರಾಫ್ ಅನ್ನು ನೋಡಿದ್ರೆ ನಿಮಗೆ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬಹುದು. ಸೊ ಇಲ್ಲಿ ತುಂಬಾನೇ ಸಿಂಪಲ್ ಇದೆ. ಇಲ್ಲಿ ಕಾಂಪ್ಲೆಕ್ಸ್ ಆಗಿ ಕಂಡು ಕೂಡ ತುಂಬಾನೇ ಸಿಂಪಲ್ ಆಗಿದೆ, ಬಟ್ ಇದಕ್ಕೆ ಪ್ರೊಸೀಜರ್ ಮಾತ್ರ ಲೆಂತಿ ಇದೆ. ಸೊ ಇಲ್ಲಿ ನೋಡಿ. ಸೊ ಇಲ್ಲಿ ನಾನು ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಬ್ಲಾಂಕ್ ಪೇಜ್ ಅಲ್ಲಿ ಮಾಡ್ತಾ ಹೋಗ್ತೇನೆ ನೋಡಿ. ಇದನ್ನ ಇಲ್ಲಿ ಮಾಡಿ. ಸೊ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಶೇಕಡ ಲಾಭ ಅಥವಾ ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಹೇಳಿದ್ರೆ ಇದಕ್ಕೆ ಇರುವಂತಹ ಸೂತ್ರ ನಮಗೆ ಗೊತ್ತಿದೆ. ಸೊ ಇದಕ್ಕೆ ಇರುವಂತಹ ಸೂತ್ರ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡ್ ಬೈ ಎಕ್ಸ್ಪೆಂಡಿಚರ್ ಇಂಟು 100. ಇದನ್ನು ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಪ್ರಾಫಿಟ್ ಸಿಗುತ್ತೆ. ಸೊ ನಮಗೆ ಇದು ಗೊತ್ತಿರುವಂತಹ ಫಾರ್ಮುಲಾ ಅಥವಾ ಸೂತ್ರ. ಸೊ ಈಗ ನಾವು ಪ್ರತಿಯೊಂದಕ್ಕೆ ಕೂಡ ಇಲ್ಲಿ ನಾವು ಪ್ರತಿ ವರ್ಷದ 2008 ಮತ್ತು 2009ರಲ್ಲಿ ಸೊ ಬೇರೆ ಬೇರೆ ತರ ಇಲ್ಲಿ ಪ್ರಾಫಿಟ್ ಇರೋದನ್ನ ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರೋದ್ರಿಂದ ಸೊ ನಾವು ಫಸ್ಟ್ ಗೆ 2008ಕ್ಕೆ ಸಂಬಂಧಪಟ್ಟಾಗೆ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿ. ಸೊ ಇಲ್ಲಿ ಅವರು ಹೇಳಿದ್ದಾರೆ ನೋಡಿ, ಕ್ವಶನ್ ಪೇಪರ್ ಅನ್ನ ಗಮನಿಸಿ. ಇಲ್ಲಿ ಸೊ 2008ರಲ್ಲಿ
ಇಲ್ಲಿ 25 lakh ಲಾಭ. ಸೊ ಇಲ್ಲಿ 2000 ಕಂಪನಿ ಅನ್ನ ನೋಡಿ. ಸೊ ಇಲ್ಲಿ ನೋಡಿ ಎರಡು ಕಂಪನಿ ಇದೆ, ಕಂಪನಿ ಎಕ್ಸ್ ಅಂಡ್ ಕಂಪನಿ ವೈ. ಸೊ ಇಲ್ಲಿ ನಾವು ಫಸ್ಟಿಗೆ ಇದನ್ನ ಮಾಡಬೇಕು 50%. ಸೊ ಕಂಪನಿ ಎಕ್ಸ್ ಅದು ಮಾಡಬೇಕು. ಸೊ ಆನಂತರ ಇಲ್ಲಿ ಕಂಪನಿ ವೈ ಅದು ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಬೇಕು, ಪರ್ಸೆಂಟೇಜ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ. ಸೊ ನೋಡಿ ಪರ್ಸೆಂಟೇಜ್ ಪ್ರಾಫಿಟ್ ಎಕ್ಸ್ ಅಂಡ್ ವೈ ಅದು. ಸೊ ನಾವು ಪರ್ಸೆಂಟೇಜ್ ಪ್ರಾಫಿಟ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ಕೋಬೇಕು. ಸೊ ಇಲ್ಲಿ 2008ಗೆ ಸೊ ಇಲ್ಲಿ 50% ಇದೆ, 50% ಪ್ರಾಫಿಟ್, ಪರ್ಸೆಂಟೇಜ್ ಪ್ರಾಫಿಟ್ ಇದು. ಸೊ ಈಗ ಸೊ ನಮಗೆ ಇರುವಂತ ಇನ್ಕಮ್ ಎಕ್ಸ್ ಆಗಿರ್ಲಿ, ನಾವು ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಮಗೆ ಬೇಕಾಗಿರುವಂತಹ ಇನ್ಕಮ್ ಎಕ್ಸ್ ಆಗಿರ್ಲಿ. ಸೊ ಇಲ್ಲಿ ಎಕ್ಸ್ ಮೈನಸ್ ಇದರ ಸೂತ್ರದ ಪ್ರಕಾರನೇ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 2008 ಅಲ್ಲಿ ಅವರ ಎಕ್ಸ್ಪೆಂಡಿಚರ್ ಎಷ್ಟು 25 lakh ಅಂತ ಕೊಟ್ಟಿದ್ದಾರೆ. 25 lakh ಡಿವೈಡ್ ಬೈ ಎಕ್ಸ್ಪೆಂಡಿಚರ್ 25 lakh ಇಂಟು 100. ಸೊ ಇಂಟು 100 ಮಾಡ್ಕೋಬೇಕು. ಸೊ ಈಗ ಇದನ್ನ ನೀವು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಎಕ್ಸ್ ಮೈನಸ್ 25 lakh ಈಸ್ ಈಕ್ವಲ್ ಟು 25 lakh ಡಿವೈಡ್ ಬೈ 100. ಸೊ ಇಲ್ಲಿ 50 ಇರುವಂತದ್ದು, ಸೊ ಇಲ್ಲಿ 50 ಇರುವಂತದ್ದು ಇಲ್ಲಿ ಬರುತ್ತೆ. ಈ ತರ ರಿಅರೇಂಜ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ 50 ಇದನ್ನ ಮಾಡ್ಕೊಳ್ಳಿ. 100 2ಲಿ 100 1ಲಿ 100 2ಲಿ 100 1ಲಿ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ 25 ಇದನ್ನ ಫರ್ದರ್ ಡಿವೈಡ್ ಮಾಡ್ಕೋಬಹುದು. 25 ಲಕ್ಷವನ್ನ 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂತದ್ದು 12,50,000. ಹೌದಾ, 12,50,000. ಸೊ ಹಾಗಾಗಿ ಎಕ್ಸ್ ಮೈನಸ್ 25 lakh is equal to 1250 lakh. ಸೊ ನಮಗೆ ಬೇಕಾಗಿರುವಂತದ್ದು ಎಕ್ಸ್ ಆಗಿರೋದನ್ನ ಏನ್ ಮಾಡಬೇಕು, 25 lakh ಪ್ಲಸ್ 12,50,000. ಸೊ ಎರಡನ್ನ ಕೂಡಿಸಿ ಎಕ್ಸ್ ಸಿಗುತ್ತೆ ನಿಮಗೆ 2008 ಅದ್ದು ಇಲ್ಲಿ ಇನ್ಕಮ್. ಸೊ ಹಾಗಾಗಿ ಎರಡನ್ನ ಕೂಡಿಸಿದ್ರೆ ನಮಗೆ 37,50,000 ಬರುತ್ತೆ. 37,50,000 ಬರುತ್ತೆ. ಸೊ ಇದು 2008ಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಇನ್ಕಮ್ 2008ರದ್ದು ಸಿಕ್ಕಿತು. ಸೊ ನೆಕ್ಸ್ಟ್ ಇದೇ ತರ 2009ಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಡ್ತಾ ಹೋಗ್ಬೇಕು. ಸೊ ಅದನ್ನು ಕೂಡ ಮಾಡಿ ಸೇಮ್ ಇದೆ. ಬಟ್ ಇಲ್ಲಿ ಪರ್ಸೆಂಟೇಜ್ ಅವರು ಕೊಟ್ಟಿರುವಂತದ್ದು 2009ಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತದ್ದು ನೋಡಿ, 2009ಕ್ಕೆ ಸಂಬಂಧಪಟ್ಟ ಹಾಗೆ 60%. ಸೊ 60%. ಸೊ ಇದನ್ನ ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ಕೋಬೇಕು. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ 2009 ಅದು ಪ್ರಾಫಿಟ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅವರೇ ಕೊಟ್ಟಿರುವಂತದ್ದು 60%. ಸೊ ಅದೇ ತರ ಸೇಮ್. ಸೊ ಇಲ್ಲಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ 2009 ಅಲ್ಲಿ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ಎಷ್ಟು, 30 lakh. 2009 ಅಲ್ಲಿ 30 lakh ಎಕ್ಸ್ಪೆಂಡಿಚರ್ ಇದೆ. ಸೊ ಇಷ್ಟು ಎಕ್ಸ್ಪೆಂಡಿಚರ್ ಇದೆ. ಎಕ್ಸ್ ಮೈನಸ್ 30 lakh ಡಿವೈಡೆಡ್ ಬೈ ಇಲ್ಲಿ 30 lakh ಇಂಟು 100. ಸೊ ಈ ತರ ಇರುವಂತದ್ದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ತರ ಪ್ರೀವಿಯಸ್ ಸ್ಟೆಪ್ ನಂತರನೇ ಇಲ್ಲಿ ಎಕ್ಸ್ ಮೈನಸ್ 30 lakh ಸೊ ಈಕ್ವಲ್ ಟು ಏನಾಗುತ್ತೆ 30 lakh ಡಿವೈಡ್ ಬೈ 100 ಇಂಟು 60. ಸೊ ಇಲ್ಲಿ 20ರ ಮಗ್ಗಿಂದ ಹೋಗ್ಬಹುದು, 23ಲಿ 25ಲಿ. ಸೊ ಇಲ್ಲಿ 30 ಲಕ್ಷವನ್ನ 30 lakh ಅನ್ನ 5 ಇಂದ ಡಿವೈಡ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 6 lakh ಆಗುತ್ತೆ. ಹೌದು, 6 lakh ಆಗುತ್ತೆ. 6 lakh ಇಂಟು 3. ಸೊ ಇದನ್ನ ಇಲ್ಲಿ ಇಂಟು 3 ಇದೆ ಅಲ್ವಾ, ಅದನ್ನ ಮಾಡ್ಕೊಳ್ಳಿ. ಸೊ ಆಗ 6 lakh ಇಂಟು 3 ಅಂತ ಹೇಳಿದ್ರೆ 18 lakh. ಸೊ ಹಾಗಾಗಿ ಸೊ ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು ಟೋಟಲ್ ಇನ್ಕಮ್ ಅಲ್ವಾ. ಸೊ ಹಾಗಾಗಿ 2008 ಹಾಗೇನೆ 2009 ಅದು ಟೋಟಲ್
ಇನ್ಕಮ್ ಅನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 2 ವರ್ಷದ ಟೋಟಲ್ ಇನ್ಕಮ್ ಅನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಸೊ ಇಲ್ಲಿ ನಮಗೆ 2000 ಎಷ್ಟರಲ್ಲಿ 2009 ಅಲ್ಲಿ 18 ಲ್ಯಾಕ್ ಇನ್ಕಮ್ ಬಂದಿದೆ. ಇದು 2009 ಅಂತ ಇನ್ಕಮ್. ಸೊ ಹಾಗೇನೆ 2008 ಅಲ್ಲಿ 37,50,000 ಬಂದಿದೆ. ಸೊ ಅದನ್ನ ಟೋಟಲ್ ಇನ್ಕಮ್ ಬೇಕಿದ್ರೆ ಎರಡನ್ನ ಕೂಡ ಆಡ್ ಮಾಡ್ಕೋಬೇಕು. ಸೊ ಆಡ್ ಮಾಡ್ಕೊಂಡಾಗ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಏನಾಯ್ತು, ಹೌದು ಸಾರಿ. ಸೊ ಇಲ್ಲಿ ನೋಡಿ ಇನ್ನಷ್ಟು ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಇಲ್ಲಿ 18,000 ಬಂತು. ಸೊ ನಮಗೆ ಎಕ್ಸ್ ಬೇಕಿದ್ರೆ ಸೊ ನಾವ್ ಏನ್ ಮಾಡ್ಬೇಕು, ಸೊ ಇಲ್ಲಿ 30 ಲ್ಯಾಕ್ ಪ್ಲಸ್ ಇಲ್ಲಿ 18 ಬಂದಿದಲ್ವಾ, ಸೊ ಅದನ್ನ ಆಡ್ ಮಾಡಬೇಕು. ಸೊ ಇಲ್ಲಿ ನಮಗೆ 18 ಬಂದಿರೋದ್ರಿಂದ ಸೊ ಇಲ್ಲಿ 18, ಸೊ ಎಷ್ಟಾಯ್ತು 30 ಲ್ಯಾಕ್ ಪ್ಲಸ್ 18 ಲ್ಯಾಕ್ ಅಂತ ಹೇಳಿದ್ರೆ 48 ಲ್ಯಾಕ್ ಆಯ್ತು. ಸೊ ನೆಕ್ಸ್ಟ್ ಇದು 2009 ಅದು ಇನ್ಕಮ್, ಇದು 2009 ಅದು ಇನ್ಕಮ್, 2009 ಅದು ಇನ್ಕಮ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಈಗ 2008 ಅಂಡ್ 2009 ನಮಗೆ ಇನ್ಕಮ್ ಬೇಕಾಗಿರೋದು, ಒಟ್ಟಾಗಿ ಟೋಟಲ್ ಬೇಕಾಗಿರೋದ್ರಿಂದ 2008 ಅಲ್ಲಿ 37.5 ಲ್ಯಾಕ್ ಇನ್ಕಮ್ ಬಂದಿದೆ, ಹೌದಾ. ಸೊ ಇಲ್ಲಿ 37.5 ಲ್ಯಾಕ್ ಇನ್ಕಮ್ ಬಂದಿದೆ, ಹೌದಾ. ಸೊ ಇದು ಮತ್ತು ಇಲ್ಲಿ 2009 ಅದು ಇಲ್ಲಿ 48 ಲ್ಯಾಕ್ ಎರಡನ್ನ ಕೂಡ ಕೂಡಿಸ್ಬೇಕು. ಸೊ ಕೂಡಿದಾಗ ನಿಮಗೆ ಆನ್ಸರ್ ಬರುತ್ತೆ 48 ಮೈನಸ್ 37.5 15 4 3 1 85.5. ಸೊ 85.5 ಲ್ಯಾಕ್. ಸೊ ಇಷ್ಟು ಲಾಭ, ಟೋಟಲ್ ಪ್ರಾಫಿಟ್. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸರಿಯಾದಂತಹ ಉತ್ತರ 85.5 ಲ್ಯಾಕ್. ಸೊ ನೆಕ್ಸ್ಟ್ ನೋಡಿ, ಎ ಕ್ವಶನ್ ಇಸ್ ಫಾಲೋಡ್ ಬೈ ಇನ್ಫಾರ್ಮೇಶನ್ ಇನ್ 3 ಸ್ಟೇಟ್ಮೆಂಟ್ಸ್. ಸ್ಟಡಿ ದ ಕ್ವಶನ್ ಅಲಾಂಗ್ ವಿತ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಅಂಡ್ ಡಿಸೈಡ್ ಇನ್ಫಾರ್ಮೇಶನ್ ಇನ್ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಇಸ್ ನೆಸೆಸರಿ ಅಂಡ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವಶನ್. ಚೂಸ್ ಯುವರ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಪ್ರೊವೈಡೆಡ್. ವಾಟ್ ಇಸ್ ದ 2 ಡಿಜಿಟ್ ನಂಬರ್? 2 ಡಿಜಿಟ್ ನ ನಂಬರ್ ನ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ the number obtained by interchanging the digit of number is greater than the original number by 18. So ಇನ್ನೊಂದು ಸ್ಟೇಟ್ಮೆಂಟ್, the sum of 2 digits of the number is 14. The difference between the 2 digits number is 2. So ಇಲ್ಲಿ let the 2 digits be x and y. ಆ ಎರಡು ಅಂಕಿಗಳು x ಮತ್ತು y ಆಗಿರಲಿ. ಆ ಎರಡು ಅಂಕಿಗಳು x ಮತ್ತು y ಆಗಿರಲಿ. ಒಂದು x ಆಗಿರಲಿ, ಇನ್ನೊಂದು y ಆಗಿರಲಿ. ಅವರು ಹೇಳಿರೋ ಪ್ರಕಾರ the sum of 2 digits of the number is 14 and the difference of the 2 digits of the number is 2. ಅವರು ಹೇಳಿರುವಂತ ಪ್ರಕಾರನೇ ಎರಡು ಅಂಕಿಗಳ ಮೊತ್ತ 14 ಅಂತೆ. ಹಾಗೇನೆ ಎರಡು ಅಂಕಿಗಳ ವ್ಯತ್ಯಾಸ ಎಷ್ಟು? 2. ಸೊ ಇದನ್ನ ಈಕ್ವೇಶನ್ 1 ಅಂತ ಕೊಡಿ, ಇದನ್ನ ಈಕ್ವೇಶನ್ 2 ಅಂತ ಕೊಡಿ. ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸೊ ಇಲ್ಲಿ y ಅನ್ನ ನಾವು ಎಲಿಮಿನೇಟ್ ಮಾಡ್ಕೋಬಹುದು. ಆಗ x ನ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಆಗ ಏನಾಗುತ್ತೆ, ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2 ಅನ್ನ ಮಾಡಿ. ಸೊ ಆಗ 2x ಆಯ್ತು, 2x ಸಾರಿ ಆಡ್ ಮಾಡಿ ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2, 1 ಪ್ಲಸ್ ಈಕ್ವೇಶನ್ 2. ಸೊ 2x ಆಯ್ತು, ಸೊ 2x ಇಲ್ಲಿ y gets cancel, so 0. ಸೊ ಹಾಗಾಗಿ 14 ಮೈನಸ್ 2, 14 ಮೈನಸ್ 2 ಅಂತ ಹೇಳಿದ್ರೆ 12. x is equal to 6. ಸೊ x is equal to 6 ಬಂತು. ಸೊ ನಮಗೆ ಇದೇ ತರ y ಕೂಡ ಸಿಗುತ್ತೆ. ಸೊ ಇಲ್ಲಿ x ನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು y ಬೆಲೆಯನ್ನು ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲಿ ನೋಡಿ x ಪ್ಲಸ್ y is equal to 14 ಅಲ್ವಾ. ಸೊ ಇಲ್ಲಿ x ನ ಬೆಲೆ ಸಿಕ್ಕಿದೆ 6 ಪ್ಲಸ್ y is equal to 14. y is equal to 14 minus 6 is equal to 8. y ನ ವ್ಯಾಲ್ಯೂ 8. ಸೊ y ನ ವ್ಯಾಲ್ಯೂ 8. ಸೊ ನಮ್ಗೆ ಎರಡು ಡಿಜಿಟ್ ನ ಇದು ಕೂಡ ಸಿಕ್ಕಿದೆ, ಎರಡು ಅಂಕಿಗಳು ಕೂಡ ಸಿಕ್ಕಿತು. x is equal to ಎಷ್ಟು 6, y is equal to 8. ಸೊ ಇಷ್ಟು ಸಿಕ್ಕಿತು. ಸೊ ಇಲ್ಲಿ ನೋಡಿ ಪ್ರಶ್ನೆಯಲ್ಲಿ ಅವರು ಏನು ಹೇಳಿದ್ದಾರೆ. ಸೊ ಹಾಗಾಗಿ ಆ ಡಿಜಿಟ್ಸ್ ಗಳನ್ನ ಗಮನಿಸಿ. ಸೊ ಅದು 68 ಕೂಡ ಆಗಿರ್ಬೋದು ಅಥವಾ 86 ಕೂಡ ಆಗಿರ್ಬೋದು, 68 ಕೂಡ ಆಗಿರ್ಬೋದು ಅಥವಾ 86 ಕೂಡ ಆಗಿರ್ಬೋದು x and y. ಸೊ ಅದನ್ನ ಇಂಟರ್ಚೇಂಜ್ ಮಾಡಿದಾಗ. ಸೊ ಹಾಗಾಗಿ ಅವರು ಕೇಳಿರುವಂತದ್ದು ದ ಸಮ್ ಆಫ್ ದ 2 ಡಿಜಿಟ್ಸ್ ಆಫ್ ದ ನಂಬರ್ ಇಸ್ 14. ಹೌದು, ದ ಸಮ್ ಆಫ್ ದ 2 ಡಿಜಿಟ್ಸ್ ಆಫ್ ನಂಬರ್ ಇಸ್ 14. ಹೌದು, x ಪ್ಲಸ್ y. ಸೊ 6 ಪ್ಲಸ್ 18 14. ಇದು ಸರಿ ಇದೆ. ಸೊ ಹಾಗೆ ದ ಡಿಫರೆನ್ಸ್ ಬಿಟ್ವೀನ್ ದ 2 ಡಿಜಿಟ್ಸ್ ಆಫ್ ದ ನಂಬರ್ ಇಸ್ 2. ಹೌದು, ಇಲ್ಲಿ ಡಿಜಿಟ್ಸ್ ನ ಡಿಫರೆನ್ಸ್ ನೋಡಿ, ಇಲ್ಲಿ y ಮೈನಸ್ x ಅನ್ನ ಮಾಡಿ 8 ಮೈನಸ್ 6 ಅಂತ ಹೇಳಿದ್ರೆ 2. ಇದು ಕೂಡ ಹೌದು. ಸೊ ಹಾಗೇನೆ ಇಲ್ಲಿ
ನೋಡಿ ಥರ್ಡ್ ಸೊ ಫಸ್ಟ್ ಒನ್ ನೋಡಿ, ದ ನಂಬರ್ obtained by interchanging the digits of the number is greater than the original number by 18. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಇಲ್ಲಿ 68 ಹೌದು 86 ಮೈನಸ್ 86 68. ಸೊ ಇದನ್ನ ಮೈನಸ್ ಮಾಡಿದಾಗ, ಸೊ ಇಲ್ಲಿ 16ರಿಂದ 8 ಕಳೆದ್ರೆ 6. ಸೊ ಇಲ್ಲಿ ಡಿಫರೆನ್ಸ್ ಎಷ್ಟು ಬರುತ್ತೆ, 8 6. ಸೊ ಇಲ್ಲಿ ಗ್ರೇಟರ್ ನಂಬರ್, ಒರಿಜಿನಲ್ ನಂಬರ್ ಇಸ್ ಗ್ರೇಟರ್ ಬೈ 18. ಸೊ ಇಲ್ಲಿ 68 ಪ್ಲಸ್ 18, 68 ಪ್ಲಸ್ 18 ಮಾಡಿದ್ರೆ ಎಷ್ಟು ಬರುತ್ತೆ, 8 8 16. ಸೊ ಹಾಗಾಗಿ ಇಲ್ಲಿ 8. ಸೊ ಇಲ್ಲಿ ಏನಾಯ್ತು, 6 1 86 ಆಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ 1 and either 2 or 3, 1 and either 2 or 3 ಯಾವ್ದಾದ್ರು ಒಂದು ಆಗ್ಬೋದು ಇದರಲ್ಲಿ, either 2 or either 3. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. A new express train has a capacity of 500 seats, of which 10% are in the executive class and the rest are in the chair car. During the journey, the train was booked to 85% of its total capacity. If the executive class was booked 96% of its capacity, then how many chair car seats were empty during that journey? So ಇಲ್ಲಿ ಒಂದು ಟ್ರೈನ್ಗೆ ಸಂಬಂಧಪಟ್ಟ, ಟ್ರೈನ್ ನ ಸೀಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇಲ್ಲಿ ಅವರು ಪ್ರಶ್ನೆಯಲ್ಲಿ ಹೇಳಿರುವಂತ ಪ್ರಕಾರ, ಒಂದು ಟ್ರೈನ್ ಅಲ್ಲಿ ಟೋಟಲ್ 500 ಸೀಟ್ಸ್ಗಳು ಇದಾವೆ, 500 ಸೀಟ್ಸ್ಗಳು ಇದೆ. ಸೊ ಅದರಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಟೋಟಲ್ 500 seats, out of 10% of seats are executive class seats. ಸೊ ಹಾಗಾಗಿ ಇಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಎಷ್ಟಿದೆ, 10%, ಅಂದ್ರೆ 100ರಲ್ಲಿ 10. ಹಾಗಿದ್ರೆ ಒಟ್ಟಿರುವಂತಹ ಸೀಟುಗಳು 500, ಅದರಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ಗಳು ಎಷ್ಟು? ಸೊ ಇದನ್ನ ಮಾಡಿದ್ರೆ ಎಷ್ಟು ಬರುತ್ತೆ, 15 50. ಸೊ 50 ಸೀಟ್ಸ್ಗಳು ಎಕ್ಸಿಕ್ಯೂಟಿವ್ ಕ್ಲಾಸ್. ಸೊ ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ಗಳು ಎಷ್ಟು, 50. ಸೊ ಇದು ಸಿಕ್ಕಿತು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, ನೆಕ್ಸ್ಟ್ ಹೇಳಿದ್ದಾರೆ ಇಲ್ಲಿ ಆರ್ ಇನ್ ದ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂಡ್ ದ ರೆಸ್ಟ್ ಆರ್ ಇನ್ ದ ಚೇರ್ ಕಾರ್. ಸೊ ಇಲ್ಲಿ 500ರಲ್ಲಿ 50 ಸೀಟ್ಸ್ಗಳು ಎಕ್ಸಿಕ್ಯೂಟಿವ್ ಕ್ಲಾಸ್, ಉಳಿದ ಸೀಟುಗಳು ಅಂದ್ರೆ 450 ಸೀಟುಗಳು ನಾರ್ಮಲ್ ಚೇರ್ ಕಾರ್ ಸೀಟ್ಸ್ಗಳು. ನೆಕ್ಸ್ಟ್, ಡ್ಯೂರಿಂಗ್ ದ ಜರ್ನಿ ದ ಟ್ರೈನ್ ವಾಸ್ ಬುಕ್ ಟು 85% ಆಫ್ ಇಟ್ಸ್ ಟೋಟಲ್ ಕೆಪಾಸಿಟಿ. ಆ ಒಂದು ಜರ್ನಿಯಲ್ಲಿ 85%, 85% ಆ ಒಟ್ಟು ಸೀಟುಗಳು ಬುಕ್ ಆಗಿದ್ವು. ಸೊ ಈಗ ಬುಕ್ಡ್ 85% ಆಫ್ ಕೆಪಾಸಿಟಿ, ವೆನ್ 85% ಆಫ್ ಸೀಟ್ಸ್ ಆರ್ ಬುಕ್ಡ್, 85% ಆಫ್ ಸೀಟ್ಸ್ ಆರ್ ಬುಕ್ಡ್, ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ 100ರಲ್ಲಿ 85. ಸೊ ಟೋಟಲ್ ಕೆಪಾಸಿಟಿ ಎಷ್ಟು, 500, ಟೋಟಲ್ ಸೀಟ್ಸ್ಗಳು 500, ಅದರಲ್ಲಿ 85% ಸೀಟ್ಸ್ ಬುಕ್ ಆದ್ರೆ ಎಷ್ಟಾಯ್ತು, ಇದನ್ನ ಮಾಡಿ 0ಗೆ 0 ಕ್ಯಾನ್ಸಲ್ ಆಯ್ತು, 85 into 5. ಸೊ 85 into 5 ಅಂತ ಹೇಳಿದ್ರೆ 5 2 ಓಕೆ 425. ಸೊ ಇಷ್ಟು 425 ಸೀಟ್ಸ್ಗಳಷ್ಟು ಸೀಟ್ಸ್ಗಳು ಬುಕ್ ಆಗಿದ್ವು, 85% ಸೀಟ್ಸ್ಗಳು ಬುಕ್ ಆದ್ವು. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಏನ್ ಹೇಳಿದ್ದಾರೆ, ಇಫ್ ದ ಎಕ್ಸಿಕ್ಯೂಟಿವ್ ಕ್ಲಾಸ್ ವಾಸ್ ಬುಕ್ಡ್ ಟು 96% ಆಫ್ ಕೆಪಾಸಿಟಿ, 95% ಆಫ್ ಎಕ್ಸಿಕ್ಯೂಟಿವ್ ಸೀಟ್ಸ್, ಟೋಟಲ್ ಎಕ್ಸಿಕ್ಯೂಟಿವ್ ಸೀಟ್ಸ್ ಗಳಷ್ಟು 50. ಸೊ ಈಗ ಎಕ್ಸಿಕ್ಯೂಟಿವ್ ಕ್ಲಾಸ್ ಅದು ಎಷ್ಟು ಬುಕ್ ಆಯ್ತು, 96% ಬುಕ್ ಆಯ್ತು. 96% ಬುಕ್ ಅಂದ್ರೆ 100ರಲ್ಲಿ 96 ಸೀಟ್ಸ್ಗಳು ಬುಕ್ ಆಯ್ತು. ಹಾಗಿದ್ರೆ ಒಟ್ಟಿರುವಂತಹ ಸೀಟ್ಸ್ಗಳು ಎಕ್ಸಿಕ್ಯೂಟಿವ್ ಸೀಟ್ಸ್ಗಳು 50ರಲ್ಲಿ ಎಷ್ಟು ಬುಕ್ ಆಯ್ತು ಅಂತೇಳಿ. ಸೊ ಇದನ್ನ ಕೂಡ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ, ಒಂದ್ಲಿ ಇಲ್ಲಿ 2ಲಿ. ಸೊ ಉಳಿದಂತದ್ದು 96/2 ಅಂತ ಹೇಳಿದ್ರೆ 48. ಸೊ 48 ಸೀಟ್ಸ್ ಎಕ್ಸಿಕ್ಯೂಟಿವ್ ಕ್ಲಾಸ್ಗಳು, ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ಗಳು ಬುಕ್ ಆಗಿತ್ತು. ಸೊ ಅವರು ಪ್ರಶ್ನೆಯಲ್ಲಿ ಕೇಳಿರುವಂತದ್ದು,
ಸೊ ದೆನ್ ಹೌ ಮೆನಿ ಚೇರ್ ಕಾರ್ ಸೀಟ್ಸ್ ವೇರ್ ಎಂಟಿ ಡ್ಯೂರಿಂಗ್ ದಟ್ ಜರ್ನಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರೆ ಟೋಟಲ್ ಇರೋದು ಎಷ್ಟು? ಟೋಟಲ್ ಇಲ್ಲಿ ನೋಡಿ, ಇಲ್ಲಿ ಮಾಡ್ತೇನೆ. ಟೋಟಲ್ ಇರೋದು 500. ಅದರಲ್ಲಿ 85% ಆಫ್ ಸೀಟ್ಸ್ಗಳು ಬುಕ್ ಆಗಿ 425 ಇಷ್ಟು ಬುಕ್ ಆಯಿತು, ಪ್ಲಸ್ ಎಷ್ಟು ಬುಕ್ ಆಯ್ತು ಅಲ್ವಾ? ಸೊ ಇಲ್ಲಿ ನೋಡಿ, ಸೊ ಈಗ ಇಲ್ಲಿ ಬುಕ್ ಆಗಿರುವಂತಹ ಸೀಟ್ಸ್ಗಳ ಸಂಖ್ಯೆ ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ಅಲ್ಲಿ ಬುಕ್ ಆಗಿರುವಂತಹ ಸೀಟುಗಳ ಸಂಖ್ಯೆ 48. ಟೋಟಲ್ ಇಷ್ಟು ಆಕ್ಯುಪೈ ಆಗಿದೆ, 96% ಆಕ್ಯುಪೈ ಆಗಿ 48 ಸೀಟ್ಸ್ಗಳು ಫುಲ್ ಆಗಿದೆ. ಸೊ ಈಗ ಒಟ್ಟು ಇರುವಂತದ್ದು 50 ಅಲ್ವಾ? ಒಟ್ಟು ಇರುವಂತಹ ಎಕ್ಸಿಕ್ಯೂಟಿವ್ ಸೀಟ್ಸ್ಗಳು 50. ಸೊ ಅದರಲ್ಲಿ 48 ಆಲ್ರೆಡಿ ಭರ್ತಿ ಆಗಿದೆ. ಸೊ ಹಾಗಾಗಿ ಉಳಿದಿರುವಂತಹ ಎಕ್ಸಿಕ್ಯೂಟಿವ್ ಕ್ಲಾಸ್ ಎಷ್ಟು? 2. ಸೊ ಉಳಿದಂತ ವೇಕೆಂಟ್ ಇರುವಂತಹ ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್ಸ್ಗಳು ಎಷ್ಟು? 2. ಸೊ ಈಗ ನಾವು ಏನ್ ಮಾಡಬೇಕು? ಈ 425 ಏನಿದೆ, ಸೊ ಇಷ್ಟು ಭರ್ತಿಯಾದಂತಹ ಸೀಟುಗಳು, ಟೋಟಲ್ ಸೀಟ್ಸ್ಗಳು, ಅದಕ್ಕೆ 2 ಸೇರಿಸಬೇಕು. ಇದು ಅಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅನ್ನ ಕೂಡ ಸೇರಿ. ಸೊ ಆಗ ನಮಗೆ ಎಷ್ಟು ನಾರ್ಮಲ್ ಸೀಟ್ಸ್ಗಳು ನಮಗೆ ವೇಕೆಂಟ್ ಇದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಇಲ್ಲಿ ಒಟ್ಟು ಬುಕ್ ಆದಂತಹ ಸೀಟುಗಳು ಪ್ಲಸ್ ಇಲ್ಲಿ ಖಾಲಿ ಉಳಿದಂತಹ ಇಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟ್. ಸೊ 2 ಕೂಡ ಕೂಡಿಸಿ 500ರಿಂದ ಮೈನಸ್ ಅನ್ನ ಮಾಡಿದ್ರೆ ನಮಗೆ ಅಲ್ಲಿ ಉಳಿದಿರುವಂತಹ ನಾರ್ಮಲ್ ಕಾರ್ ಚೇರ್ ಸೀಟ್ಸ್ಗಳು ಅಲ್ಲಿ ನಮಗೆ ಸಿಗ್ತವೆ. ಹಾಗಾಗಿ 500 ಮೈನಸ್ ಇಲ್ಲಿ 425 ಪ್ಲಸ್ 2 ಅಂತ ಹೇಳಿದ್ರೆ 427 ಮೈನಸ್ ಅನ್ನ ಮಾಡಿ, ಸೊ ಮೈನಸ್ ಅನ್ನ ಮಾಡಿದಾಗ 73 ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, 2 quantities are in column A and 1 in column B are given. Determine the relationship between the 2 quantities. ಇದು ಕೂಡ ತುಂಬಾನೇ ಸಿಂಪಲ್ ನೋಡಿ, ಇದನ್ನ ಮಾಡ್ತಾ ಹೋಗಿ. 9 ಪ್ಲಸ್ 1/0.9 ಪ್ಲಸ್ 1/9 ಪ್ಲಸ್ 1. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 9 ಪ್ಲಸ್, ಸೊ ಇಲ್ಲಿ 1 ಡಿವೈಡೆಡ್ ಬೈ 0.9 ಅದೇ ತರ ಬರ್ಕೊಳ್ಳಿ. ಸೊ ಇಲ್ಲಿ 1 ಪ್ಲಸ್ 1/10 ಆಯ್ತು. 9 ಪ್ಲಸ್ 1 ಅಂತ ಹೇಳಿದ್ರೆ 10 ಆಯ್ತು. ಸೊ ಇಲ್ಲಿ ಏನಾಯ್ತು? 9 ಪ್ಲಸ್ 1/0.9. ಸೊ ಇಲ್ಲಿ 1/10 ಅಂತ ಹೇಳಿದ್ರೆ ಅದು 0.1 ಅದರ ವ್ಯಾಲ್ಯೂ 0.1. ಹಾಗೆ ಇದನ್ನ 0.1 ಅಂತ ಬರ್ಕೊಳ್ಳಿ. ಸೊ ಇಲ್ಲಿ 9 ಪ್ಲಸ್ 1/0.9 ಪ್ಲಸ್ 0.1. ಸೊ 2 ಸೇರಿಸಿದ್ರೆ ಎಷ್ಟಾಯ್ತು? 1. 0.9 ಪ್ಲಸ್ 0.1 ಅಂತ ಹೇಳಿದ್ರೆ 2 ಸೇರಿದ್ರೆ 0. 1 ಆಯ್ತು. ಸೊ ಹಾಗಾಗಿ 9 ಪ್ಲಸ್ 1 ಇಸ್ ಈಕ್ವಲ್ ಟು 10. 9 ಪ್ಲಸ್ 1 ಇಸ್ ಈಕ್ವಲ್ ಟು 10. ಸೊ ಇಲ್ಲಿ ನೋಡಿ, ಇದರ ವ್ಯಾಲ್ಯೂ 10, ಇಲ್ಲಿ ಕೂಡ 10 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೋತ್ ಕ್ವಾಂಟಿಟೀಸ್ ಆರ್ ಈಕ್ವಲ್. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಬೋತ್ ಕ್ವಾಂಟಿಟೀಸ್ ಆರ್ ಈಕ್ವಲ್. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ಸ್ ಮೇಂಟೈನ್ಸ್ ದ ಡಾಟಾಬೇಸ್ ರಿಲೇಟೆಡ್ ಟು ಅಲೋಕೇಶನ್ ಆಫ್ IP ಅಡ್ರೆಸ್ ಆಫ್ ದ ಇಂಟರ್ನೆಟ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರ, ಇದನ್ನ ಮೇಂಟೈನ್ ಮಾಡುವಂತದ್ದು ICANN, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ ನೇಮ್ಸ್ ಅಂಡ್ ನಂಬರ್ಸ್. IP ಅಡ್ರೆಸ್ ಗಳಿಗೆ ಸಂಬಂಧಪಟ್ಟಂತಹ ಡಾಟಾಬೇಸ್ ಗಳನ್ನ ಮೇಂಟೈನ್ ಮಾಡುವಂತದ್ದು ICANN ಅನ್ನುವಂತ ಒಂದು ಸಂಸ್ಥೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಸೊ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್, ಇಲ್ಲಿ 2 ಪಟ್ಟಿಯನ್ನು ಕೊಡಲಾಗಿದೆ. ಇಂಟರ್ನೆಟ್, ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್, ಹಾಗೇನೆ ಇಥರ್ನೆಟ್ ಅಂತೇಳಿ ಆಪ್ಷನ್ಸ್ ಗಳನ್ನ ಕೊಡಲಾಗಿದೆ. ಸೊ ಇಲ್ಲಿ ಗಮನಿಸ್ತಾ ಬನ್ನಿ, ಇಂಟರ್ನೆಟ್ ಅನ್ನುವಂಥದ್ದು ಪಬ್ಲಿಕ್ ನೆಟ್ವರ್ಕ್. ಸೊ ಎಲ್ಲರೂ ಕೂಡ ಆಕ್ಸೆಸ್ ಇರುವಂತದ್ದು ಪಬ್ಲಿಕ್ ನೆಟ್ವರ್ಕ್. ಇಂಟರ್ನೆಟ್ ಇಸ್ ಎ ಪಬ್ಲಿಕ್ ನೆಟ್ವರ್ಕ್. ಸೊ ಹಾಗೇನೆ ಇಂಟ್ರಾನೆಟ್, ಸೊ ಇದು ಪ್ರೈವೇಟ್ ನೆಟ್ವರ್ಕ್, ಇಟ್ಸ್ ಎ ಟೈಪ್ ಆಫ್ ಅ ಪ್ರೈವೇಟ್ ನೆಟ್ವರ್ಕ್. ಸೊ ಇಂಟರ್ನೆಟ್ ಅನ್ನುವಂಥದ್ದು ಪ್ರೈವೇಟ್ ನೆಟ್ವರ್ಕ್. ಸೊ ಹಾಗೇನೆ ಇಲ್ಲಿ ಎಕ್ಸ್ಟ್ರಾನೆಟ್ ಅನ್ನುವಂಥದ್ದು, ಇದನ್ನು ನಾವು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಥವಾ VPN ಅಂತ ಕೂಡ ಕರಿತೇವೆ, ಎಕ್ಸ್ಟ್ರಾನೆಟ್ ಅನ್ನುವಂಥದ್ದು. ಸೊ ಹಾಗೇನೆ ಇಲ್ಲಿ ಇಥರ್ನೆಟ್, ಇದು ಲೋಕಲ್ ಏರಿಯಾ ನೆಟ್ವರ್ಕ್, ಇದು ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ನೀವು ಇಥರ್ನೆಟ್ ಕೇಬಲ್ ಅಂತೇಳಿ ಕಂಪ್ಯೂಟರ್ಗೆ ಅಥವಾ ನಿಮ್ಮ ಏನು ಯೂಸ್ ಮಾಡುವಂತಹ ಡಿವೈಸ್ಗಳಿಗೆ, ಇಂಟರ್ನೆಟ್ ಅನ್ನು ಆಕ್ಸೆಸ್ ಮಾಡುವಂತಹ ಡಿವೈಸ್ಗಳಿಗೆ ನೀವು ಕನೆಕ್ಟ್ ಅನ್ನು ಮಾಡುವುದನ್ನು ನೀವು ನೋಡಿರ್ಬೋದು, ಇಥರ್ನೆಟ್ ಕೇಬಲ್. ಸೊ ಅದು ಲೋಕಲ್ ಏರಿಯಾ ನೆಟ್ವರ್ಕ್. ಆ ಒಂದು ಲೋಕಲ್ ಇದಕ್ಕೆ ಮಾತ್ರ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅನ್ನ ಒದಗಿಸ್ತದೆ. ಹಾಗಾಗಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ ಇಲ್ಲಿ A3B1 C4 D2. ಸೊ ಇಲ್ಲಿ ಆಪ್ಷನ್ ಎ ಎಲ್ಲಿದೆ? A3B1 C4 D2 ಆಪ್ಷನ್ ಎ. ನೆಕ್ಸ್ಟ್, in which year was the EduSat the first Indian satellite built exclusively to education sector launched? ಅಂದ್ರೆ ಸೊ EduSat ಅಂತ
ಒಂದು ಶೈಕ್ಷಣಿಕ ಉದ್ದೇಶಕ್ಕಾಗಿಯೇ ಉಡಾವಣೆ ಮಾಡಿದಂತಹ ಒಂದು ಉಪಗ್ರಹವನ್ನ, ಕೃತಕ ಉಪಗ್ರಹವನ್ನ ಯಾವಾಗ ಉಡಾವಣೆ ಮಾಡಲಾಯಿತು ಅಂತೇಳಿ 2004ರಲ್ಲಿ ಈ ಒಂದು ಎಜುಸ್ಯಾಟ್ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡಲಾಯಿತು. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಎಜುಕೇಶನ್ ಸೆಕ್ಟರ್ಗೆ ಮಾತ್ರ ಆ ಒಂದು ಉಪಗ್ರಹದ ಬಳಕೆಯನ್ನ ಮಾಡುವಂಥದ್ದು. ಸೊ ಇದನ್ನ GSAT-3 ಅಂತ ಕೂಡ ಕರೀತಾರೆ, GSAT-3. ಸೊ ಈ ಸ್ಯಾಟಲೈಟ್ ಅನ್ನ ಎಜುಸ್ಯಾಟ್ ಸ್ಯಾಟಲೈಟ್ ಅನ್ನ GSAT-3 ಅಂತ ಕೂಡ ಕರೀತಾರೆ. ಸೊ ಇದು ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಎಕ್ಸ್ಕ್ಲೂಸಿವ್ಲಿ ಬಿಲ್ಟ್ ಫಾರ್ ಎಜುಕೇಶನ್ ಸೆಕ್ಟರ್. ಕೇವಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ಬೇಕಂತೇಳಿ, ಉಪಯೋಗಿಸಲಿಕ್ಕೆ ಬೇಕಂತೇಳಿ ಉಡಾವಣೆ ಮಾಡಿದಂತಹ ಭಾರತದ ಮೊಟ್ಟ ಮೊದಲ ಉಪಗ್ರಹ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, 2004. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಬಂದಿದೆ ನೋಡಿ. ಇಲ್ಲಿ ಫಿಸಿಕಲ್ ಕ್ಲಾಸ್ ರೂಮ್ ಸಂಬಂಧಪಟ್ಟಿರುವಂತದ್ದು. ಫಿಸಿಕಲ್ ಕ್ಲಾಸ್ ರೂಮ್ ಇಟ್ಸ್ ಎ ಆಫ್ಲೈನ್ ಸಿಂಕ್ರೋನಸ್. ಸೊ ಹಾಗೇನೆ ವರ್ಚುವಲ್ ಕ್ಲಾಸ್ ರೂಮ್ ಇದು ಆನ್ಲೈನ್ ಸಿಂಕ್ರೋನಸ್. ಹಾಗೇನೆ ಹೈಬ್ರಿಡ್ ಕ್ಲಾಸ್ ರೂಮ್ ಅಂತ ಹೇಳಿದ್ರೆ ಬೋತ್ ಆಫ್ಲೈನ್ ಅಂಡ್ ಆನ್ಲೈನ್ ಎಸಿಂಕ್ರೋನಸ್, ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಎಸಿಂಕ್ರೋನಸ್. ಹಾಗೇನೆ ಇಲ್ಲಿ ರೆಕಾರ್ಡೆಡ್ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಆನ್ಲೈನ್ ಆಫ್ಲೈನ್ ಎಸಿಂಕ್ರೋನಸ್, ಆನ್ಲೈನ್ ಆಫ್ಲೈನ್ ಎಸಿಂಕ್ರೋನಸ್. ಹಾಗಾಗಿ ಇದಕ್ಕೆ ಸರಿ ಹೊಂದುವಂತಹ ಆಯ್ಕೆ A4 B3 C2 D1 ಆಪ್ಷನ್ ಬಿ ಯಲ್ಲಿದೆ. ಇದಕ್ಕೆ ಸರಿಯಾದಂತಹ ಆಯ್ಕೆ. ವಿಚ್ ಇಸ್ ಅನ್ ಆಲ್ಟರ್ನೇಟ್ ಟರ್ಮ್ ರೆಫರಿಂಗ್ ಟು ವೆಬ್ಸೈಟ್ ಡೊಮೇನ್ ನೇಮ್. ಸೊ ವೆಬ್ಸೈಟ್ ಡೊಮೇನ್ ನೇಮ್ಗೆ ಆಲ್ಟರ್ನೇಟ್ ಆಗಿರುವಂತಹ ಟರ್ಮ್ ಯಾವುದಂತೇಳಿ. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಥವಾ URL ಅಂತೇಳಿ ಕರಿತೇವೆ. ಸೊ ಇದು ಏನ್ ಮಾಡ್ತದೆ, ಬಳಕೆದಾರರನ್ನ ಅಂದ್ರೆ ಇಂಟರ್ನೆಟ್ ಬಳಕೆದಾರರನ್ನ ನಿರ್ದಿಷ್ಟವಾದಂತಹ ಒಂದು ವೆಬ್ಸೈಟ್ಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಸೊ ಆ ಒಂದು ಡೊಮೇನ್ಗೆನೆ ಸರ್ಟೇನ್ ವೆಬ್ ಪೇಜ್ ಅಥವಾ ವೆಬ್ಸೈಟ್ ಅಡ್ರೆಸ್ಗೆನೆ ಅದು ನಿಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ. ಸೊ ಇದನ್ನ ನಾವು URL ಅಥವಾ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಕಟಾಜಿನಾ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ ಇಸ್ ಎ ಪಾರ್ಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಟೋಕಾಲ್ಸ್. ಸೊ ಕಟಾಜಿನಾ ಪ್ರೋಟೋಕಾಲ್ ಇದರ ಬಗ್ಗೆ ಕೇಳಿದ್ದಾರೆ. ಸೊ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟ ಕೇಳಿರುವಂತಹ ಪ್ರಶ್ನೆ. ಸೊ ಇದು ಯಾವಾಗಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಇದು 2000ನೇ ಇಸವಿಯಲ್ಲಿ ಇದನ್ನ ಘೋಷಣೆ ಮಾಡಲಾಯಿತು. ಅಡಾಪ್ಟೆಡ್ ಇನ್ ದ ಇಯರ್ 2000 ಅಂಡ್ ಕೇಮ್ ಇನ್ ಟು ದ ಫೋರ್ಸ್ ಇನ್ ದ ಇಯರ್ 2003. ಸೊ ಇದು ಜಾರಿಗೆ ಬಂದಂತದ್ದು 2003ರಿಂದ. ಸೊ ಹಾಗಾಗಿ ಇದು ನಿಮ್ಗೆ ನೆನಪಿರ್ಲಿ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ. 2 statements are given below. One is labeled as assertion A and other is labeled as reason R. Choose the correct code for your answer. Assertion ಇಲ್ಲಿ ಊಹೆ ಮತ್ತು ಕಾರಣಗಳನ್ನ ಕೊಡಲಾಗಿದೆ. Lakes are considered to be more susceptible to pollution than rivers. ಸೊ ಹಾಗೇನೆ ಇಲ್ಲಿ reason water in lakes may decades to be replaced ಅಂತೇಳಿ ಎರಡು ಇಲ್ಲಿ ಹೌದು, ಇಲ್ಲಿ ಊಹೆ ಮತ್ತು ಕಾರಣವನ್ನ ಕೊಡಲಾಗಿದೆ ನೋಡಿ. ಸೊ ಇಲ್ಲಿ assertion ಅಲ್ಲಿ ಏನ್ ಹೇಳಿದ್ದಾರೆ, lakes are considered to be more susceptible to pollution than rivers. ಸೊ ಇಲ್ಲಿ ನದಿಗಳಿಗೆ ಹೋಲಿಸಿದ್ರೆ ಸರೋವರಗಳು ಪೊಲ್ಯೂಷನ್ಗೆ ಅಂದ್ರೆ ಮಾಲಿನ್ಯಕ್ಕೆ ಹೆಚ್ಚು ಒಡ್ತವೆ, ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗ್ತವೆ ಅಂತೇಳಿ. ಸೊ ಹಾಗೇನೆ ಇಲ್ಲಿ ರೀಸನ್ ಕಾರಣವನ್ನ ಕೊಟ್ಟಿದ್ರೆ ಇಲ್ಲಿ ವಾಟರ್ ಇನ್ ಲೇಕ್ಸ್ ಮೇ ಟೇಕ್ ಡೆಕೇಡ್ಸ್ ಟು ರಿಪ್ಲೇಸ್, ಅಂದ್ರೆ ಸರೋವರಗಳಿರುವಂತಹ ನೀರು ಅದು ರೀಪ್ಲೇಸ್ ಆಗ್ಬೇಕಿದ್ರೆ, ಒಂದ್ಸಲ ಇದ್ದಂತಹ ನೀರು ಅದು ಚೇಂಜ್ ಆಗ್ಬೇಕಿದ್ರೆ ಅದು ಸುಮಾರು ದಶಕಗಳಷ್ಟು ಸಮಯವನ್ನ ತೆಗೆದುಕೊಳ್ತದೆ ಅಂತೇಳಿ. ಸೊ ಈಗ ನೋಡಿ ಇಲ್ಲಿ ಕೊಟ್ಟಿರುವಂತಹ ಊಹೆಗೆ ಇಲ್ಲಿ ಕೊಟ್ಟಿರುವಂತಹ ಕಾರಣವನ್ನ ನಾವು ಅನಾಲಿಸಿಸ್ ಮಾಡಬೇಕು. ಸೊ ಇಲ್ಲಿ ಸರೋವರಗಳಲ್ಲಿ ನೀರಿನ ಹರಿವು ಕಡಿಮೆ, ಹೌದು, ಲೇಕ್ಸ್ ಗಳಲ್ಲಿ ನೀರಿನ ಹರಿವು ಕಡಿಮೆ, ವಾಟರ್ ಫ್ಲೋ ಕಡಿಮೆ. ಸೊ ಸಮುದ್ರಕ್ಕಾದ್ರೆ ಬೇರೆ ಬೇರೆ ಮೂಲಗಳು ಅಂದ್ರೆ ಸರೋವರ ಮೂಲಗಳು ಹಾಗೆ ನದಿ ಮೂಲಗಳಿಂದ ಕೂಡ ಬಂದು ನೀರು ಸೇರುತ್ತೆ. ಸೊ ಹಾಗಾಗಿ ಇಲ್ಲಿ ಜಲಹರಿವು ಜಾಸ್ತಿ ಇರುತ್ತದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಹೇಳಿಕೆ ಮತ್ತು ಕಾರಣವನ್ನ ಗಮನಿಸಿದಾಗ ನಮಗೆ ಇಲ್ಲಿ ಎಸರ್ಷನ್ ಅಂದ್ರೆ ಇಲ್ಲಿ ಊಹೆ ಅಥವಾ ಹೇಳಿಕೆ ಒಂದು ಕರೆಕ್ಟ್, ಬಟ್ ಇದಕ್ಕೆ ಸರಿಯಾದಂತಹ ಕಾರಣ ಇಲ್ಲಿ ರೀಸನ್ ಆರಲ್ಲಿ ಕೊಟ್ಟಿರುವಂತಹ ಕಾರಣ ಸರಿಯಾದಂತಹ ಕಾರಣ ಆಗೋದಿಲ್ಲ. ಹಾಗಾಗಿ ಎರಡು ಕೂಡ ಸರಿನೇ, ಎರಡು ಕೂಡ ಬೋತ್ ಎಸರ್ಷನ್ ಅಂಡ್ ರೀಸನ್ಸ್ ಆರ್ ಕರೆಕ್ಟ್, ಬಟ್ ಇಲ್ಲಿ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಇಲ್ಲಿ ಎಸರ್ಷನ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಿರುವಂತಹ ರೀಸನ್ ಕರೆಕ್ಟ್ ಆದಂತಹ ರೀಸನ್ ಅಲ್ಲ. ಹಾಗಾಗಿ ಇಲ್ಲಿ ಬೋತ್ ಎ ಅಂಡ್ ಆರ್ ಕರೆಕ್ಟ್, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಆಪ್ಷನ್ ಬಿ ಅಲ್ಲಿ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ಅನ್ನ ಗಮನಿಸಿ. ಮಿಥೇನ್ ಎ ಗ್ರೀನ್ ಹೌಸ್ ಗ್ಯಾಸ್ ಇಸ್ ಎಮಿಟೆಡ್ ಫ್ರಮ್.
ಮಿಥೇನ್ ಅನ್ನುವಂಥದ್ದೊಂದು ಹಸಿರುಮನೆ ಪರಿಣಾಮವನ್ನ ಉಂಟು ಮಾಡುವಂತಹ ಅನಿಲ. ಸೊ ಇದು ಯಾವುದರಿಂದ ರಿಲೀಸ್ ಆಗ್ತದೆ, ಯಾವುದರಿಂದ ಹೊರಸೂಸ್ತದೆ ಅಂತ ಹೇಳಿ ಕೇಳಿದರೆ ಆಪ್ಷನ್ ಅನ್ನು ಗಮನಿಸಿ. ಲ್ಯಾಂಡ್ ಫಿಲ್ಸ್ ಅಥವಾ ಭೂಕುಸಿತಗಳು ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಭೂಕುಸಿತಗಳು ಸಂಭವಿಸಿದಾಗ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ಸ್ಗಳು, ಸಾವಯವ ವಸ್ತುಗಳು ಅಂತ ಹೇಳಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿರ್ಲಿ, ಮರ ಗಿಡಗಳಾಗಿರ್ಲಿ, ಅವೆಲ್ಲವೂ ಕೂಡ ಭೂಮಿಗೆ ಬೀಳ್ತವೆ. ಸೊ ಭೂಮಿಗೆ ಬಿದ್ದು ಅವು ಏನಾಗ್ತದೆ, ಅದು ಸ್ವಲ್ಪ ಸಮಯದ ಬಳಿಕ ಡಿಕಾಂಪಸ್ಗೆ ಒಳಗಾಗಿ ಅಲ್ಲಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹಾಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಡಿಬ್ರೀಸ್ ಅಂತ ಹೇಳಿದ್ರೆ ನಿರ್ಮಾಣ ಅವಶೇಷಗಳು, ಅಂದ್ರೆ ಕನ್ಸ್ಟ್ರಕ್ಷನ್ ಅಂದ್ರೆ ಏನಾದ್ರೂ ಒಂದು ಪ್ರಾಕೃತಿಕ ವಿಕೋಪ ಆಗಿ ಸೊ ಅಲ್ಲಿ ಇರುವಂತಹ ಕಟ್ಟಡಗಳು ಅಥವಾ ಬ್ರಿಡ್ಜ್ಗಳು ಅದು ಕೊಲ್ಯಾಪ್ಸ್ ಆಗಿ ನೆಲಕ್ಕೆ ಬೀಳ್ತವೆ. ಸೊ ಅಲ್ಲಿಂದ ಅದರಲ್ಲಿ ಏನು ಮೀಥೇನ್ ಗ್ಯಾಸ್ ರಿಲೀಸ್ ಆಗುದಿಲ್ಲ. ಮೀಥೇನ್ ಗ್ಯಾಸ್ ರಿಲೀಸ್ ಆಗುವಂತದ್ದು ಓನ್ಲಿ ಫ್ರಮ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ಇಲ್ಲಿ ಮೀಥೇನ್ ಗ್ಯಾಸ್ ರಿಲೀಸ್ ಆಗುವಂಥದ್ದು. ಹಾಗೆ ಇಲ್ಲಿ ವೆಟ್ಲ್ಯಾಂಡ್ಸ್ ಅಲ್ಲಿ ಜೌಗು ಭೂಮಿಗಳು ಅಥವಾ ಜೌಗು ಪ್ರದೇಶಗಳು. ಸೊ ಇಲ್ಲಿಂದ ಕೂಡ ಮಿಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ವೇಸ್ಟ್ ಗಳಿಂದ ಮಿಥೇನ್ ಗ್ಯಾಸ್ ರಿಲೀಸ್ ಆಗೋದಿಲ್ಲ, ಇದು ಅಲ್ವೇ ಅಲ್ಲ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಲ್ಯಾಂಡ್ ಫಿಲ್ಸ್ ಅಂಡ್ ವೆಟ್ಲ್ಯಾಂಡ್ಸ್. 1 and 3 ಆಪ್ಷನ್ ಸಿ. ಓನ್ಲಿ 1 and 3. ಮ್ಯಾಚ್ ದ ಫಾಲೋವಿಂಗ್ ಬಂದು ಇನ್ನೊಂದ್ಸಲ. ಸೊ ಇಲ್ಲಿ ಹಿಸ್ಟೋಝೋಲ್ಸ್, ಆಂಡಿಝೋಲ್ಸ್, ಜೆಲಿಝೋಲ್ಸ್ ಹಾಗೆ ಆರ್ಡಿಝೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವು ಮಣ್ಣಿನ ವಿಧಗಳು. ಸೊ ಇಲ್ಲಿ ನಾನು ಆಪ್ಷನ್ ಅನ್ನ ಹೇಳ್ತಾ ಹೋಗ್ತೇನೆ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್. ಸೊ ಇಲ್ಲಿ ನೋಡಿ ಹಿಸ್ಟೋಝೋಲ್ಸ್. ಸೊ ಹಿಸ್ಟೋಝೋಲ್ಸ್ ಆರ್ ನಥಿಂಗ್ ಬಟ್ ಸಾಯಿಲ್ ಆರ್ಡರ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್ಸ್ ವಿತ್ ಎ ಥಿಕ್ ಅಪ್ಪರ್ ಲೇಯರ್ ಆಫ್ organic matter A4. So next andizols anna nodi. So andizols are soil that includes soils formed on volcanic ash B1. So next C jellizols ide. So ಇಲ್ಲಿ C ಗೆ jellizols are soil order of cold regions including soils underlain by permafrost. So ಹಾಗಾಗಿ C2. ಇಲ್ಲಿ ardizols are ಉಳಿದಂತದ್ದು ಸಾಯಿಲ್ ಆರ್ಡರ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್ಸ್ ಆಫ್ ಡ್ರೈ ಕ್ಲೈಮೇಟ್ಸ್ D3. ಸೊ ಈ ತರ ನಾವು ಮ್ಯಾಚ್ ಮಾಡಬಹುದು. ಸೊ ಈ ತರ ಮ್ಯಾಚ್ ಮಾಡಿದಾಗ ನಮಗೆ ಸಿಗುವಂತಹ ಸರಿಯಾದಂತಹ ಆಯ್ಕೆ ನಾವು ಮಾಡಿದಂತದ್ದು A4, B1, C2, D3. ಹಾಗಾಗಿ ಇದು ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಇಲ್ಲಿ ಗಮನಿಸಿ, ಆಯ್ಕೆಗಳನ್ನ ಗಮನಿಸಿ. ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸಸ್, ಇದು ಬೆಂಗಳೂರಿನಲ್ಲಿ ಇರುವಂತದ್ದು. ಹೌದು, ಈ ಸಂಸ್ಥೆ ಬೆಂಗಳೂರಿನಲ್ಲೇ ಇದೆ. ಸೊ ಹಾಗೇನೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಡೆಹ್ರಾಡೂನ್, ಉತ್ತರಾಖಂಡದ ಡೆಹ್ರಾಡೂನ್ ನಲ್ಲಿ ಇದೆ. ಇದು ಕೂಡ ಸರಿಯಾಗಿದೆ. ಹಾಗೇನೆ ಇಲ್ಲಿ ಆಪ್ಷನ್ ಸಿ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಕಲ್ಕತ್ತಾ ಅಂತೇಳಿ ಕೊಟ್ಟಿದ್ದಾರೆ, ಕೋಲ್ಕತ್ತಾ ಅಂತೇಳಿ. ಬಟ್ ಇದು ಇರುವಂತದ್ದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ IIFM ಅನ್ನುವಂತಹ ಸಂಸ್ಥೆ ಇದೆ. ಹಾಗಾಗಿ ಇದಕ್ಕೆ ಇಲ್ಲಿ ಸರಿಯಾಗದಂತಹ ಉತ್ತರ ಆಪ್ಷನ್ ಸಿ. ಬಟ್ ಇಲ್ಲಿ ಡಿ ನೋಡಿ, ಗೋವಿಂದ್ ವಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನ್ಮೆಂಟ್, ಇದು ಅಲ್ಮೋರಾ, ಉತ್ತರಾಖಂಡದ ಅಲ್ಮೋರಾದಲ್ಲಿ ಇರುವಂತದ್ದು. ಸೊ ಇದು ಸರಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, which ancient center of learning is often considered the world's first university and was located in present day Bihar. ಸೊ ಇವತ್ತಿನ ಬಿಹಾರದಲ್ಲಿರುವಂತಹ ಭಾರತದ ಅತ್ಯಂತ ಪ್ರಾಚೀನ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯ ಯಾವುದು ಅನ್ನುವಂತಹ ಪ್ರಶ್ನೆ. ಸೊ ಇದೇ ಪ್ರಶ್ನೆಯನ್ನ ಈ ಹಿಂದೆ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು. ಸೊ ಇದೇ ಪ್ರಶ್ನೆಯನ್ನ ಸೊ ನಾನು ಕೂಡ ಈ ಒಂದು ಕ್ವಶನ್ ಪೇಪರ್ ಅನ್ನ ಸೊಲ್ಯೂಷನ್ ಮಾಡುವಾಗ ಕ್ವಶನ್ ಪೇಪರ್ ಅನ್ನ ಸೊಲ್ಯೂಷನ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೇನೆ, ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಇಲ್ಲಿ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಿದ್ರೆ, ಸೊ ನಮಗೆ ಇಲ್ಲಿ ನಮ್ಮ ಪ್ರಾಚೀನ ಭಾರತದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳು ಇದ್ದು ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಇದ್ದಂಥದ್ದು ಬಿಹಾರದಲ್ಲಿ, ಈಗಿನ ಪ್ರಸ್ತುತ ಬಿಹಾರ. ಸೊ ಈಗ ಪ್ರಸ್ತುತ ಬಿಹಾರ ರಾಜ್ಯ ಅತ್ಯಂತ ಹಿಂದುಳಿದಂತಹ ಒಂದು ರಾಜ್ಯ. ಸೊ ಬಿಮಾರು ರಾಜ್ಯ ಅಂತಲುವಂತ ಒಂದು ಬಿಮಾರು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಬಿಹಾರ ರಾಜ್ಯ ಹೊಂದಿದ್ರು ಕೂಡ, ಕುಖ್ಯಾತಿಯನ್ನ ಹೊಂದಿದ್ರು ಕೂಡ. ಸೊ ಆಗ ಜ್ಞಾನ ಸಂಪತ್ತಿನ, ಆ ಒಂದು ಪ್ರಾಚೀನ ಕಾಲದಲ್ಲಿ ಜ್ಞಾನ ಸಂಪತ್ತಿನ ಪ್ರಮುಖ ಒಂದು ಮೂಲ ಆಗಿತ್ತು. ಸೊ ಅಲ್ಲಿ ಒಂದು ಜ್ಞಾನ ಸಂಪತ್ತು ನೆಲೆಸಿತ್ತು. ಸೊ ಈ ನಳಂದ ವಿಶ್ವವಿದ್ಯಾನಿಲಯ 14 ಹೆಕ್ಟೇರ್ ಜಾಗದಲ್ಲಿ, ಸುಮಾರು 14 ಹೆಕ್ಟೇರ್ ಜಾಗದಲ್ಲಿ ಹರಡಿಕೊಂಡಿತ್ತು. ಸೊ ಇದರಲ್ಲಿ ದೇಶ ವಿದೇಶಗಳಿಂದ ಹಲವಾರು ವಿದ್ಯಾರ್ಥಿಗಳು, ವಿದ್ವಾಂಸರು ಸೊ ಅಧ್ಯಯನಕ್ಕೆ ಬರ್ತಾ ಇದ್ರು, ಉನ್ನತ ಶಿಕ್ಷಣದ ಅಧ್ಯಯನಕ್ಕೆ ಬರ್ತಿದ್ರು. ಸೊ ಜೈನ, ಬೌದ್ಧ, ಹಿಂದೂ ಧರ್ಮದ ಇಲ್ಲಿ ಧರ್ಮ ಭೇದವಿಲ್ಲದೆ
ಶಿಕ್ಷಣಕ್ಕಾಗಿ ಬರ್ತಾ ಇದ್ರು. ಸೊ ಇದು ವಸತಿ ಸೌಲಭ್ಯವನ್ನ ಕೂಡ ಹೊಂದಿತ್ತು. ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿತ್ತು, ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ, ಇಂಡಿಯಾಸ್ ಫಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಅಂತ ಕರೀತೇವೆ. ಸುಮಾರು 2,000 ಶಿಕ್ಷಕರು, 10,000 ವಿದ್ಯಾರ್ಥಿಗಳು ಆ ಒಂದು ಕಾಲದಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ರು. ವಿಶ್ವದ ಮೂಲೆ ಮೂಲೆಯಿಂದ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರು ಬರ್ತಾ ಇದ್ರು. ಸೊ ಇಷ್ಟು ಮಾಹಿತಿ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ. ಸೊ ಕ್ರಮೇಣ ಅದು ಆಕ್ರಮಣಕಾರರ ಒಂದು ದಾಳಿಗೆ ಒಳಗಾಗಿ ಸೊ ಒಂದು ವಿಶ್ವವಿದ್ಯಾನಿಲಯ ನಶಿಸಿ ಹೋಯಿತು, ನಾಶವಾಯಿತು. ಸೊ ಹಾಗಾಗಿ ಇದನ್ನ ದಯವಿಟ್ಟು ಗಮನಿಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ? ಸೊ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ನ ಪ್ರಮುಖವಾಗಿರುವಂತಹ ಉದ್ದೇಶವನ್ನ ಇಲ್ಲಿ ಕೇಳಿರುವಂತದ್ದು. ಸೊ ಇದು ಏನ್ ಮಾಡ್ತಾ ಇದ್ರ ಪ್ರಮುಖವಾಗಿರುವಂತಹ ಉದ್ದೇಶ ಟು ಪ್ರಮೋಟ್ ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್ ಅಂತ ಅಂತರ್ಶಿಸ್ತೀಯ ಅಧ್ಯಯನಗಳನ್ನ ಪ್ರೋತ್ಸಾಹಿಸುವಂತದ್ದು, ಇನ್ನಷ್ಟು ಉತ್ತೇಜನಗೊಳಿಸುವಂತದ್ದು. ಹಾಗಾಗಿ ಆಪ್ಷನ್ ಸಿ ಪ್ರಮೋಟಿಂಗ್ ಇಂಟರ್ ಡಿಸಿಪ್ಲಿನರಿ ಸ್ಟಡಿ ಸರಿಯಾದಂತ ಉತ್ತರ. ವಿಚ್ ಅಮಂಗ್ ದ ಫಾಲೋವಿಂಗ್ ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್? ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಎಫಿಲಿಯೇಟೆಡ್ ಕಾಲೇಜಸ್, ಹಾಗೇನೆ ಬಿಸಿನೆಸ್ ಸ್ಕೂಲ್ಸ್, ನರ್ಸಿಂಗ್ ಸ್ಕೂಲ್ಸ್, ಹಾಗೇನೆ ಪಾಲಿಟೆಕ್ನಿಕ್ಸ್. ಸೊ ಇಲ್ಲಿ ಎಫಿಲಿಯೇಟೆಡ್ ಕಾಲೇಜಸ್, ಬಿಸಿನೆಸ್ ಸ್ಕೂಲ್ಸ್, ಹಾಗೇನೆ ಇಲ್ಲಿ ಪಾಲಿಟೆಕ್ನಿಕ್ಸ್, ಈ ಸಂಸ್ಥೆಗಳು ಉನ್ನತ ಶಿಕ್ಷಣವನ್ನು ನೀಡುವಂತಹ ಒಂದು ಸಂಸ್ಥೆಗಳಾಗಿವೆ, ಉನ್ನತ ಶಿಕ್ಷಣದ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಆಗಿದ್ದಾವೆ. ಬಟ್ ಇಲ್ಲಿ ಇರುವಂತಹ ಆಪ್ಷನ್ ಸಿ ಅಲ್ಲಿ ಇರುವಂತಹ ನರ್ಸಿಂಗ್ ಸ್ಕೂಲ್ ಏನಿದೆ, ಇದು ಹೆಲ್ತ್ ಸೈನ್ಸ್ ಕೋರ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಶೈಕ್ಷಣಿಕ ಸಂಸ್ಥೆಗಳು ಆಗಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲ, ಇದು ಹೆಲ್ತ್ ಸೈನ್ಸ್ ಕೋರ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಒಂದು ಸಂಸ್ಥೆಗಳು. ಸೊ ದೇ ಪ್ರೊವೈಡ್ ಹೆಲ್ತ್ ಕೇರ್ ಕೋರ್ಸಸ್ ಆರ್ ಎಲೈಡ್ ಹೆಲ್ತ್ ಸೈನ್ಸ್ ಪ್ರೋಗ್ರಾಮ್ಸ್. ಸೊ ಇಂಥ ಪ್ರೋಗ್ರಾಮ್ಸ್ ಅನ್ನ ಇವು ಆಫರ್ ಮಾಡ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ನರ್ಸಿಂಗ್ ಸ್ಕೂಲ್ಸ್. ಎ ಯೂನಿವರ್ಸಿಟಿ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫರೆಂಟ್ ಯೂನಿವರ್ಸಿಟಿ ದಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್. ಸೊ ಯಾವುದೇ ಒಂದು ಯಾವ ವಿಶ್ವವಿದ್ಯಾನಿಲಯ ಉಳಿದ ವಿಶ್ವವಿದ್ಯಾನಿಲಯ ಅಥವಾ ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಕಲಿಕಾ ಸಂಪನ್ಮೂಲಗಳನ್ನ ವಿನಿಮಯ ಮಾಡಿಕೊಳ್ತದೋ ಅಂತಹ ವಿಶ್ವವಿದ್ಯಾನಿಲಯವನ್ನ ನಾವೇನಂತ ಕರಿತೇವೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ಇಂತಹ ಯೂನಿವರ್ಸಿಟಿಯ ಒಂದು ಕಾನ್ಸೆಪ್ಟ್ ಅನ್ನು ನಾವು ಮೆಟಾ ಯೂನಿವರ್ಸಿಟಿ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಒಂದು ನಿಮ್ಮ ಗಮನಕ್ಕೆ ನಾನು ಕೀ ಆನ್ಸರ್ ಅನ್ನ ಕೊಡುವಾಗ ಇದಕ್ಕೆ ಎಫಿಲಿಯೇಟಿಂಗ್ ಯೂನಿವರ್ಸಿಟಿ ಅಂತೇಳಿ ಅಲ್ಲಿ ನಾನು ಹೇಳಿದೆ. ಸೊ ಅದು ಕಣ್ತಪ್ಪಿನಿಂದ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮೆಟಾ ಯೂನಿವರ್ಸಿಟಿ ಆಯ್ತಾ. ಮೆಟಾ ಯೂನಿವರ್ಸಿಟಿಗೆ ಇದನ್ನ ನೀವು ಸರಿ ಮಾಡ್ಕೊಳ್ಳಿ. ಮೆಟಾ ಯೂನಿವರ್ಸಿಟಿಗೆ ಸರಿಯಾದಂತಹ ಉತ್ತರ. ಸೊ ಇಲ್ಲಿ ಮೆಟಾ ಯೂನಿವರ್ಸಿಟಿ ಅನ್ನುವಂತ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ ಜಾರಿಗೆ ಬಂದಂತದ್ದು 2012ರಲ್ಲಿ. 2012ರಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ, ಈ ಒಂದು ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅನ್ನ ಜಾರಿಗೆ ತರಲಾಯಿತು. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಕಲಿಕಾ ಸಂಪನ್ಮೂಲಗಳನ್ನ ಇತರ ವಿಶ್ವವಿದ್ಯಾನಿಲಯ ಅಥವಾ ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳುವುದು. ಅದ ಮುಖಾಂತರ ಎಲ್ಲರೂ ಕೂಡ ಈ ಒಂದು ಕಲಿಕಾ ಸಾಮಗ್ರಿಗಳನ್ನ, ಕಲಿಕಾ ಸಂಪನ್ಮೂಲಗಳನ್ನ ವಿನಿಮಯ ಮಾಡಿಕೊಂಡು ಒಂದು ಶಿಕ್ಷಣದ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರಮುಖವಾಗಿರುವಂತಹ ಉದ್ದೇಶ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ನ್ಯಾಕ್ NAAC ಇಸ್ ಆನ್ ಡ್ಯಾಶ್. ಸೊ ನ್ಯಾಕ್ ಇದು ಯಾವ ಆರ್ಗನೈಸೇಷನ್ ಅಂತ ಹೇಳಿ ಕೇಳಿದರೆ, ನ್ಯಾಕ್ ನ ಫುಲ್ ಫಾರ್ಮ್ ಗೊತ್ತಿದ್ರೆ ನಿಮಗೆ ಕ್ವಶನ್ ಅಲ್ಲೇ ಆನ್ಸರ್ ಇದೆ, ಪ್ರಶ್ನೆಯಲ್ಲೇ ಉತ್ತರ ಇದೆ. ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಸೊ ಇದು UGC ಅಂಡರ್ ಅಲ್ಲಿ ಬರ್ತದೆ, ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಅಂಡರ್ ಅಲ್ಲಿ ಬರ್ತದೆ. ಸೊ ಇದರ ಸ್ಥಾಪನೆ 1994ರಲ್ಲಿ ಆಯಿತು. ಇದರ ಪ್ರಧಾನ ಕಚೇರಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿದೆ ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್. ಸೊ ಇದನ್ನ ದಯವಿಟ್ಟು ಗಮನಿಸಿ. ಸೊ ಹಾಗಾಗಿ ಇಲ್ಲಿ ನ್ಯಾಕ್ ಅನ್ನುವಂಥದ್ದು ಅಕ್ರೆಡಿಟೇಟಿಂಗ್ ಬಾಡಿ. ಸೊ ಇದು ಮಾಡುವಂತ ಕೆಲಸ ಏನು, ಮೌಲ್ಯಮಾಪನ ಮಾಡ್ತದೆ. ವಿಶ್ವವಿದ್ಯಾನಿಲಯಗಳು ಹಾಗೇನೆ ಶೈಕ್ಷಣಿಕ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಮೌಲ್ಯಮಾಪನ ಮಾಡಿ ಮೌಲ್ಯೀಕರಣವನ್ನ ಮಾಡ್ತದೆ, ಅಂದ್ರೆ ಮೌಲ್ಯವನ್ನ ನಿರ್ಣಯ ಮಾಡುವಂತಹ ಒಂದು ಸಂಸ್ಥೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಅಕ್ರೆಡಿಟೇಟಿಂಗ್ ಬಾಡಿ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ನೋಡಿ, ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪೀಪಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಫ್ರಮ್ ದ ಫಾಲೋವಿಂಗ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಒನ್. ಸೊ ಎಫೆಕ್ಟಿವ್ ಪರಿಣಾಮಕಾರಿ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಕಲಿಕಾ ಚಟುವಟಿಕೆಯ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಯಾವೆಲ್ಲ ಇದೆ ಅಂತ ನೋಡಿ, ಒಂದೊಂದನ್ನ ಗಮನಿಸಿ. ಪೀಪಲ್ ಅಟೆಂಡಿಂಗ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಅಂದ್ರೆ ಕಲಿಕಾರ್ಥಿಗಳು ಆ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ
ಹಾಜರಾಗಬೇಕು. ಸೊ ಹಾಗೆ ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಸಮರ್ಪಕವಾದಂತಹ ಕಲಿಕಾ ಹೊಂದಬೇಕು. ಹಾಗೇನೆ ಇಲ್ಲಿ ಟೀಚರ್ ಕಂಟ್ರೋಲಿಂಗ್ ದ ಪೀಪಲ್, ಸೊ ಅದು ಆಗ್ಬಾರ್ದು. ಪರಿಣಾಮಕಾರಿಯಾದಂತಹ ಕಲಿಕೆಯಲ್ಲಿ ಶಿಕ್ಷಕರು ತರಗತಿಯನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾತ್ರ ಮಾಡಬಾರ್ದು. ಸೊ ಅವರು ಅದು ಪರಿಣಾಮಕಾರಿಯಾಗಿದ್ದಂತ ಕಲಿಕೆ ಆಗ್ಬೇಕಂತ ಹೇಳಿದ್ರೆ ಆ ಒಂದು ತರಗತಿ ಅದು ವಿದ್ಯಾರ್ಥಿ ಕೇಂದ್ರಿತ ತರಗತಿ ಆಗ್ಬೇಕು. ವಿದ್ಯಾರ್ಥಿಗಳ ಭಾವನೆಗಳಿಗೆ, ವಿದ್ಯಾರ್ಥಿಗಳ ಬೇಕು ಬೇಡಗಳಿಗೆ ಮನ್ನಣೆ ಸಿಗುವಂತೆ ಇರಬೇಕು. ಸೊ ಇಲ್ಲಿ ಟೀಚರ್ ಕಂಟ್ರೋಲಿಂಗ್ ದ ಪೀಪಲ್ ಆಗ್ಬಾರ್ದು. ಸೊ ಹಾಗೇನೆ ಇಲ್ಲಿ ಪೀಪಲ್ ಪರ್ಸೆಪ್ಟಿವ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಹೌದು ಇದು ಕಲಿಕಾರ್ಥಿಗಳೇ ಸೊ ಕಲಿಕಾ ಅನುಭವವನ್ನ ಹೊಂದಬೇಕು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ 1, 2 and 4. 1, 2 and 4 ಆಪ್ಷನ್ ಬಿ ಯಲ್ಲಿದೆ. 1, 2 and 4 ಇದು ಆಪ್ಷನ್ 3 ಇದಕ್ಕೆ ಬರುವುದಿಲ್ಲ. ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾ. ಸೊ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್, ಅದಕ್ಕೆ ಇರುವಂತಹ ಒಂದು ಸಂಸ್ಥೆಯನ್ನ ಕೇಳಿದರೆ, ಭಾರತದಲ್ಲಿ ಇರುವಂತಹ ಸಂಸ್ಥೆ. ಸೊ ಇಲ್ಲಿ ಆಯ್ಕೆಯನ್ನು ಒಂದೊಂದಾಗಿ ಗಮನಿಸ್ತಾ ಬನ್ನಿ. ನ್ಯಾಕ್, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಸೊ ಇದು ಮೌಲ್ಯೀಕರಣ ಮಾಡುವಂತ ಸಂಸ್ಥೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಮೌಲ್ಯಮಾಪನವನ್ನ ಮಾಡಿ ಸೊ ಮೌಲ್ಯೀಕರಣ ಮಾಡುವಂತ ಸಂಸ್ಥೆ. ಸೊ ಇದು ಪ್ರೊಫೆಷನಲ್ ಗ್ರೋತ್ಗೆ ಕಾರಣ ಆಗುವಂತ, ಡೈರೆಕ್ಟ್ ಆಗಿ ಕಾರಣ ಆಗುವಂತ ಸಂಸ್ಥೆ ಅಲ್ಲ. ಕಾರಣ ಆಗ್ತದೆ, ಒಂದು ಪರೋಕ್ಷವಾಗಿ ಕಾರಣ ಆಗ್ತದೆ. ಸೊ ಅಲ್ಲಿ ಯೂನಿವರ್ಸಿಟಿ ಅಥವಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೊ ಒಂದು ವಿವಿಧ ಪ್ಯಾರಾಮೀಟರ್ ಗಳನ್ನ ಇಟ್ಟುಕೊಂಡು ಆ ಸಂಸ್ಥೆಯ ಮೌಲ್ಯೀಕರಣವನ್ನ ಮಾಡೋದ್ರಿಂದ ಸೊ ಅಲ್ಲಿ ಇನ್ನಷ್ಟು ಪ್ರೊಫೆಷನಲ್ ಗ್ರೋತ್, ಟೀಚರ್ಸ್ಗಳು, ಶಿಕ್ಷಕರ ಪ್ರೊಫೆಷನಲ್ ಗ್ರೋತ್ ಆಗ್ತದೆ, ವೃತ್ತಿಪರ ಬೆಳವಣಿಗೆ ಆಗ್ತದೆ. ಬಟ್ ಸೊ ಇಲ್ಲಿ ಪರೋಕ್ಷವಾಗಿ ಮಾಡುವಂಥದ್ದು. ಸೊ ಹಾಗೇನೆ ಇಲ್ಲಿ ಆಪ್ಷನ್ ಸಿ ಅಲ್ಲಿ ನೋಡಿ, CSIR ಅಂತ ಹೇಳಿದ್ರೆ ಸೆಂಟರ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಇದು ಸೈಂಟಿಫಿಕ್ ಇನ್ವೆನ್ಷನ್ ಗೆ ಸಂಬಂಧಪಟ್ಟಿರುವಂತೆ ರಿಸರ್ಚ್ ಗಳನ್ನ ಮಾಡುವಂತ ಸಂಸ್ಥೆ. ಸೊ ಇದಲ್ಲ, ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಗೆ ಸಂಬಂಧಪಟ್ಟಿಲ್ಲ. ಹಾಗೇನೆ ಇಲ್ಲಿ EMMRC ಎಜುಕೇಶನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್, ಇದು ಕೂಡ ಅಲ್ಲ, ಪ್ರೊಫೆಷನಲ್ ಗ್ರೋತ್ ಗೆ ಸಂಬಂಧಪಟ್ಟಿಲ್ಲ. ಬಟ್ ಇದು ಸಂಬಂಧಪಟ್ಟಿರುವಂತ ನೋಡಿ ಆಪ್ಷನ್ ಬಿ ಅಲ್ಲಿ TLC. ಇಲ್ಲಿ TLC ಅಂತ ಹೇಳಿದ್ರೆ ಸೆಂಟರ್ ಫಾರ್ ಟೀಚಿಂಗ್ ಲರ್ನಿಂಗ್ ಅಂಡ್ ಕರಿಕ್ಯುಲಮ್. ಸೊ ಇದು ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತೆ, ತುಂಬಾನೇ ಸಹಾಯವನ್ನ ಮಾಡ್ತದೆ. ಇದನ್ನ ಟೀಚಿಂಗ್ ಲರ್ನಿಂಗ್ ಸೆಂಟರ್ ಅಂತ ಕೂಡ ಕರೀತಾರೆ, TLC ಟೀಚಿಂಗ್ ಲರ್ನಿಂಗ್ ಸೆಂಟರ್. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪ್ರಭಾ ಪೋರ್ಟಲ್ ಅನ್ನ ನೀವು ಕೇಳಿರಬಹುದು. ಸೊ ಅದರ ಒಂದು ಪ್ರಮುಖವಾಗಿರುವಂತಹ ಗುಣ ಅಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪ್ರಭಾ, ಅದರ ಗುಣಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗ್ರೂಪ್ ಆಫ್ D2H ಚಾನೆಲ್ಸ್, ಗ್ರೂಪ್ ಆಫ್ D2H ಚಾನೆಲ್ಸ್, ಹೌದು. ಸೊ ಇದು ಸರಿ. ಸೊ ಹಾಗೇನೆ ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸ್ ಅಂದ್ರೆ ಉತ್ತಮ ಗುಣಮಟ್ಟದ ಕಲಿಕಾ ಸಂಪನ್ಮೂಲಗಳನ್ನ ಅದು ಒದಗಿಸ್ತದೆ. 24/7 ಎಕ್ಸೆಸಿಬಿಲಿಟಿ ಇರ್ತದೆ, ಯಾವಾಗ ಬೇಕಿದ್ರು ಆಕ್ಸೆಸ್ ಮಾಡಬಹುದು. ಸೊ ಯಾವ ಹೊತ್ತಿಗೆ ಬೇಕಿದ್ರು 24/7 ಅದನ್ನ ಆಕ್ಸೆಸ್ ಮಾಡಬಹುದು. ಸೊ ಹಾಗೇನೆ ಇಲ್ಲಿ ಆಪ್ಷನ್ ಬಿ ಅಲ್ಲಿ ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ MOOC. ಸೊ ಆದ್ರೆ ಇದು MOOC ಗೆ ಪ್ಲಾಟ್ಫಾರ್ಮ್ ಅಲ್ಲ. MOOC ಅಂತ ಅಂದ್ರೆ ಏನು? ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಸೊ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ಗಳಿಗೆ ಇದು ವೇದಿಕೆ ಅಲ್ಲ. ಸೊ ಹಾಗಾಗಿ ಇಲ್ಲಿ 3 ಆಯ್ಕೆಗಳು ಕೂಡ ಸರಿಯಾದಂತ ಉತ್ತರ ಆಗುತ್ತೆ. ಇಲ್ಲಿ A, B, C ಇದು ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಯಾವುದಲ್ಲ, ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ MOOC. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸಪೋಸ್ ಎ ಟೀಚರ್ ಪರ್ಫಾರ್ಮ್ಸ್ ಸೆಲ್ಫ್ ಅಸೆಸ್ಮೆಂಟ್ ಇನ್ ವಿಚ್ he or she examines the pedagogical articulates, reason and strength for strategies used in the classroom. Identify the method refer here. ಸೊ ಇಲ್ಲಿ ಅವರು ಯಾವ ಮೆಥಡ್ ಅನ್ನ ಶಿಕ್ಷಕರು ರೆಫರ್ ಮಾಡ್ತದೆ ಅಂತ ಹೇಳಿ. ಸೊ ಸೆಲ್ಫ್ ಅಸೆಸ್ಮೆಂಟ್, ತನ್ನನ್ನೇ ತಾನು ಮೌಲ್ಯಮಾಪನ ಮಾಡಿಕೊಳ್ಳುವಂತ, ತನ್ನ ಬೋಧನೆ ಮುಗಿದ ಬಳಿಕ ಬೋಧನೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಶಿಕ್ಷಕರೇ ತಮ್ಮನ್ನ ತಾವೇ ಮೌಲ್ಯಮಾಪನ ಮಾಡುವಂಥದ್ದು. ಸೊ ಇದನ್ನು ನಾವು ಪ್ರತಿಫಲಿತ ಬೋಧನೆ ಅಥವಾ ಪ್ರತಿಫಲನಾತ್ಮಕ ಬೋಧನೆ ಅಂತ ಹೇಳಿ ಕರಿತೇವೆ, ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ರಿಫ್ಲೆಕ್ಟಿವ್ ಟೀಚಿಂಗ್. ಸೊ ಇದು ರಿಫ್ಲೆಕ್ಟಿವ್ ಟೀಚಿಂಗ್ ನ ವ್ಯಾಪ್ತಿಯಲ್ಲಿ ಬರ್ತದೆ. ನೋಡಿ ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್? ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCS ನ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸಿ. CBCS ಸಿಸ್ಟಮ್ ನ ಮುಖ್ಯವಾಗಿರುವಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮುಲೇಷನ್. ಸೊ ಒಂದು
ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ, ಯಾವುದೇ ಒಂದು ವಿದ್ಯಾರ್ಥಿ ಕೋರ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸರಳತೆಯನ್ನ ಒದಗಿಸುವುದು, ಆತನಿಗೆ ಬೇಕಾದಂತಹ ಕೋರ್ಸ್ ಗಳನ್ನ ಸಬ್ಜೆಕ್ಟ್ ಕಾಂಬಿನೇಷನ್ ಅನ್ನ ಚಾಯ್ಸ್ ಮಾಡಲಿಕ್ಕೆ ಅವಕಾಶವನ್ನ ಕೊಡುವಂತದ್ದು. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ, CBSE ಸಿಸ್ಟಮ್ ನ ಪ್ರಮುಖವಾಗಿರುವಂತಹ ಉದ್ದೇಶನೇ ಇದು. ಸೊ ಇಲ್ಲಿ ಕ್ರೆಡಿಟ್ ಬೇಸ್ಡ್ ಸೆಮಿಸ್ಟರ್ ಸಿಸ್ಟಮ್ ಅಂದ್ರೆ ಕ್ರೆಡಿಟ್ ಬೇಸ್ಡ್ ಚಾಯ್ಸ್ ಸೆಮಿಸ್ಟರ್ ಸಿಸ್ಟಮ್ ಅಂತೇಳಿ. ಸೊ ಇದರ ಇಲ್ಲಿ ಇಲ್ಲಿ ಬರುವಂತ ಕ್ರೆಡಿಟ್ ಏನಂತ ಹೇಳಿದ್ರೆ, ಸೊ ಕ್ರೆಡಿಟ್ ಅಂದ್ರೆ ನಂಬರ್ ಆಫ್ ಹವರ್ಸ್ ಆಫ್ ಇನ್ಸ್ಟ್ರಕ್ಷನ್, ಅಂದ್ರೆ ಆ ಒಂದು ಕೋರ್ಸ್ಗೆ ನಿಗದಿಪಡಿಸಿದಂತಹ ಬೋಧನಾ ಅವಧಿಯನ್ನು ನಾವು ಕ್ರೆಡಿಟ್ ಅಂತೇಳಿ ಕರಿತೇವೆ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇದರಲ್ಲಿ ಕ್ರೆಡಿಟ್ ಅಂತ ಹೇಳಿದ್ರೆ ಸೊ ನಂಬರ್ ಆಫ್ ಅವರ್ಸ್ ಆಫ್ ಇನ್ಸ್ಟ್ರಕ್ಷನ್. ಸೊ ಹಾಗಾಗಿ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಪಾಸಿಟಿವಿಸಮ್ ಅಪ್ರೋಚ್. ಸೊ ಇಲ್ಲಿ ಪಾಸಿಟಿವಿಸಮ್ ಅಪ್ರೋಚ್ ನ ಬಗ್ಗೆ ಕೇಳಿರುವಂತದ್ದು, ಯಾವುದು ಬೆಸ್ಟ್ ಇದನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂತೇಳಿ. ಸೊ ಇಲ್ಲಿ ಆಯ್ಕೆಗಳನ್ನ, ಪಾಸಿಟಿವಿಸಮ್ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್. ನೆಕ್ಸ್ಟ್ ನೋಡಿ, ಪಾಸಿಟಿವಿಸಮ್ ಅಡ್ವೊಕೇಟ್ಸ್ ಫಾರ್ ಟೀಚರ್ ಸೆಂಟರ್ಡ್ ಅಪ್ರೋಚ್. Positivism emphasizes the use of qualitative research methods. Positivism seeks to uncover universal laws and objective truths. ಸೊ ಇಲ್ಲಿ ಎಲ್ಲ ಆಯ್ಕೆಗಳನ್ನ ಗಮನಿಸಿದಾಗ ಸೊ ಇಲ್ಲಿ ಅತ್ಯಂತ ಸಮರ್ಪಕವಾದಂತಹ ಆಯ್ಕೆ, ಸೂಕ್ತವಾದಂತಹ ಆಯ್ಕೆ ಪಾಸಿಟಿವಿಸಮ್ ಎಂಫಸೈಸಸ್ ದ ಯೂಸಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್, ಅಂದ್ರೆ ಗುಣಮಟ್ಟದ ಸಂಶೋಧನಾ ವಿಧಾನಗಳನ್ನ ಅದು ಅಳವಡಿಸಿಕೊಳ್ಳುವಂತೆ ಸಕಾರಾತ್ಮಕವಾದವು ಅದು ಪ್ರೇರೇಪಿಸುತ್ತದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಇನ್ ಎ ರಿಸರ್ಚ್ ಸ್ಟಡಿ ಇನ್ವೆಸ್ಟಿಗೇಟಿಂಗ್ ದ ಎಫೆಕ್ಟ್ಸ್ ಆಫ್ ಎ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ಇನ್ವಾಲ್ವ್ಸ್ ರಿಕ್ರೂಟಿಂಗ್ ಪಾರ್ಟಿಸಿಪೆಂಟ್ಸ್ ಅಂಡ್ ಕಲೆಕ್ಟಿಂಗ್ ರಿಲೆವೆಂಟ್ ಇನ್ಫಾರ್ಮೇಶನ್. ಸೊ ಇಲ್ಲಿ ನೋಡಿ, ಈ ಒಂದು ಕ್ವಶನ್ ಅನ್ನ ಗಮನಿಸಿ. ಸೊ ನಾನಿಲ್ಲಿ ಈ ಒಂದು ಕ್ವಶನ್ ಅನ್ನ ಹೇಳುವಂತ ಸಂದರ್ಭದಲ್ಲಿ ನಿನ್ನೆ ನಾನು ಡಾಟಾ ಎನಾಲಿಸಿಸ್ ಅಂತೇಳಿ ಕೀ ಆನ್ಸರ್ ಅನ್ನ ಕೊಟ್ಟಿದ್ದೆ, ಪ್ರೀವಿಯಸ್ ವಿಡಿಯೋದಲ್ಲಿ ಕೀ ಆನ್ಸರ್ ಅನ್ನ. ಸೊ ಇದಕ್ಕೆ ಸರಿಯಾದಂತಹ ಕೀ ಆನ್ಸರ್ ಇದಕ್ಕೆ ಇದು ಯಾವ ಸ್ಟೆಪ್ ಅಂತ ಹೇಳಿದ್ರೆ ಡಾಟಾ ಕಲೆಕ್ಷನ್ ಇನ್ ರಿಸರ್ಚ್ ಸ್ಟಡಿ ಇನ್ವೆಸ್ಟಿಗೇಟಿಂಗ್ ದ ಎಫೆಕ್ಟ್ ಆಫ್ ಎ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್. ಸೊ ಯಾವುದೇ ಒಂದು ಔಷಧ ಮಾರುಕಟ್ಟೆಗೆ ಬರುವ ಮೊದಲು ಅದನ್ನ ಕ್ಲಿನಿಕಲ್ ಟ್ರಯಲ್ ಗೆ ಒಳಪಡಿಸಲಾಗ್ತದೆ. ಸೊ ಹಲವಾರು ಜನರನ್ನ ಗುಂಪಾಗಿ ಅವರನ್ನ ವಿವಿಧ ಪರೀಕ್ಷೆಗಳಿಗೆ ಅವರ ಮೇಲೆ ಆ ಒಂದು ಡ್ರಗ್ ಅನ್ನ, ಒಂದು ಔಷಧ ಪರಿಣಾಮವನ್ನು ಅಧ್ಯಯನವನ್ನ ಮಾಡಲಾಗ್ತದೆ. ಅಧ್ಯಯನ ಮಾಡಿ ಅವರ ದೇಹದ ಮೇಲೆ ಆಗುವಂತಹ ಪರಿಣಾಮವನ್ನ ಅಲ್ಲಿ ಆ ಒಂದು ಡಾಟಾವನ್ನ, ಆ ಪರಿಣಾಮದ ಮೇಲೆ ಡೇಟಾವನ್ನ, ದತ್ತಾಂಶವನ್ನ ಸಂಗ್ರಹಣೆ ಮಾಡಲಾಗ್ತದೆ. ಸೊ ಈ ಒಂದು ಸ್ಟೆಪ್ ನಮ್ಮ ರಿಸರ್ಚ್ ಅಲ್ಲಿ ಹಲವಾರು ಸ್ಟೆಪ್ಸ್ ಇದೆ, ಒಂದು 4-5-6 ಸ್ಟೆಪ್ಸ್ ಇದೆ ರಿಸರ್ಚ್ ಮೆಥಡ್ ಅಲ್ಲಿ. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಲ್ಲಿ 6 ಸ್ಟೆಪ್ಸ್ ಇದೆ. ಸೊ ಅದರಲ್ಲಿ ಯಾವ ಹಂತದಲ್ಲಿ ಬರ್ತದೆ ಅಂತ ಹೇಳಿ ಕೇಳಿದ್ರೆ, ಸೊ ಇಲ್ಲಿ ಅವರಿಂದ ಡೇಟಾವನ್ನ ಕಲೆಕ್ಟ್ ಮಾಡುವಂತದ್ದು ಡೇಟಾ ಕಲೆಕ್ಷನ್ ವ್ಯಾಪ್ತಿಯಲ್ಲಿ ಬರ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಹೋದ್ರೆ ಡೇಟಾ ಕಲೆಕ್ಷನ್. ಆಯ್ತಾ, ಡೇಟಾ ಕಲೆಕ್ಷನ್. ಮುಂದಿನ ಪ್ರಶ್ನೆ ಗಮನಿಸಿ, ವಿಚ್ ಸೆಕ್ಷನ್ ಆಫ್ ಎ ಥೀಸಿಸ್ ಇಸ್ ಟಿಪಿಕಲಿ ರೆಸ್ಪಾನ್ಸಿಬಲ್ ಫಾರ್ ಔಟ್ಲೈನಿಂಗ್ ದ ರಿಸರ್ಚ್ ಆಬ್ಜೆಕ್ಟಿವ್ ಮೆಥಡಾಲಜಿ ಅಂಡ್ ಸ್ಕೋಪ್ ಆಫ್ ದ ಸ್ಟಡಿ. ಸೊ ಯಾವುದೇ ಒಂದು ರಿಸರ್ಚ್ ಪೇಪರ್ ಆಗಿರಲಿ, ರಿಸರ್ಚ್ ಜರ್ನಲ್ ಆಗಿರಲಿ, ಸೊ ಅದರಲ್ಲಿ ನಾವು ಅದರ ಎಬ್ಸ್ಟ್ರಾಕ್ಟ್ ಅನ್ನ ನೋಡೋದ್ರಿಂದ ಸೊ ಆ ಒಂದು ಸ್ಟಡಿ ಅಥವಾ ಆ ಒಂದು ರಿಸರ್ಚ್ ಪೇಪರ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದರ ಒಬ್ಜೆಕ್ಟಿವ್ಸ್ ಏನು, ಅದಕ್ಕೆ ಅಡಾಪ್ಟ್ ಮಾಡಿರುವಂತಹ ಮೆಥಡಾಲಜಿ ಏನು, ಸೊ ಆ ಒಂದು ರಿಸರ್ಚ್ ಪೇಪರ್ ನ ಸ್ಕೋಪ್ ಏನು ಅನ್ನೋಂಥದ್ದು ಗೊತ್ತಾಗ್ತದೆ ಬರೀ ಅಬ್ಸ್ಟ್ರಾಕ್ಟ್ ಅನ್ನ ನೋಡಿದ ತಕ್ಷಣ. ಸೊ ಅದೊಂದು ಔಟ್ಲೈನ್ ಅಲ್ಲಿ ನಿಮಗೆ ಸಿಗ್ತದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನು ಗಮನಿಸಿ, ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ರೆಫರೆನ್ಸಸ್ ಅಂಡ್ ಸಿಟೇಷನ್ಸ್ ಇನ್ ಎ ರಿಸರ್ಚ್ ಪೇಪರ್. ಸೊ ಇಲ್ಲಿ ರೆಫರೆನ್ಸ್ಗಳು ಹಾಗೆಯೇ ಸಿಟೇಷನ್ಸ್ ಗಳನ್ನ ಮೆನ್ಷನ್ ಮಾಡುವಂತ ಉದ್ದೇಶ ಯಾವ್ದ್ರಲ್ಲಿ, ರಿಸರ್ಚ್ ಪೇಪರ್ ಅಲ್ಲಿ, ಯಾವ್ದಾದ್ರು ಒಂದು ಸಂಶೋಧನಾ ವರದಿಯಲ್ಲಿ ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ರೆಫರೆನ್ಸ್ಗಳು ಹಾಗೆಯೇ ಸಿಟೇಷನ್ಸ್ಗಳು. ಸೊ ಹಿಂದೆ ಆ ಒಂದು ರಿಸರ್ಚ್ ನ ಬಗ್ಗೆ ಯಾರು ವರ್ಕ್ ಮಾಡಿರ್ತಾರೆ ಅವರ ಹೆಸರನ್ನ, ಅವರಿಗೆ ಕ್ರೆಡಿಟ್ ಅನ್ನ ಕೊಡುವಂತ ಕೆಲಸವನ್ನ ಒಂದು ರಿಸರ್ಚ್ ಪೇಪರ್ ಅಲ್ಲಿ ಮಾಡಲಾಗ್ತದೆ. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ, ಮೇನ್ ಪರ್ಪಸ್ ಏನು ಅನ್ನುವಂತ ಪ್ರಶ್ನೆ. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಅಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್. ಸೊ ಈ ಮುಂಚೆ ಆ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನ ಯಾರು ಮಾಡಿರ್ತಾರೆ, ಕೆಲಸವನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಮನ್ನಣೆಯನ್ನ ಕೊಡೋದಕ್ಕಾಗಿ ಹಾಗೆಯೇ ಅವರು ಮಾಡಿದಂತಹ ಕೆಲಸವನ್ನ ಗುರುತಿಸುವಂತಹ ಉದ್ದೇಶದಿಂದ ಅಲ್ಲಿ ಸಿಟೇಷನ್ಸ್ಗಳು ಹಾಗೆಯೇ ರೆಫರೆನ್ಸ್ ಗಳನ್ನ ಅಲ್ಲಿ ಕೊಡ್ಲಾಗ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಅಂಡ್ ಐಡಿಯಾಸ್ ಆಫ್ ದ ಅದರ್ ರಿಸರ್ಚರ್ಸ್. ನೆಕ್ಸ್ಟ್ ಕ್ವಶನ್, 50th ಕ್ವಶನ್ ಹಾಗೆಯೇ ಲಾಸ್ಟ್ ಕ್ವಶನ್, ಹೌ ಡಸ್ ICT ಎನ್ಹಾನ್ಸಸ್ ಡಾಟಾ ಎನಾಲಿಸಿಸ್ ಇನ್ ರಿಸರ್ಚ್. ಸೊ ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಹೇಗೆ ಇದು
ರಿಸರ್ಚ್ ಅಲ್ಲಿ ಸಂಶೋಧನೆಯಲ್ಲಿ ಡಾಟಾ ಎನಾಲಿಸಿಸ್ ಅನ್ನ ದತ್ತಾಂಶ ವಿಶ್ಲೇಷಣೆಯನ್ನ ಅದು ಸುಗಮಗೊಳಿಸಿದೆ, ಹೇಗೆ ಎನ್ಹಾನ್ಸ್ ಮಾಡಿ ಉತ್ತಮಗೊಳಿಸಿದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದರೆ. ಸೊ ಇಲ್ಲಿ ರಿಸರ್ಚ್ ಎನಾಲಿಸಿಸ್ ಅಲ್ಲಿ ICT ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸಂವಹನ ಮತ್ತು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಬಳಕೆ ಏನು ಮಾಡಿದೆ ಅಂತ ಹೇಳಿದ್ರೆ, ಸೊ ಇದು ಇಟ್ ಪ್ರೊವೈಡೆಡ್ ಆಕ್ಸೆಸ್ ಟು ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಫಾರ್ ಆಟೋಮೇಟೆಡ್ ಅನಾಲಿಸಿಸ್ ಗೆ ಸಂಬಂಧಪಟ್ಟ ಹಾಗೆ, ಸೊ ಅದಕ್ಕೆ ಸಂಬಂಧಪಟ್ಟ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಅನ್ನ ಅದು ಒದಗಿಸಿದೆ. ಸೊ ಇದರಿಂದ ಆ ಒಂದು ರಿಸರ್ಚ್ ಗೆ ಸಂಬಂಧಪಟ್ಟಂತಹ ಒಂದು ಅನಾಲಿಸಿಸ್ ತುಂಬಾನೇ ಈಸಿ ಆಗಿದೆ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಸ್ನೇಹಿತರೆ, ಇವಿಷ್ಟು 2024ರ KSET ಪರೀಕ್ಷೆಯಲ್ಲಿ ಕೇಳಲಾದಂತಹ ಜನರಲ್ ಪೇಪರ್ ನಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. ಸೊ ಇಲ್ಲಿ ನಾನು ಕೊಟ್ಟಂತಹ ಕೀ ಆನ್ಸರ್ಗಳು ಸ್ಲೈಟ್ ಆದಂತಹ ವೇರಿಯೇಷನ್ ಇರಲೂಬಹುದು. ಸೊ ಇಲ್ಲಿ ನಾನು ಇದೇ ಫೈನಲ್ ಅಂತ ಹೇಳಿ ಹೇಳ್ತಾ ಇಲ್ಲ. ಸೊ ಸುಮಾರು 2 ರಿಂದ 3 ಪ್ರಶ್ನೆಗಳು ವೇರಿಯೇಷನ್ ಆಗ್ಲಿಕ್ಕೂ ಸಾಕು. ಸೊ ತುಂಬಾ ಏನು ವೇರಿಯೇಷನ್ ಆಗಲ್ಲ. ಸೊ ಒಂದ್ಸಲ KEA ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಅಫಿಷಿಯಲ್ ಕೀ ಆನ್ಸರ್ ಗಳನ್ನ ರಿಲೀಸ್ ಮಾಡಿದ ತಕ್ಷಣ ನಮಗೆ ಫೈನಲ್ ಕೀ ಆನ್ಸರ್ ಗೊತ್ತಾಗುವಂತದ್ದು. ಸೊ ಅಲ್ಲಿ ತನಕ ಎಲ್ಲವೂ ಕೂಡ ಟೆಂಟೇಟಿವ್ ಕೀ ಆನ್ಸರ್ಗಳು. ಸೊ ಇದೇ ಫೈನಲ್ ಅಲ್ಲ, ಒಂದಷ್ಟು ವೇರಿಯೇಷನ್ಸ್ ಗಳು ಆಗ್ಲೂಬಹುದು. ಸೊ ಹಾಗಾಗಿ ಸೊ ಏನಾದ್ರೂ ವೇರಿಯೇಷನ್ಸ್ ಗಳು ನಿಮಗೆ ಕಂಡು ಬಂದ್ರೆ, ಈ ಒಂದು ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ವೇರಿಯೇಷನ್ಸ್ ಗಳು, ನಿಮ್ಮ ಐಡಿಯಾಗಳು, ನಿಮ್ಮ ಆನ್ಸರ್ಸ್ ಗಳು ಬೇರೆ ಇದ್ರೆ ನೀವು ದಯವಿಟ್ಟು ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಯಾವ ಪ್ರಶ್ನೆ ಸಂಖ್ಯೆಯನ್ನ ಹಾಕಿ, ಸೊ ಹಾಗೇನೆ ನಿಮ್ಮ ಉತ್ತರವನ್ನ ಅಲ್ಲಿ ವಿತ್ ಆಪ್ಷನ್ ಕೋಡ್ ಅನ್ನ ಮೆನ್ಷನ್ ಮಾಡಿ. ಸೊ ನಾವು ಅದನ್ನ ವೆರಿಫೈ ಮಾಡ್ಕೊಳ್ತೇವೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.